परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरि ओम्। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वञ्च अनुमत्स्मरणात् भवेत्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निदत्तां सन्निधिं मानसे च। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भातिश्री जयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थयतिर्भूयादस्मदिष्टार्थसिद्धये। तपो विद्याविरक्त्यादिसद्गुणो धाकरानहं वादिराजगुरुन् वन्दे हयग्रीवदयाश्रयान्। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। धरणीमण्डले ख्यातं धैर्यादिगुणबृंहितं चित्रताशेषवादीपं धीरसिंहगुरुं भजे। सुषमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चने रतम्। आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीहरिवाय गुरुभ्यो नमः। हरि ओಂ। हरि ಮಹಾಭಾರತದ ವನಪರ್ವದಲ್ಲಿ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಪಾಂಡವರೆಲ್ಲರೂ ಕೂಡ ಕಾಮ್ಯಕವನದಲ್ಲಿ ಮಾರ್ಕಾಂಡೇಯರಿಂದ ತಮಗೆ ಒದಗಿದ ಕಷ್ಟಗಳು, ಅನೇಕ ರೀತಿಯಾಗಿರ್ತಕ್ಕಂತಹ ಕಷ್ಟಗಳು, ದುರ್ವಾಸರ ಒಂದು ಪ್ರಕರಣ ನಿನ್ನೆ ಹೇಳಿದ ಹಾಗೆ ಜಯದ್ರಥನ ಪ್ರಕರಣ, ಇವೆಲ್ಲವನ್ನು ನೋಡಿದಾಗ ಧರ್ಮರಾಜನಿಗೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಅನಿಸುವಂತಹ ರೀತಿಯಲ್ಲಿ ಅವನಿಗೂ ಅನಿಸಿದೆ. ಏನನ್ನಿಸುತ್ತೆ ನಮಗೆ? ನಮ್ಮ ಕಷ್ಟಗಳನ್ನು ನೋಡಿದಾಗ ದೇವರು ಜಗತ್ತಿನಲ್ಲಿ ಇರುವ ಎಲ್ಲ ಕಷ್ಟಗಳನ್ನು ಕೂಡ ನಮಗೆ ಒಂದೇ ಕೊಟ್ಟಿದ್ದಾನೆ. ನಮಗಿಂತ ಕಷ್ಟಪಟ್ಟವರು ಯಾರೂ ಕೂಡ ಜಗತ್ತಿನಲ್ಲಿ ಇಲ್ಲ ಅನ್ನೋ ಭಾವನೆ ಇದೆ. ಧರ್ಮರಾಜನಿಗೆ ಇಂತಹ, ಅವನು ಧರ್ಮಾತ್ಮ ಭಗವದ್ಭಕ್ತನಾದಂಥವನು, ಅವನಿಗಿಂತಹ ವಿಧವಾದ ಭಾವನೆಗಳಿರೋದಿಲ್ಲ. ಆದರೆ ಸಾಮಾನ್ಯವಾಗಿ ಲೋಕದಲ್ಲಿ ಜನರೆಲ್ಲ ಈ ಭಾವನೆಯನ್ನು ಪಡೆದುಕೊಂಡೇನೆ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಎಷ್ಟು ಕಷ್ಟಪಟ್ಟಿದ್ದೀವಿ ನಾವು, ನಮ್ಮಷ್ಟು ಕಷ್ಟಪಟ್ಟವರು ಯಾರ್ಯಾರೂ ಇಲ್ಲ ಅಂತ ಪ್ರತಿಯೊಬ್ಬರೂ ತಾವು ಹೇಳಿಕೊಳ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬದುಕಬೇಕು? ಬರೀ ಕಷ್ಟ ಬಂದಿದೆ ಅಂತ ನೆನೆಸಿಕೊಂಡು ದುಃಖ ಪಡೋದು, ಧರ್ಮಗಳನ್ನು ದೇವರನ್ನು ನಿಂದನೆ ಮಾಡ್ತಾ ಬದುಕಬೇಕು ಅಂದರೆ ಅದಕ್ಕೆ ಮಹಾಭಾರತ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಕಷ್ಟ ನಮಗೆ ಒಂದೇ ಬಂದಿದೆ ಅಂತಂದಾಗ, ಕಷ್ಟ ಬಂದಾಗ ಏನು ಮಾಡಬೇಕು? ನಮಗಿಂತಲೂ ಹೆಚ್ಚು ಕಷ್ಟ ಇರತಕ್ಕಂತಹ ವ್ಯಕ್ತಿಗಳನ್ನು ನೋಡಿ ನಮ್ಮನ್ನು ಸುಖವಾಗಿಟ್ಟಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಅಥವಾ ಆ ನಮಗಿಂತಲೂ ಕಷ್ಟ ಬಂದಾಗ ಅವುಗಳನ್ನು ಹೇಗೆ ಸಜ್ಜನರು ಅದನ್ನು ಪರಿಹಾರ ಮಾಡಿಕೊಂಡಿದ್ದಾರೆ, ಆ ಮಾರ್ಗವನ್ನು ಅನುಸರಿಸಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಇದು ವಿವೇಕಿಗಳ ಲಕ್ಷಣ. ಅದನ್ನು ಬಿಟ್ಟು ನಮಗೆ ಕಷ್ಟ ಬಂದಿದೆ ಅಂತ ಹೇಳಿ ದೇವರನ್ನ, ಧರ್ಮವನ್ನ, ಇವುಗಳನ್ನು
ಪಾಠವನ್ನು ಕಲಿಸ್ತಾ ಇದ್ದಾನೆ. ಅದಕ್ಕೆ ಧರ್ಮರಾಜನಿಗೆ ಇಂತಹ ಒಂದು ಭಾವನೆಗಳು ಒದಗಿದಾಗ ಮಹಾಭಾರತ ಕೊಡುವ ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಮಾರ್ಕಾಂಡೇಯರು ಹೇಳ್ತಾರೆ, ಹಾಗೆಲ್ಲ ಭಾವಿಸಬಾರದು. ಯಾಕೆಂದರೆ ಸಾಕ್ಷಾತ್ ಸರ್ವೋತ್ತಮನಾದ ಭಗವಂತನೇ ಶ್ರೀರಾಮನಾಗಿ ಅವತಾರ ಮಾಡಿದಾಗ ಎಂತಹ ಕಷ್ಟ, ಅವನು ಮಾಡಿದಂತಹ ಯಾವ ವಿಧವಾದ ದೋಷ ಇಲ್ಲದೇ ಇದ್ದರೂ ದೇವರಿಗೆ ತಾನು ಕಷ್ಟ ಬಂದಂತೆ ತೋರಿಕೊಂಡು ಎಲ್ಲ ಆಪತ್ತುಗಳನ್ನು ಕಷ್ಟಗಳನ್ನು ಎದುರಿಸಿ ಧೈರ್ಯದಿಂದ ತನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಜಗತ್ತಿಗೆ ಆದರ್ಶ ಪುರುಷನೆನಿಸಿರ್ತಕ್ಕಂಥವನಾಗಿದ್ದಾನೆ. ಅವನ ಕಥೆಯನ್ನು ಹೇಳ್ತೇನೆ ಅಂತ ಹೇಳಿ ರಾಮೋಪಾಖ್ಯಾನ ಪರ್ವ ಅಂತ ಸುಮಾರು 18 ಅಧ್ಯಾಯದಲ್ಲಿ ರಾಮನ ಚರಿತ್ರೆಯನ್ನು ಹೇಳಿದ್ದಾರೆ. ಮಹಾಭಾರತದಲ್ಲಿ ರಾಮಾಯಣ ಬರ್ತಕ್ಕಂಥದ್ದು ಇದು ಎಲ್ಲ ಬಂದಿದೆ. ಮಹಾಭಾರತದಲ್ಲಿ ಇಂತಹದ್ದು ಬಂದಿಲ್ಲ ಅಂತಿಲ್ಲ. ರಾಮಾಯಣವೂ ಇದೆ, ಅನೇಕ ವಿಧವಾದ ಪುರಾಣಗಳಲ್ಲಿ ಹೇಳತಕ್ಕಂತಹ ಕಥೆಗಳೂ ಬಂದಿದೆ. ರಾಮಾಯಣವನ್ನು 18 ಅಧ್ಯಾಯದಲ್ಲಿ ಮನೋಭವದಲ್ಲಿ ನಿರೂಪಣೆ ಮಾಡಿದ್ದಾರೆ. ಎಲ್ಲ ಸಾಮಾನ್ಯವಾಗಿ ಅವೆಲ್ಲ ಗೊತ್ತಿರ್ತದೆ. ಆದ್ದರಿಂದ ಮಹಾಭಾರತದಲ್ಲಿ ಬಂದಂತಹ ವಿಶೇಷತೆಗಳನ್ನು ಮಾತ್ರ ನಾನು ಹೇಳ್ತೇನೆ. ಯಾಕಂದರೆ ಬರ್ತಾ 18 ಅಧ್ಯಾಯ ಹೇಳ್ತಾ ಹೋದರೆ 5 ದಿವಸ 18 ದಿವಸ ಇಡೀ ಅಧಿಕ ಮಾಸೆಲ್ಲ ಹೋಗುವುದು. ಆದರೆ ರಾಮಾಯಣದಲ್ಲಿ ಬರದೇ ಇರತಕ್ಕಂಥ ಒಂದು ಅಂಶ ಮಹಾಭಾರತದಲ್ಲಿ ಬಂದಿರತಕ್ಕಂಥದ್ದೇನು ಅಂದರೆ ಈ ರಾವಣನ ಜನ್ಮ. ರಾಮಚಂದ್ರ ದೇವರ ಉತ್ಪತ್ತಿಯಲ್ಲೇ ನಾವು ಕೇಳಿದ್ದೇವೆ. ಸರ್ವೋತ್ತಮನಾದ ಭಗವಂತನೇ ರಾಮನಾಗಿ ಅವತಾರ ಮಾಡಿದ್ದು ಅದೆಲ್ಲ ರಾಮಾಯಣದಂತೆ ಇರತಕ್ಕಂಥದ್ದು. ಆದರೆ ಈ ರಾವಣನ ಉತ್ಪತ್ತಿಯ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಿದೆ. ರಾವಣ ತಾನು ಹುಟ್ಟಿದ ಮೇಲೆ ಅವನ ಪ್ರವೃತ್ತಿಗಳು ಹೇಗಿತ್ತು ಇದು ವಾಲ್ಮೀಕಿ ರಾಮಾಯಣದಲ್ಲಿ ನಮಗೆ ಹೆಚ್ಚು ಕಂಡು ಬರುವುದಿಲ್ಲ. ಅದನ್ನು ಮಹಾಭಾರತ ವಿಶಿಷ್ಟವಾಗಿ ನಮಗೆ ಉಲ್ಲೇಖ ಮಾಡ್ತದೆ. ಬ್ರಹ್ಮದೇವರ ಮಕ್ಕಳು ಪುಲಸ್ತ್ಯರು ಅಂತ ದೊಡ್ಡ ಜ್ಞಾನಿಗಳು. ಆ ಪುಲಸ್ತ್ಯರಿಗೆ ಅವರು ಮಾನಸಪುತ್ರರು. ಪುಲಸ್ತ್ಯರೆಲ್ಲರೂ ಕೂಡ ಪುಲಸ್ತ್ಯೋ ನಾಮ ತಸ್ಯಾಸೀತ್ ಮಾನಸೋ ದೈತಸ್ಸುತಃ ತಸ್ಯ ವೈಶ್ರವಣೋ ನಾಮ ಗವಿಪುತ್ರೋ ಅಭವತ್. ಅವನಿಗೆ ವಿಶ್ರವಸು ಅಂತ ಅವನ ಮಗನಾಗಿ ಕುಬೇರ ಹುಟ್ಟಿರ್ತಕ್ಕಂಥವನಾಗಿದ್ದಾನೆ. ಆವಾಗ ಆ ಕುಬೇರನಿಗೆ ವಿಶೇಷವಾಗಿರತಕ್ಕಂತಹ ದೇವತಾ ಕೋಶಾಗಾರದ ಆಧಿಪತ್ಯವನ್ನು ಕೊಟ್ಟಿದ್ದಾನೆ. ಎಲ್ಲ ಸಂಪತ್ತು, ದೇವಲೋಕದ ಸಂಪತ್ತನ್ನು ನೋಡಿಕೊಂಡು ಇರಬೇಕು ಅಂತ ಬ್ರಹ್ಮದೇವರು ಲೋಕಪಾಲಕತ್ವವನ್ನು ಅವನಿಗೆ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಆಮೇಲೆ ಆ ವಿಶ್ರವಸ್ಮುನಿಯ ಆ ಪುಲಸ್ತ್ಯರಿಂದ ಇನ್ನೊಬ್ಬ ಮಗ ಹುಟ್ಟಿರ್ತಕ್ಕಂಥವನಾಗಿದ್ದಾನೆ. ಅವನಿಗೂ ಈ ರಾವಣ ಅಂತ ಹೆಸರು. ಆ ರಾವಣನಿಗೆ ಈ ಇನ್ನೊಬ್ಬ ಹೆಂಡತಿಯಲ್ಲಿ ಹುಟ್ಟಿರ್ತಕ್ಕಂತಹ ಆ ಕುಬೇರನನ್ನು ನೋಡಿ ಮಾತ್ಸರ್ಯ ಉಂಟಾರೆ. ಅವನಿಗೆಲ್ಲ ದೇವತಾ ಪದವಿ, ನಾವು ದೈತ್ಯರಾಗಿ ಹುಟ್ಟಿರ್ತಕ್ಕಂಥವಳಾಗಿದ್ದೇವೆ, ನಮಗೆ ಯಾವ ವಿಧವಾಗಿರ್ತಕ್ಕಂಥ ಸಂಪತ್ತು ಇಲ್ಲ, ಆದ್ದರಿಂದ ದೇವತೆಗಳಲ್ಲಿ ನಾನು ಅಮರತ್ವವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಈ ಅವಧ್ಯತ್ವ ವರವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ತಪಸ್ಸನ್ನು ಮಾಡಲಿಕ್ಕೆ ಹೋಗ್ತಾನೆ. 3 ಜನ ಅವನ ಮಕ್ಕಳು 3, ರಾವಣ, ವಿಭೀಷಣ, ಕುಂಭಕರ್ಣ, 3 ಜನರು ಕೂಡ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಹೊರಡ್ತಾರೆ. ಯಾಕೆ? ಕುಬೇರನಿಗೆ ಅವಧ್ಯತ್ವ ವರ ಇದೆ, ಆದರೆ ನನಗೆ ಅವಧ್ಯತ್ವ ವರ ಇಲ್ಲ, ನಾವೆಲ್ಲ ದುಃಖ ಪಡುವಂತಹ ಸ್ಥಿತಿ ಬರ್ತದೆ ಅಂತ ಹೇಳಿ ತಾತನನ್ನು ಕುರಿತೇ ತಪಸ್ಸನ್ನು ಮಾಡ್ತಾರೆ. ಬ್ರಹ್ಮದೇವರನ್ನು ತಪಸ್ಸನ್ನು ಮಾಡಿದರೆ ಆ ಭಾರಿ ಉಗ್ರವಾಗಿರತಕ್ಕಂತಹ ತಪಸ್ಸು ಏನು ಅವಧ್ಯತ್ವವನ್ನು ಪಡೆಯಬೇಕು ಅಂತ ಅನೇಕ ವರ್ಷಗಳ ಕಾಲ, ಎಷ್ಟು ಪೂರ್ಣೆ ವರ್ಷ ಸಹಸ್ರೇತು ಶಿರಶ್ಚಿತ್ತ ದಶಾನನಃ ಜಹೋತ್ಯಗ್ನುದುರಾದರ್ಶೆ ತೇನಾ ದುಷ್ಯಜ್ಜಗತ್ ಪ್ರಭು. 1000 ವರ್ಷಗಳ ಕಾಲ ತಾನು ಪ್ರತಿನಿತ್ಯದಲ್ಲೂ ಕೂಡ ಹೇಗೆ ತಪಸ್ಸನ್ನು ಮಾಡ್ತಾ ಇದ್ದ ಅಂತಂದರೆ ತನ್ನ ತಲೆಯನ್ನೇ ಪುಷ್ಪವನ್ನಾಗಿ ಸಮರ್ಪಣೆ ಮಾಡಿ ಮಾಡಿ ಆ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಅಂತಹ ಒಂದು, ಆದರೆ ಅವನಿಗೆ ಆ ಪುಲಸ್ತ್ಯರ ಅನುಗ್ರಹ ಇತ್ತು. ಆ ತಲೆ ಕಡದಾಗಲೆಲ್ಲ ಮತ್ತೆ ಪುನಃ ಬರ್ತಾ ಇತ್ತು. ಹೀಗೆ 10 ದಿವಸ 1000 ವರ್ಷ
ತಾನು ವಿಶೇಷವಾಗಿ ಇಂತಹ ತಪಸ್ಸನ್ನು ಮಾಡಿದಾಗ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ. ಏನು ಬೇಕು ಅಂತ ವರ ಕೇಳ್ತಾರೆ. ಪ್ರೀತೋಸ್ಮಿ ವೇದಿ ವರ್ತಧ್ವಂ ವರಾನ್ ಋಣದ ಪುತ್ರಕಾಹ ಯಜ್ಞದೀಷ್ಟತೆ ತ್ವೇಕಂ ಅಮರತ್ವಂ ತಥಾಸ್ತು ತತ್. ನೀನೇನು ಅಪೇಕ್ಷೆ ಪಡ್ತಿ ಅದೆಲ್ಲವನ್ನು ಕೂಡ ಕೊಡ್ತಕ್ಕಂಥವನಾಗ್ತೇನೆ ಅಂತಂದರೆ ಆವಾಗ ರಾವಣ ಕೇಳ್ತಾನೆ, ಅಮರತ್ವ ಅನ್ನೋದು ಬೇಕು. ಅದಕ್ಕೆ ನೋಡಪ್ಪ, ದೇವತೆಗಳಿಗೆ ಅಮರತ್ವ ಕೊಡ್ತಕ್ಕಂಥವನು ನಾನಲ್ಲ, ಅದೆಲ್ಲ ಭಗವಂತನ ಸಂಕಲ್ಪಕ್ಕನುಸಾರವಾಗಿ ಅಮರತ್ವ ಬರ್ತಕ್ಕಂಥದ್ದು. ಅದನ್ನು ಬಿಟ್ಟು ಬೇಕಾದರೆ ಬೇರೆ ಏನಾದರೂ ಕೇಳು ಅಂತ ಹೇಳಿದರು. ಅದಕ್ಕೆ ರಾವಣ ಕೇಳಿದ, ಗಂಧರ್ವದೇವ ಸುರತೋ ಯಕ್ಷ ರಾಕ್ಷಸತಸ್ತತ ಸರ್ಪ ಕಿನ್ನರ ಭೂತೇಭ್ಯೋ ನಮೇ ಭೂಯಾತ್ ಪ್ರಭಾವರಾಭವಃ. ಗಂಧರ್ವನಿಂದಾಗಲಿ, ಕಿನ್ನರರು, ಕಿಂಪುರುಷರು, ದೇವತೆಗಳು, ಯಕ್ಷರು, ರಾಕ್ಷಸರು, ಸರ್ಪಗಳು, ಇದು ಯಾವುದರಿಂದಲೂ ಕೂಡ ನನಗೆ ಅಪಜಯ ಬರಬಾರದು. ಮರಣ ಅನ್ನೋದು ದೂರತೋಪಾಸ್ತ, ಅಪಜಯನೇ ಬರಬಾರದು. ಹೀಗೆ ತಾನು ವರವನ್ನು ಕೇಳಿದ. ಆಯಿತು ಅಂತ ಮನುಷ್ಯನನ್ನು ಕೇಳಲಿಲ್ಲ. ಯಾಕೆ? ಇವರಿಂದಲೇ ನನಗೆ ಮರಣ ಬರಲ್ಲ ಅಂತಂದರೆ ಮನುಷ್ಯರ ಹತ್ರ ಯಾಕೆ ಕೇಳಬೇಕು ನಾನು? ಆದ್ದರಿಂದ ಮನುಷ್ಯರನ್ನು ತಿರಸ್ಕಾರ ಭಾವನೆಯಿಂದ ಬಿಟ್ಟುಬಿಟ್ಟ. ಯಯೇತೆ ಕೀರ್ತಿತ ಸರ್ವೇ ನತೇಭ್ಯೋಸ್ತಿ ಭಯಂ ತವ. ನೀನು ಯಾರ್ಯಾರನ್ನು ಹೇಳಿದೆಯಲ್ಲಪ್ಪ, ಅದು ಯಾರಿಂದಲೂ ನಿನಗೆ ಮರಣ ಇಲ್ಲ ಅಂತ ಬ್ರಹ್ಮದೇವರು ವರ ಕೊಟ್ಬಿಟ್ರು. ಹೀಗೆ ಆ ದುರ್ಬುದ್ಧಿಯಿಂದ ಅವಧ್ಯತ್ವ ನನಗೆ ಬಂದಿದೆ ಅಂತ ಹೇಳಿಕೊಂಡು ದೇವತೆಗಳ ಲೋಕದಲ್ಲೆಲ್ಲ ಆಕ್ರಮಣ ಮಾಡ್ತಾ ಇದ್ದ. ಕುಬೇರನ ಹತ್ರ ಹೋದ, ಅವನ ಹತ್ರ ಇರ್ತಕ್ಕಂಥ ಎಲ್ಲ ಸಂಪತ್ತನ್ನು ಹರಣ ಮಾಡಿದ, ಪುಷ್ಪಕ ವಿಮಾನವನ್ನು ಹರಣ ಮಾಡಿದ, ಎಲ್ಲ ತಂದಿಟ್ಟುಕೊಂಡ. ಇವನು ಒಂದು ರೀತಿ ರಜೋಗುಣದ ಪ್ರತೀಕನಾಗಿರ್ತಕ್ಕಂಥದ್ದು. ರಜೋಗುಣ ಏನು ಮಾಡ್ತದೆ? ರಜೋಗುಣ ತಪಸ್ಸನ್ನು ರಜೋಗುಣ ಸಾಧನೆಯನ್ನು ಮಾಡಿಸ್ತದೆ. ಆ ಸಾಧನೆಯನ್ನು ಮಾಡಿಸಿ ಆ ಸಾಧನೆಯ ಫಲ ಏನಾಗಿರಬೇಕು? ನಾವು ಸುಖವಾಗಿರಬೇಕು, ಸಿಕ್ಕ ಎಲ್ಲ ಪದಾರ್ಥಗಳು ನಮ್ಮ ಅಧೀನದಲ್ಲಿ ಇರಬೇಕು ಅನ್ನೋ ಭಾವನೆಯನ್ನು ತಂದುಕೊಡ್ತಾರೆ. ಹೀಗೆ ರಜೋಗುಣಕ್ಕೆ ಪ್ರತೀಕನಾಗಿ ರಾವಣ ಎಲ್ಲ ತನ್ನ ಎಷ್ಟೋ ವರ್ಷಗಳ ಕಾಲ ಈ ಘೋರವಾದ ತಪಸ್ಸನ್ನು ಮಾಡಿದರೂ ಆ ತಪಸ್ಸನ್ನು ಯಾವುದಕ್ಕೆ ಬಳಸಿಕೊಂಡ ಅಂತಂದರೆ ತನ್ನ ಕಾಮನೆಗಳನ್ನು ಪೂರ್ಣ ಮಾಡಲಿಕ್ಕೋಸ್ಕರ ಬಳಸಿಕೊಂಡ. ಹೀಗೆ ಆ ಕಾಮದ ವಿಶಿಷ್ಟವಾಗಿರತಕ್ಕಂತಹ ರಜೋಗುಣದ ಪ್ರತೀಕನಾಗಿ ರಾವಣ ಕಂಡುಬರ್ತದೆ. ಇನ್ನು ಕುಂಭಕರ್ಣ ತಪಸ್ಸು ಮಾಡ್ತಾ ಇದ್ದಾರೆ. ಕುಂಭಕರ್ಣ ತಪಸ್ಸು ಮಾಡುವಾಗ ದೇವತೆಗಳಿಗೆಲ್ಲ ಭಾರೀ ಹೆದರಿಕೆ ಆಯಿತು. ಯಾಕಂದರೆ ಇವನು ತಾನು ಅವಧ್ಯತ್ವ ವರ ಇವರ ಅರಣ್ಯ ಕೇಳಲಿಕ್ಕೆ ಹೊರಟಿದ್ದಾನೆ, ಇವನೇನು ವರವನ್ನು ಕೇಳ್ತಾನೋ ಅಂತ ದೇವತೆಗಳಿಗೆ ಹೆದರಿಕೆ ಶುರುವಾಯಿತು. ಬ್ರಹ್ಮದೇವರ ಹತ್ರ ಹೋಗ್ತಾ ಇದ್ದಾರೆ ದೇವತೆಗಳೆಲ್ಲರೂ ಕೂಡ. ಸ್ವಾಮಿ, ರಾವಣನ ವರದಿಂದಲೇನೆ ಈಗ ನೀವು ಅವಧ್ಯ ಯಾರಿಂದಲೂ ಅಪಜಯ ಇರಬಾರದು ಅಂತ ಹೇಳಿದ್ದಕ್ಕೆ ಇಡೀ ನಮ್ಮ ದೇವಲೋಕವನ್ನೆಲ್ಲ ಆಕ್ರಮಣ ಮಾಡಿ ಇಲ್ಲಿರುವ ಸಂಪತ್ತನ್ನೆಲ್ಲ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಇನ್ನು ಅವ್ರ ತಮ್ಮನಿಗೆ ನೀವು ಏನಾದರೂ ವರ ಕೊಟ್ಟು ಬಿಟ್ರೆ ಅವನಿನ್ನೇನು ಅನರ್ಥ ಮಾಡ್ತಾನೋ ಏನೋ. ಬಹಳ ಕಷ್ಟ ಇದೆ ಸ್ವಾಮಿ, ಏನು ಮಾಡಬೇಕು? ಚಿಂತೆ ಮಾಡಬೇಡ್ರಿ, ಲಕ್ಷ್ಮೀ ಸರಸ್ವತಿ ದೇವಿಯ ಪ್ರಾರ್ಥನೆ ಮಾಡಿ ಏನಾದರೂ ಒಂದು ಉಪಾಯವನ್ನು ಮಾಡ್ತಾಳೆ ಅಂತ ಹೇಳಿದಾಗ ಸರಸ್ವತಿ ದೇವಿಯನ್ನು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ನಿನ್ನ ವಾಗ್ವಿಲಾಸದಿಂದ ಹೇಗಾದರೂ ಮಾಡಿ ಅನುಗ್ರಹವನ್ನು ಮಾಡಬೇಕು. ಅವನು ಇಂತಹ ಕೆಟ್ಟ ವರಗಳನ್ನು ತೆಗೆದುಕೊಂಡು ಮತ್ತೆ ಪುನಃ ನಮ್ಮನ್ನು ಆಕ್ರಮಣ ಮಾಡುವಂತಹ ಸ್ಥಿತಿ ಬರಬಾರದು ಅಂತ ಹೇಳಿದಾಗ ಸರಸ್ವತಿ ದೇವಿ ಅವನು ಹೇಳ್ತಾನೆ. ತಪಸ್ಸಿನಿಂದ ಇದ್ದಾಗ ಬ್ರಹ್ಮದೇವರು ಇನ್ನೇನು ಪ್ರತ್ಯಕ್ಷರಾಗಿದ್ದಾರೆ. ಎದ್ದು ತಾನೇನು ಮಾಡಬೇಕು ಅಂದ್ಕೊಂಡು ಅವನು ಹೇಗೆ ಕೇಳಬೇಕು ಅಂದ್ಕೊಂಡಿದ್ದ ಅಂತಂದರೆ ಜಗತ್ತಿನಲ್ಲಿ ದೇವತೆಗಳು ಅನ್ನೋ ಒಂದು ಜಾತಿನೇ ಇರಬಾರದು ಅಂತ. ಎಂಥ ದುಷ್ಟ ನೋಡಿ, ಇರೋದಿದ್ರೆ ಅಸುರ ಜಾತಿ ಇರಬೇಕು. ದೇವತೆಗಳಲ್ಲಿ ನೀನು ಸೃಷ್ಟಿ ಮಾಡಿದ ಜೀವಿಗಳಲ್ಲಿ ದೇವತ್ವ ಅನ್ನೋ ಜಾತಿನೇ ಇರಬಾರದು. ನಿರ್ದೇವತಾ ವರವನ್ನು ಬೇಡಬೇಕು ಅಂತ ತಪಸ್ಸನ್ನು ಮಾಡಿದ. ಎಂಥ ಘೋರವಾದ ತಪಸ್ಸು! ಈ ತಪಸ್ಸೇನಾದರೂ ಇದನ್ನು ಕೇಳಿಬಿಟ್ಟಿದ್ರೆ ಪರಿಸ್ಥಿತಿ ದೇವತೆಗಳೇ ಇಲ್ಲ ಆಗಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು? ಇನ್ನೇನು ಬ್ರಹ್ಮದೇವರು ಪ್ರತ್ಯಕ್ಷರಾಗಿದ್ದಾರೆ, ಇವನು ನಿರ್ದೇವತಾ ವರವನ್ನು ಕೇಳಬೇಕು ಅಂತ ಹೇಳಿ ತಾನು ಬಾಯಿ ತೆಗೆದಿದ್ದೇನೆ. ಸರಸ್ವತಿ ದೇವಿಯ ವಾಗ್ವಿಲಾಸದಿಂದ ನಿರ್ದೇವತಾ ಅನ್ನೋದ್ರ ಬದಲು ನಿದ್ರಾವತಾಮಸ್ತು ಅಂತ ಹೇಳಿದ್ರು. ಅದು ನೋಡ್ರಿ, ಶಬ್ದದ ವಾಗ್ವಿಲಾಸ ಹೇಗಾಯಿತು. ನಾವು ಒಂದೊಂದು ಬಾರಿ ಏನು ಮಾತಾಡ್ತೇವೆ ನಮಗೆ ಗೊತ್ತಾಗೋದಿಲ್ಲ. ನಿರ್ದೇವತಾ ವರವನ್ನು ಬೇಡಬೇಕು ಅಂತಂದ ಆ ರಕಾರ ಎಲ್ಲಿ ಆಗಬೇಕಾಗಿತ್ತು? ನಕಾರದ ಪರದಲ್ಲಿ ರೇಪ ಬರಬೇಕಾಗಿತ್ತು, ದಕಾರದ ಪರದಲ್ಲಿ ಬಂದು ನಿದ್ರಾವತಾಮಸ್ತು ಅಂತ. ನಾನು ನಿದ್ರೆ ಉಳ್ಳವನಾಗಬೇಕು ನಿರಂತರ ಅಂತ ಕೇಳಿದ. ತಥಾಸ್ತು ಹೋಗ್ಬಿಟ್ಟ ಬ್ರಹ್ಮದೇವರು ತಥಾಸ್ತು ಹೊತ್ತು ಹೋಗ್ಬಿಟ್ಟ. ಬರೇ ನಿದ್ದೆ ಮಾಡಲಿಕ್ಕೆ ಶುರು
ಎಂಥ ನಿದ್ರೆ! ರಾವಣನಿಗೆ ಒಂದು ಬಾರಿ ಆಶ್ಚರ್ಯ ಆಗೋಯ್ತಂತೆ. ಎಲ್ಲ ರಾಮನ ಜೊತೆಗೆ ಯುದ್ಧ ನಡೀತಾ ಇದೆ, ಆದರೂ ಸುಖವಾಗಿ ನಿದ್ದೆ ಮಾಡ್ತಿದ್ದಾನೆ. ನೀನು ನೋಡಿದರೆ ಭಾರಿ ಆನಂದ ಆಗುತ್ತಪ್ಪ. ನಮಗೇನೋ ಒಂದು ಕೊರಗು ಹಚ್ಚಿಕೊಂಡು ಸಾಯ್ತೀನಿ, ಇವತ್ತಲ್ಲ ನಾಳೆ ಸಾವು ಬರ್ತದೆ ಅಂತ ಪ್ರಾಣ ಭಯದಿಂದ ನಮಗೆ ನಿದ್ದೆನೇ ಬರ್ತಾ ಇಲ್ಲ. ಇಂತಹ ಮರಣದ ಸಮಯದಲ್ಲೂ ಸುಖವಾಗಿ ನಿದ್ದೆ ಮಾಡ್ತಾ ಇದೆಯಲ್ಲ, ನಿಜವಾಗೂ ಬ್ರಹ್ಮದೇವರು ಕೊಟ್ಟ ವರ ನಿನಗೆ ಭಾರಿ ಫಲಿಸಿದೆ ಅಂತ ರಾಮ. ಏನು ನಿದ್ರೆ, ಯಾವ ಚಿಂತೆ ಇಲ್ಲದೇನು ಇಷ್ಟು ಘೋರಿಕೆ. ಕೆಲವರಿಗೆ ನಿದ್ದೆಯೂ ಕೂಡ ರಾಮ ಏನು ಗಲಾಟೆ ಇರಲಿ, ಏನಿರಲಿ, ಉಪನ್ಯಾಸ ಕೂತಿದ್ರು ಕೂಡ ಬೇಡ ಅಂದ್ರೆ ಆರಾಮ್ ನಿದ್ದೆ ಹೊಡಿತಾ ಇರ್ತಾರೆ. ಎಷ್ಟು ದೇವರ ಅನುಗ್ರಹ. ಇದು ತಮೋಗುಣದ ಪ್ರಭಾವ. ತಮೋಗುಣದ ಪ್ರಭಾವದಿಂದ ವಿಭೀಷಣ ಹೀಗೆ ನಿರ್ದೇವತಾವಾದವನ್ನು ಮುಂದಿಡಬೇಕು, ಅದನ್ನು ಬ್ರಹ್ಮದೇವರ ಹತ್ರ ವರವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಸರಸ್ವತಿಯ ಒಂದು ಪ್ರಾರ್ಥನೆಯಂತೆ ಹೀಗೆ ತಾನು ನಿದ್ದೆಯನ್ನು ಮಾಡುವಂತಹ ಸ್ಥಿತಿ ಪಡೆದ. ರೂಪರಾಕ್ರಮಿಯಾಗಿದ್ದ ಮಹಾದೊಡ್ಡ ಕುಂಭಕರ್ಣ. ಇನ್ನು ವಿಭೀಷಣ ತಾನು ಬಹಳ ಶ್ರದ್ಧಾವಂತನಾಗಿ ತಪಸ್ಸನ್ನು ಮಾಡಿ ಭಗವಂತ ಬ್ರಹ್ಮದೇವರು ಪ್ರತ್ಯಕ್ಷನಾದರೆ, ಆ ಬ್ರಹ್ಮದೇವರು ಪ್ರತ್ಯಕ್ಷನಾದಾಗ ಏನು ಕೇಳ್ತಾ ಇದ್ದಾನೆ? ಸ್ವಾಮಿ, ಎಂದಿಗೂ ಕೂಡ ನನಗೆ ಧರ್ಮದಲ್ಲಿ ಅನಾಸಕ್ತಿ ಬರುವಂತೆ ಮಾಡಬೇಡ. ಯಾವಾಗಲೂ ಧರ್ಮದಲ್ಲಿ ರತಿಯನ್ನು ಉಂಟು ಮಾಡುವಂತೆ ನನಗೆ ಅನುಗ್ರಹ ಮಾಡು. ಎಂದಿಗೂ ಏನಾದರೂ ಕಷ್ಟಗಳು ಬಂದಾಗ ಧರ್ಮಗಳನ್ನು ನಾವು ಬೈತಾ ಇರ್ತೇವೆ, ಆ ಬುದ್ಧಿಯನ್ನು ಎಂದಿಗೂ ಕೊಡಬೇಡ. ಇದು ವಿಭೀಷಣ ಕೇಳಿದಂತಹ ವರ. ಅದರಿಂದ ಈ ವಿಧವಾಗಿರ್ತಕ್ಕಂಥ ವರವನ್ನು ಕೇಳಿದಾಗ ಭಾರಿ ಸಂತೋಷ ಆಯಿತಂತೆ ಬ್ರಹ್ಮದೇವರು. ನಿನ್ನ ಅಣ್ಣಂದರೆಲ್ಲರೂ ಕೂಡ ಏನು ವರವನ್ನು ಕೇಳಿದರು? ಒಬ್ಬನು ಅವಧ್ಯತ್ವ ಬರಬೇಕು ಅಂತ ಕೇಳಿದ, ಇನ್ನೊಬ್ಬನು ಇಲ್ಲ ನನಗೆ ನಿರ್ದೇವತಾವನ್ನು ಮಾಡ್ತೇನೆ ಅಂತ ಈ ರೀತಿಯಾಗಿ ವರವನ್ನು ಕೇಳಲಿಕ್ಕೆ ಹೋದ್ರ. ಆದರೆ ನೀನು ಮಾತ್ರ ಧರ್ಮದಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ನೀನು ವರವನ್ನು ಬೇಡಿರ್ತಕ್ಕಂಥವನಾಗಿದ್ದಿ. ನಿಜವಾಗಿಯೂ ಕೂಡ ನಿನ್ನ ಈ ಒಂದು ಮಾತನ್ನು ಹೇಳ್ತಾನೆ, ಪರಮಾಪದ್ಗತಸ್ಯಾಪಿ ನಾಧರ್ಮೇನೇ ಮತಿರ್ಭವೇ ಅಶಿಕ್ಷಿತಂಚ ಭಗವಾನ್ ಬ್ರಹ್ಮಾಸ್ತ್ರಂ ಪ್ರತಿಭಾತುಮೇ. ಇಂತಹ ವರ, ಎಷ್ಟು ಆಪತ್ತು ಬರಲಿ, ಎಷ್ಟೇ ಕಷ್ಟ ಬರಲಿ, ಧರ್ಮ, ದೇವರು, ಭಗವಂತನ ಬಗ್ಗೆ ನನಗೆ ರತಿ ಹೋಗುವುದು ಬೇಡ. ನನ್ನ ಮನಸ್ಸು ನಿರಂತರವಾಗಿ ದೇವರ ಪಾದಗಳನ್ನು ಚಿಂತನೆ ಮಾಡುವಂತಹ ಒಂದು ಭಾಗ್ಯವನ್ನು ನನಗೆ ಕರುಣಿಸು. ಇದು ವಿಭೀಷಣ ಕೇಳಿದ. ಬ್ರಹ್ಮದೇವರು ಸಂತೋಷ ಆದರು. ನೀನು ಯಾವುದನ್ನು ಅವಧ್ಯತ್ವ ಇತ್ಯಾದಿಗಳನ್ನು ಬೇಡದೇನೆ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿ ಕೇಳಿದೆಯಲ್ಲ, ನಿನಗೆ ಚಿರಂಜೀವಿತ್ವ ಕೊಡ್ತೇನೆ ಅಂತ ಬ್ರಹ್ಮದೇವರು. ನೋಡ್ರಿ, ಯಾರಿಗೂ ಸಿಗಲಿಲ್ಲ. ಇವರು ಚಿರಂಜೀವಿತ್ವ ಬೇಕು ಅಂತ ಕೇಳಿದವರಿಗೆ ಸಿಗಲಿಲ್ಲ. ಇವನು ಯಾವುದು ಕೇಳಲಿಲ್ಲ. ಭಗವಂತನ ಪಾದಾರವಿಂದವನ್ನು ಯಾವತ್ತಿಗೂ ನನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡುವಂತಹ ಭಾಗ್ಯವನ್ನು ಕೊಡುವಂತ ಕೇಳಿದ. ವಿಭೀಷಣನಿಗೆ ಚಿರಂಜೀವಿತ್ವ ಸಿಗುತ್ತೆ. ಅದರಿಂದ ನಮ್ಮ ಜೀವನದಲ್ಲಿ ಯಾವುದನ್ನು ಬೇಡಬೇಕು ಅದು ಗೊತ್ತಿಲ್ಲ. ಅದನ್ನು ಲೌಕಿಕವಾಗಿರ್ತಕ್ಕಂತಹ ಕಾಮನೆಗಳನ್ನು ಪಡೆಯಬೇಕು ಅಂತ ಅದನ್ನು ಅಪೇಕ್ಷಿಸಿಕೊಂಡು ಹೋದರೆ ಅದು ನಮಗೆ ಸಿಗೋದಿಲ್ಲ. ನೋಡ್ರಿ, ನಮ್ಮ ನೆರಳಿರ್ತದೆ. ಆ ನೆರಳನ್ನು ಹಿಡಿಬೇಕು ಅಂತ ನಾವು ಮುಂದೆ ಹೋದಷ್ಟು ನೆರಳು ಬರಲಿಕ್ಕೆ ಸಾಧ್ಯನಾ? ಹಿಡಿಲಿಕ್ಕಾಗತ್ತ ಆ ನೆರಳನ್ನು ಹೇಗಾದರೂ ಮಾಡಿ? ಹಾಗೆ ವಿಷಯ ಕಾಮನೆಗಳೆಲ್ಲವೂ ಕೂಡ ನೆರಳಿದ್ದ ಹಾಗೆ. ಎಷ್ಟು ನಾವು ಅದನ್ನು ಹಿಡಿಬೇಕು, ಅದನ್ನು ನಾವು ಪಡೆಯಬೇಕು ಅಂತಂದರೆ ಅದು ನಮ್ಮ ಕೈಗೆ ಸಿಗೋದಿಲ್ಲ. ನೆರಳಿನಲ್ಲಿ ದೂರ ಹೋಗ್ತಾ ಇರ್ತದೆ. ಅದಕ್ಕೇನು ಮಾಡಬೇಕು? ಆ ವಿಷಯ ಕಾಮನೆಗಳೆಲ್ಲ ನಮ್ಮ ಹಿಂದೆ ಬರುವಂತೆ ಮಾಡಬೇಕು. ಅದಕ್ಕೇನು ಮಾಡಬೇಕು? ಸೂರ್ಯನ ಎದುರಾಗಿ ನಾವು ಹೋದಾಗ ನಮ್ಮ ನೆರಳು ನಮ್ಮ ಹಿಂದೆ ಬರಲಿಕ್ಕೆ ಶುರುವಾಗುತ್ತೆ. ನಾವಾಗೆ ನೆರಳನ್ನು ಅಪೇಕ್ಷಿಸಿಕೊಂಡು ಹೋದರೆ ನೆರಳನ್ನು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ ನಮಗೆ. ಆದರೆ ಸೂರ್ಯನ ಅಭಿಮುಖವಾಗಿ ನಾವು ಹೋದರೆ ಆವಾಗ ನಮ್ಮ ಹಿಂದೆ ನೆರಳು ಬರುವಂತೆ ಆಗುತ್ತೆ, ನಮ್ಮನ್ನು ಅನುಸರಿಸಿ ಬರ್ತಾ ಇದೆ. ಹಾಗೆ ನಮ್ಮ ಜೀವನದಲ್ಲಿ ವಿಷಯ ಕಾಮನೆಗಳನ್ನು ಅನುಸರಿಸಿ ಹೋಗಬಾರದು. ಭಗವಂತನ ಸೂರ್ಯ ಜಗತ್ಪ್ರಕಾಶಕನಾದ ಪರಮಾತ್ಮನ ಕಡೆಗೆ ನಾವು ಅಭಿಮುಖವಾಗಿ ಹೋದಾಗ ವಿಷಯ ಕಾಮನೆಗಳೆಲ್ಲ ಬೇಡ ಅಂದರೂ ಕೂಡ ನಮ್ಮ ಹಿಂದೆ ಬರ್ತದೆ. ಬೇಡ. ಅದಕ್ಕೆ ದೇವರನ್ನು ಅಪೇಕ್ಷಿಸಿಕೊಂಡು ಹೋಗಬೇಕು. ಇವತ್ತು ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಅವರು ಯಾವುದನ್ನು ಅವನು ಉದ್ಧಾರ ಮಾಡಬೇಕು ಅಂತ ಮನಸ್ಸು ಸಂಕಲ್ಪ ಮಾಡ್ತಾರೋ ಅವನು ಎಂತಹ ದುಷ್ಟವನೇ ಆಗಿರಲಿ, ರಾಯರ ಕೃಪಾದೃಷ್ಟಿಗೆ ಪಾತ್ರನಾಗಿದ್ದಾನೆ ಅಂತ ಹೇಳಿ ಅವರಲ್ಲಿ ಅಂತರ್ಯಾಮಿಯಾದ ಭಗವಂತ ಏನು ಮಾಡ್ತಾ ಇದ್ದಾನೆ? ಅವರ ಎಲ್ಲ ಅಪೇಕ್ಷೆಗಳನ್ನು ಪೂರ್ಣ ಮಾಡ್ತಾ ಇದ್ದಾನೆ. ಈಗ ರಾಯರು ವಿಷಯ ಪದಾರ್ಥಗಳಿಂದ ಹಿಂದೆ ಹೋಗಲಿಲ್ಲ. ಭಗವಂತನಿಗೆ ಅಭಿಮುಖವಾಗಿ ಹೋದರೂ ಅವರು ಹೇಳಿದ ಎಲ್ಲ ಮಾತುಗಳನ್ನು ನಡೆಸುವಂತಹ ಹರಿಪಾದ ಪಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು, ಎಲ್ಲ ಸಂಪತ್ತನ್ನು ಪಡೆದಿದ್ದಾರೆ. ಹಾಗೆ ನಮ್ಮ ಜೀವನದಲ್ಲಿ
ಭಗವಂತನಿಗೆ ಅಭಿಮುಖವಾಗಿ ಹೋಗಬೇಕೇ ಹೊರತಾಗಿ ವಿಷಯ ಕಾಮನೆಗಳನ್ನು ಅಭಿಮುಖವಾಗಿ ಹೋದಾಗ ಆ ನೆರಳು ಸಿಗದೇ ಇದ್ದಾಗ ನಾವು ದುಃಖ ಪಡುವಂತೆ ನಮ್ಮ ಜೀವನದಲ್ಲಿ ಇವತ್ತಿಗೂ ಕೂಡ ವಿಷಯ ಪದಾರ್ಥಗಳಿಂದ ಸುಖ ಸಿಗದೇನೆ ದುಃಖವನ್ನು ಪಡ್ತಾ ಇರಬೇಕು. ಅದರಿಂದ ಎಚ್ಚೆತ್ತುಕೊಳ್ಬೇಕು. ಮಹಾಭಾರತ ಈ ಇದು ರಾಮಾಯಣದಲ್ಲಿ ಬಂದಿಲ್ಲ ಇವರ ವರಾದಿಗಳ ಪ್ರಸಂಗ. ಇದನ್ನ ಮಹಾಭಾರತ ಒಂದು ಉಲ್ಲೇಖ ಮಾಡಿ ತೋರಿಸಿಕೊಡ್ತದೆ ರಾಮಾಯಣದ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಪ್ರಸಂಗವನ್ನು. ಹೀಗೆ ತಾನು ಭಕ್ತಿಯಿಂದ ತಾನು ಆ ವರವನ್ನು ಬೇಡ್ತಾನೆ. ಬ್ರಹ್ಮದೇವರು ಚಿರಂಜೀವಿತ್ವ ವರವನ್ನೇ ಕೊಡ್ತಾರೆ. ಹೀಗೆ ಯಸ್ಮಾತ್ ರಾಕ್ಷಸ ಯೋನೋತೆ ಜಾತಸ್ಯ ಅಮಿತಕರ್ಷಣ ನಾಧರ್ಮೇ ದೀಯತೆ ಬುದ್ಧಿ ಅಮರತ್ವಂ ದದಾಮಿತೆ. ನೀನು ಒಳ್ಳೆಯ ದೇವತ್ವವನ್ನು ಕೊಡ್ತೇನೆ, ನೀನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರೂ ಇಂತಹ ಭಗವದ್ಭಕ್ತಿಯನ್ನು ಬೇಡಿದೆ, ಪರಮಾತ್ಮನ ಪಾದಾರವಿಂದಗಳಲ್ಲಿ ಮನಸ್ಸನ್ನು ಬೇಡಿದೆ, ನಿನಗೆ ಅಮರತ್ವವನ್ನು ಕೊಡ್ತೇನೆ ಅಂತ ವಿಭೀಷಣನಿಗೆ ಬ್ರಹ್ಮದೇವರು ವರವನ್ನು ಕೊಡ್ತಕ್ಕಂಥವನಾಗ್ತಾನೆ. ಹೀಗೆ ಇಂತಹ ಒಂದು ಅದ್ಭುತ ಈ 3 ಜೀವನದಲ್ಲಿ ಒಂದು ಕಾಮ ನೋಡ್ರಿ, ಸಾತ್ವಿಕ ಗುಣಕ್ಕೆ ಪ್ರತೀಕನಾಗಿರ್ತಕ್ಕಂಥವನು ವಿಭೀಷಣ, ರಜೋಗುಣಕ್ಕೆ ಪ್ರತೀಕನಾಗಿರ್ತಕ್ಕಂಥವನು ರಾವಣ, ತಮೋ ಗುಣಕ್ಕೆ ಪ್ರತೀಕನಾಗಿರ್ತವನು ಕುಂಭಕರ್ಣ. ನಮ್ಮ ಜೀವನದಲ್ಲಿ ಯಾವುದನ್ನು ಬೆಳೆಸಿಕೊಂಡ್ರೆ ಯಾವ ರೀತಿಯಾದ ಫಲ ಸಿಗುತ್ತೆ ಅನ್ನೋದಕ್ಕೆ ಈ 3 ವ್ಯಕ್ತಿಗಳು ಜ್ವಲಂತ ದೃಷ್ಟಾಂತವಾಗಿ ನಾವೇನು ಮಾಡ್ತೇವೆ? ನಿದ್ರಾ, ಆಲಸ್ಯ ಇವುಗಳನ್ನೇ ಆಶ್ರಯಿಸ್ತೇವೆ. ಏನ್ರಿ, ಬೆಳಗ್ಗಿನಿಂದ ಸಾಕಾಗಿ ಹೋಗಿದೆ ಆಫೀಸ್ನಲ್ಲಿ ಕೆಲಸ, ಸಾಯಂಕಾಲ ಸಮಯದಲ್ಲಿ ಸಂಧ್ಯಾವಂದನೆ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ, ಸುಸ್ತಾಗಿರ್ತದೆ, ಬಂದು ಮಲ್ಕೊಳ್ತೀವಿ ಒಂದು ಸ್ವಲ್ಪ ಹೊತ್ತು ಅಂತ ಮಲ್ಕೊಂಡ್ಬಿಡ್ತೇವೆ. ಕುಂಭಕರ್ಣನಂತೆ ನಾವು ನಿದ್ರಾಗಳಿಗೇನೆ ನಮ್ಮ ಜೀವನವನ್ನು ಹಾಳು ಮಾಡಿಕೊಂಡ್ರೆ ನಿದ್ರಯ ಕ್ರಿಯತೆ ನಕ್ತಂ ವ್ಯವಾಯೇನ ನವಂಬಯ, ಎಲ್ಲ ವಿಧವಾದ ಸಂಪತ್ತನ್ನು ಗಳಿಸೋದ್ರಲ್ಲೇನೆ ಯೌವನವನ್ನು ಕಳೆದಿರ್ತೇವೆ. ಬಾಲ್ಯದಲ್ಲಿ ಆಟೋಪ ನಮ್ಮ ವ್ಯವಹಾರಗಳಲ್ಲಿ ನಮ್ಮ ಆಯುಷ್ಯವನ್ನು ಕಳೆದಿರ್ತೇವೆ. ವಯಸ್ಸಾದ ಮೇಲೆ ನಿದ್ರೆ, ಅದು ಇನ್ನಿಷ್ಟು ಜಾಸ್ತಿ ವರ್ಷ ವಯಸ್ಸಾಯಿತು ಅಂತಂದರೆ ಆ ನಿದ್ರೆನೂ ಹೋಗಿಬಿಡುತ್ತೆ, ನಿದ್ರೆನೂ ಬರುತ್ತದೆ, ಅಂತಹ ಸ್ಥಿತಿ ಇರುತ್ತೆ. ಇಂತಹ ಈ ನಿದ್ರೆ ಅದು ತಮೋ ಗುಣಕ್ಕೆ ಪ್ರತೀಕವಾದದ್ದು. ಹಾಗೆಲ್ಲ ಜೀವನದಲ್ಲಿ ನಾವು ತಮೋ ಗುಣವನ್ನು ಪ್ರಚೋದಿಸಿಕೊಂಡ್ರೆ ಕುಂಭಕರ್ಣನಂತೆ ಆಗ್ತೀವಿ. ರಜೋಗುಣದ ಪ್ರತೀಕ ಏನು? ಎಲ್ಲ ಇದ್ದ ಕಾಮನೆಗಳೆಲ್ಲ ನನ್ನ ಅಧೀನದಲ್ಲಿ ಇರಬೇಕು ಅನ್ನೋ ಪ್ರತೀಕ. ಅವನಿಗೂ ಅಮರತ್ವ ಸಿಗಲಿಲ್ಲ. ಆದರೆ ಅಮರತ್ವವನ್ನು ಬೇಡದೇನೆ ಪರಮಾತ್ಮನ ಪಾದಾರವಿಂದದಲ್ಲಿ ಭಕ್ತಿಯನ್ನು ಬೇಡಿದಂತಹ ಸಾತ್ವಿಕ ಗುಣಕ್ಕೆ ಪ್ರತೀಕನಾದ ವಿಭೀಷಣನಂತೆ ನಮ್ಮ ಜೀವನದಲ್ಲಿ ಸಾತ್ವಿಕ ಗುಣಕ್ಕೆ ಅವಕಾಶಗಳನ್ನು ಕೊಟ್ಟಾಗ ಮಾತ್ರ ನಾವೆಂತಹ ಯೋನಿಯಲ್ಲಿ ಹುಟ್ಟಿದರೂ ಕೂಡ ನಮ್ಮನ್ನು ದೇವರು ಸ್ವೀಕಾರ ಮಾಡ್ತಾನೆ ಅನ್ನಲಿಕ್ಕೆ ವಿಭೀಷಣನ ಈ ಒಂದು ದೃಷ್ಟಾಂತವೇ ನಮಗೆ ಮಾರ್ಗದರ್ಶಕವಾಗಿದೆ ಅಂತ ಮಹಾಭಾರತ ನಿರೂಪಣೆಯನ್ನು ಮಾಡಿರ್ತಕ್ಕಂಥದ್ದಾಗಿದೆ. ಹೀಗೆ ಆ ರಾವಣ ಕುಂಭಕರ್ಣರ ಒಂದು ತಪಸ್ಸಿನ ಚರಿತ್ರೆಯನ್ನು ವಿಶಿಷ್ಟವಾಗಿ ಮಹಾಭಾರತ ಉಲ್ಲೇಖ ಮಾಡಿದೆ. ಅಂತೂ ಅದರಿಂದ ಆ ಉಪಟಳದಿಂದ ಪ್ರಾರ್ಥಿತನಾದ ಪರಮಾತ್ಮನೇ, ಸರ್ವೋತ್ತಮನಾದ ಭಗವಂತನೇ ರಾಮನಾಗಿ ಭೂಮಿಯಲ್ಲಿ ಅವತಾರ ಮಾಡಿ ಎಷ್ಟು ಜಗತ್ತಿನಲ್ಲಿ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಭಗವಂತ. ಮರ್ತ್ಯಾವತಾರ ಸ್ವಿಹಮರ್ತ್ಯ ಶಿಕ್ಷಣ. ಇವತ್ತು ತ್ರೇತಾಯುಗ ನಡೆದಿದ್ದು, ರಾಮಾವತಾರ ನಡೆದಿದ್ದು 24ನೇ ತ್ರೇತಾಯುಗದಲ್ಲಿ, ಈ 28ನೇ ಕಲಿಯುಗದ ಈ ಚಕ್ರದಲ್ಲಿ ಅಲ್ಲ. 24ನೆಯ ತ್ರೇತಾಯುಗದಲ್ಲಿ ಪ್ರತಿಯೊಂದು ಯುಗಗಳ ಚಕ್ರಗಳಲ್ಲಿಯೂ ದಶಾವತಾರಗಳಾಗುವುದಿಲ್ಲ. ಆಚಾರ್ಯರು ಹೇಳಿದ್ದಾರೆ 24ನೆಯ ಚಕ್ರ ಇದಲ್ವ, ಒಂದು ಚಕ್ರ ಅಂದರೆ ಕೃತ, ತ್ರೇತ, ದ್ವಾಪರ, ಕಲಿಯುಗ. ಇದು ಒಂದು ಸರಿ ತಿರುಗಿದ್ರೆ ಒಂದು ಚಕ್ರ. ಈಗ ನಾವು ಎಷ್ಟನೇ ಚಕ್ರದಲ್ಲಿದ್ದೇವೆ? 28ನೇ ಚಕ್ರದಲ್ಲಿದ್ದೇವೆ. ರಾಮಾವತಾರ ಆಗಿದ್ದು ಈ ತ್ರೇತಾಯುಗದಲ್ಲಿ ಅಲ್ಲ, 24ನೆಯ ಚಕ್ರದ ತ್ರೇತಾಯುಗದಲ್ಲಿ ರಾಮಾವತಾರ ಆಗಿದೆ. ಆವಾಗ ರಾಮಾವತಾರ ಆದರೂ ಅವನ ಆದರ್ಶ ಗುಣಗಳು ಇವತ್ತಿಗೂ ಕೂಡ ಇವತ್ತು ಪ್ರಚಲಿತವಾಗಿದೆ ಅಂತಂದರೆ ರಾಮನ ವ್ಯಕ್ತಿತ್ವ ಎಂಥದ್ದು ಅಂತ ಅರ್ಥ ಮಾಡಿಕೊಳ್ಳಿ. ನಮ್ಮ ಜೀವನದಲ್ಲಿ ಎಂದಿಗೂ ರಾಮ ವಿರ್ನಾಭಿಭಾಷತೆ, 2 ಮಾತುಗಳನ್ನು ಆಡ್ತಾ ಇದ್ದಿಲ್ಲ, ಒಂದೇ ಮಾತು, ಒಂದೇ ಬಾಣ ರಾಮನ. ಅಷ್ಟು ತನ್ನ ಜೀವನದಲ್ಲಿ ಎಲ್ಲ ವಿಧವಾಗಿರತಕ್ಕಂತಹ ಕಾರ್ಯ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸಬೇಕು ಅನ್ನೋದನ್ನು ಪ್ರತಿಯೊಂದು ಜನಾಂಗಕ್ಕೂ ಕೂಡ ಪಾಠವನ್ನು ಕಲಿಸಿದಂತಹ ಒಂದು ಅಪೂರ್ವವಾಗಿರತಕ್ಕಂಥ ಆದರ್ಶ ವ್ಯಕ್ತಿತ್ವ ರಾಮನ. ಅವನ ಚಿಂತನೆಯೇ ಎಷ್ಟೋ ವಿಧವಾಗಿರತಕ್ಕಂತಹ ಆಪತ್ತುಗಳನ್ನು, ಮನೋಭಾವನೆಗಳನ್ನು ಪರಿಹಾರ ಮಾಡತಕ್ಕಂತಹ. ಆನಂದ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ. ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗಿರತಕ್ಕಂತಹ ಸಂದರ್ಭದಲ್ಲಿ ಸೀತೆ ಮಹಾಪ್ರಲೋಭ
ಪ್ರಲೋಭನೆಗೆ ಒಳಗಾಗಿದ್ರೂ ಕೂಡ ಒಂದು ಬಾರಿ ಕಣ್ಣೆತ್ತಿಯೂ ಕೂಡ ರಾವಣನನ್ನು ನೋಡ್ತಾ ಇದ್ದಿಲ್ಲ. ಎಷ್ಟು ಪ್ರಲೋಭನೆ ಮಾಡಿದ! ಇಡೀ ನಿನ್ನ ಈ ರಾಕ್ಷಸ ಕುಲಕ್ಕೆ ದೊಡ್ಡ ಪಟ್ಟದ ಅರಸಿಯನ್ನಾಗಿ ಮಾಡ್ತೇನೆ, ದೇವಾನುದೇವತೆಗಳೆಲ್ಲ ನಿನ್ನ ಕಾಲಿಗೆ ಬಂದು ಬೀಳುವಂತೆ ಮಾಡ್ತೇನೆ, ನೀನು ನನ್ನನ್ನು ವರಿಸುವಂತ ಬೇಕಾದಷ್ಟು ಪ್ರಲೋಭನೆಗಳನ್ನು ರಾವಣ ಮಾಡಿದರೂ ಕಣ್ಣೆತ್ತಿಯೂ ಕೂಡ ನೋಡೋದಿಲ್ಲ. ಎಷ್ಟು ತಿರಸ್ಕಾರ ಮಾಡಿದ್ದಾರೆ! ಒಂದು ಹುಲ್ಲು ಕಡ್ಡಿಯನ್ನ ಮುಂದೆ ಇಟ್ಟುಕೊಂಡು ಅವನನ್ನು ಮಾತಾಡಿಸ್ತಾಳೆ ಅಂತ ರಾಮಾಯಣವೂ ಉಲ್ಲೇಖ ಮಾಡಿದೆ, ಹಾಗೆ ಮಹಾಭಾರತವೂ ಉಲ್ಲೇಖ ಮಾಡಿದೆ. ಮಂತ್ರಿ ಕೇಳ್ತಾನಂತೆ, ಎಷ್ಟು ಕಷ್ಟಪಡ್ತಾ ಇದ್ದೆ, ನಿನ್ನ ಈ ಪ್ರಾರ್ಥನೆಯನ್ನು ನೋಡಿದರೆ ನನಗೆ ಬೇಜಾರ. ಇಷ್ಟೆಲ್ಲ ಮಾಯಾವಿದ್ಯೆಯನ್ನು ಸಂಪಾದನೆ ಮಾಡಿದೆಯಲ್ಲ, ಒಂದು ಬಾರಿ ನೀನು ರಾಮನ ವೇಷವನ್ನೇ ಧಾರಣೆ ಮಾಡಿಕೊಂಡು ಹೋದರೆ ಸುಲಭವಾಗಿ ನಿನ್ನ ವಶಳಾಗ್ತಾಳೆ. ಯಾಕೆ ಇಷ್ಟು ಕಷ್ಟಪಡ್ತೀನಿ? ರಾಮನ ವೇಷವನ್ನು ಧಾರಣೆ ಮಾಡಿಕೊಂಡು ಹೋಗ್ಬಿಡು ಸೀತೆ ಹತ್ರ, ಸುಲಭವಾಗಿ ವಶಳಾಗ್ತಾಳಲ್ಲ ಅಂತಂದ್ರೆ, ಇದನ್ನು ನೀ ಹೇಳೋಕ್ಕಿಂತ ಮುಂಚೆ ಮಾಡಿದೀನಿ. ನೀ ಹೇಳೋಕ್ಕಿಂತ ಮುಂಚೆ ಮಾಡಿ ರಾಮನ ವೇಷವನ್ನು ಧಾರಣೆ ಮಾಡಿದೆ ನಾನು. ಆದರೆ ಯಾವಾಗ ಮಾಯಾವಿದ್ಯೆಯಿಂದ ರಾಮನ ವೇಷವನ್ನು ಧಾರಣೆ ಮಾಡಿದ್ನೋ ಸೀತೆಯ ಹತ್ತಿರ ಹೋಗಿಗೂ ನನ್ನ ಮನಸ್ಸು ಬರಲಿಲ್ಲ. ಯಾಕೆಂದ್ರೆ ರಾಮನ ವೇಷದಲ್ಲೇ ಅಂತಹ ಶಕ್ತಿತ್ವ ಇದೆ. ರಾಮನ ಗುಣಗಳು ಅಪೂರ್ವ ಬೇರೆ. ಅವನ ವೇಷವನ್ನು ನಾನು ಧಾರಣೆ ಮಾಡಿದರೆ ದುಷ್ಟನಾದ ನನಗೂ ಕೂಡ ಕೆಟ್ಟ ಬುದ್ಧಿಯ ಪ್ರಚೋದನೆ ಉಂಟಾಗಲಿಲ್ಲ. ಸೀತಾದೇವಿ ಒಂದು ದೊಡ್ಡ ಪತಿವ್ರತಾ ಸ್ತ್ರೀ ಅಂತ ಹೇಳಿ ನಮಸ್ಕಾರ ಮಾಡಬೇಕು ಅನ್ನೋ ಭಾವನೆ ಬಂತು ನನಗೆ. ರಾಮನ ವೇಷವನ್ನು ಧಾರಣೆ ಮಾಡಿದ್ದೇನೆ. ಹೀಗೆ ರಾಮನ ವ್ಯಕ್ತಿತ್ವ ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನತ ಸಂರಕ್ಷಣೈಕೌರತಿ ಧರ್ಮೋ ವಿಗ್ರಹವಾನ್ ಅಧರ್ಮ ವಿರತಿಂ ಧನ್ವಿ ಸ ತನ್ವೀನುಮಃ. ಇಡೀ ಜಗತ್ತಿನಲ್ಲಿ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ಹೇಳಿದಂತಹ ಧರ್ಮಗಳನ್ನು ಒಂದು ಬಾರಿ ಸೇರಿಸಿಟ್ರೆ ಅದು ರಾಮನ ಮೂರ್ತಿ. ಧರ್ಮ ಬೇರೆಯಲ್ಲ, ರಾಮ ಬೇರೆಯಲ್ಲ. ಎಲ್ಲ ವಿಧವಾದ ಧರ್ಮಗಳನ್ನು ಪರಿಪಾಲನೆ ಮಾಡಿದರು. ರಾಮಾಯಣದ ಕೊನೆಯ ಪ್ರಸಂಗದಲ್ಲಿ ಒಂದು ಮಾತನ್ನು ಬರ್ತದೆ, ವಾಲ್ಮೀಕಿ ರಾಮಾಯಣವು ಉಲ್ಲೇಖ ಮಾಡಿ, ಎಲ್ಲ ಪರಂಧಾಮಕ್ಕೆ ಹೋಗುವಾಗ ಏ ಮೋಕ್ಷ ಪದೇಚ್ಛವ, ಯಾರ್ಯಾರು ಮೋಕ್ಷಕ್ಕೆ ಬರ್ತಾರೋ ಎಲ್ಲರೂ ಡಂಗೂರ ಸಾರಿಸಿದಂತೆ ರಾಮಾವತಾರದಲ್ಲಿ. ಎಷ್ಟು ಭಾಗ್ಯ! ಇವತ್ತು ನಾವು ಅಂತಹ ರಾಮಾವತಾರದಲ್ಲಿ ಇಲ್ಲ, ರಾಮನ ರಾಜ್ಯದಲ್ಲಿ ಇಲ್ಲ ಅಂತ ವ್ಯಥೆ ಪಡುವಂತಹ ಸ್ಥಿತಿ ಬರ್ತಾ ಇದೆ. ರಾವಣನ ರಾಜ್ಯದಲ್ಲಿ ಇದ್ದೇವೆ. ರಾಮ ಹೇಳ್ತಾ ಇದ್ದಾನೆ, ಏ ಮೋಕ್ಷ ಸಮಾಯಾತ ಏ ಮೋಕ್ಷ ಪದೇಚ್ಛವ ಏವಂ ಆಘೋಷ ಇದೆ, ಡಂಗೂರ ಸಾರಿಸಿದಂತೆ. ಯಾರ್ಯಾರು ಮೋಕ್ಷಕ್ಕೆ ಬರ್ತೀರಿ ಬರ್ರಿ, ನಿಮಗೆಲ್ಲ ಪುಷ್ಪಕ ವಿಮಾನದಲ್ಲಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ. ಎಷ್ಟು ಸುಲಭ ರಾಮಾವತಾರದಲ್ಲಿ ಮೋಕ್ಷಕ್ಕೆ. ರಾಮನ ರಾಜ್ಯದಲ್ಲಿ ಇದ್ದವರಿಗೆಲ್ಲ ಮೋಕ್ಷ. ಹೋದಾಗ ಕೈಕೇಯಿ ಪಾಪ ಸಂಕೋಚದಿದ್ದಂತೆ ಏನು ಕೊಡಬೇಕು ಗೊತ್ತಿಲ್ಲ. ಇವನು ಮೋಕ್ಷ ಎಂತಹ ಕಾರ್ಯಗಳನ್ನು ಮಾಡಿದ್ದಾಳೆ ಕೈಕೇಯಿ. ರಾಮನನ್ನ ಕಾಡಿದಾಟಿದ್ದಾಳೆ. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳಿ ರಾಮನ ಪಟ್ಟಾಭಿಷೇಕವನ್ನು ತಡೆದು ಮಂಥರೆಯ ಕುಚೋದ್ಯಕ್ಕೆ ದೊಡ್ಡ ಒಂದು ಅಸ್ತ್ರಳಾಗಿದ್ದಾಳೆ. ಇಂತಹ ಕೈಕೇಯಿ ಏನು ಕೊಡಬೇಕು, ಏನು ಮಾಡಬೇಕು, ಅವಳಿಗೆ ಯಾಕೆ ಮೋಕ್ಷ ಅಂತಂದರೆ ರಾಮ ಅನ್ನುವ ಮಾತು ಹಾಗೆಲ್ಲ ಅನ್ನಬಾರ್ದು. ನಮಗೆ ದ್ರೋಹ ಮಾಡಿದ್ದಾಳೆ ಅಂತ ತಾಯಿಯನ್ನು ಹಾಗೆಲ್ಲ ನಿಂದನೆ ಮಾಡಬಾರ್ದು. ಲಕ್ಷ್ಮಣನಿಗೆ ಹೇಳ್ತಾನೆ ರಾಮ, ಅವಳು ಎಷ್ಟೇ ನಮ್ಮನ್ನು ಇದನ್ನು ಮಾಡಿದರೂ ಕೂಡ ಭರತನಂತಹ ವ್ಯಕ್ತಿಗೆ ತಾಯಿ ಆಗಿದ್ದಾಳೆ ಅಂತ ಅವಳು ಮೋಕ್ಷ ಖಚಿತ. ಭರತನಂತಹ ವ್ಯಕ್ತಿಗೆ, ಎಷ್ಟು ಭಗವದ್ಭಕ್ತನಾಗಿರ್ತಕ್ಕಂತಹ ಭರತ ರಾಮ ಕಾಡಿನಿಂದ 14 ವರ್ಷ ವನವಾಸವನ್ನು ಮುಗಿಸಿ ಬಂದರೂ ಕೂಡ ಪಟ್ಟಾಭಿಷೇಕವನ್ನ ರಾಜ್ಯನಾಗುವ ಎಲ್ಲ ಅವಕಾಶಗಳಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡಿದೇನೆ. ನಂದಿಗ್ರಾಮದಲ್ಲಿ ಪರಮಾತ್ಮನ ಪಾದಗಳನ್ನು ಸಿಂಹಾಸನದಲ್ಲಿ ಇಟ್ಟು ಒಬ್ಬ ಸೇವಕನಂತೆ ರಾಜ್ಯಭಾರವನ್ನು ನಡೆಸ್ತಾ ಇದ್ದಾನೆ. ಎಷ್ಟು ಭಕ್ತಿತ್ವವಂತನ! ಇಂತಹ ಭಗವದ್ಭಕ್ತನಾಗಿರ್ತಕ್ಕಂತಹ ಭರತನಂತಹ ಒಬ್ಬ ಪುತ್ರನಿಗೆ ತಾಯಿಯಾಗಿದ್ದಾಳೆ. ಆದ್ದರಿಂದ ಅವಳಿಗೂ ಮೋಕ್ಷ ಇದೆ ಅಂತಂದಂತಹ ಇಂತಹ ಒಂದು ಉದ್ಧಾರ ನಮ್ಮ ಜೀವನದಲ್ಲಿ. ಇಂತಹ ಪ್ರಸಂಗಗಳಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಬೇಕಾದಷ್ಟು ತಂದೆ ತಾಯಿಗಳು ಅನರ್ಥಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಬೆಳೆಸಿದರೆ, ಒಳ್ಳೆ ಅಧ್ಯಾತ್ಮ ಮಾರ್ಗದಲ್ಲಿ ಬೆಳೆಸಿದರೆ, ದೇವರು ಆ ಮಕ್ಕಳಿಂದಲೂ ಕೂಡ ನಮಗೆ ಉದ್ಧಾರವನ್ನು ಮಾಡ್ತಾನೆ ಅನ್ನಲಿಕ್ಕೆ ಈ ರಾಮಾಯಣದ ಈ ಪ್ರಸಂಗಗಳು ನಮಗೆ ದಾರಿದೀಪವಾಗ್ತದೆ. ಎಷ್ಟೋ ಅಪರಾಧಗಳನ್ನು ಮಾಡ್ತಾ ಇರ್ತೀವಿ ನಾವು, ಆದರೆ ಮಕ್ಕಳನ್ನು ಧಾರ್ಮಿಕವಾಗಿ ಬೆಳೆಸಬೇಕು. ಭರತನಂತಹ ಮಗನಿಗೆ ತಾಯಿ. ಇವತ್ತೆಲ್ಲ ನಮ್ಮ ಮಾತೆಯರು ಭರತನಂತಹ ಮಕ್ಕಳನ್ನು ಕೊಡಬೇಕು ಸಮಾಜ, ಒಳ್ಳೆ ಅಧ್ಯಾತ್ಮದ ಸಂದೇಶವನ್ನು. ಅಂತಹ ಮಕ್ಕಳನ್ನು ಕೊಟ್ಟರೆ ಲಕ್ಷ್ಮಣನಿಗೆ ಸುಮಿತ್ರೆಯಂತಹ ಮಾತನ್ನು ಹೇಳ್ತಾ ಇದ್ದಾಳೆ. ಲಕ್ಷ್ಮಣ ಕಾಡಿಗೆ ಹೋಗಬೇಕಾದ್ರೆ ಸುಮಿತ್ರೆಗೆ ನಮಸ್ಕಾರ ಮಾಡ್ತಾನೆ.
ಅಮ್ಮ ನಾನು ಕೂಡ ಅಣ್ಣನ ಸೇವೆಗಾಗಿ ಕಾಡಿಗೆ ಹೋಗಬೇಕು ಅಂತಂದಿದ್ದೀನಿ, ನೀನು ಅಪ್ಪಣೆ ಕೊಡೋದು. ಅಪ್ಪಣೆ ಕೇಳ್ತೀಯಲ್ಲೋ, ನೀನು ಹುಟ್ಟಿದ್ದೇ ರಾಮನ ಸೇವೆಗೆ, ಅಪ್ಪಣೆ ಕೇಳಬಾರ್ದು, ನಿನ್ನ ಅಧಿಕಾರ, ಅದು ಹಕ್ಕು. ನೀನು ಹುಟ್ಟಿದ್ದೇ ರಾಮನ ಸೇವೆಗೆ, ಹೋಗು. ಈಗೇನೋ ಹೋಗ್ತಿದೆ, ಹೋದ ಮೇಲೆ ಏನಾದರೂ ರಾಮ ಅಲ್ಲಿ ಕಾಡು ಮಹಾ ಕಷ್ಟ ಆಯಿತು, ಅಪ್ಪನನ್ನ ನೆನಪಾಯಿತು, ನನ್ನ ನೆನಪಾಯಿತು, ಓಡಿ ಬಂದ್ಬಿಡಬೇಡ. ವಿದ್ಯಾಪೀಠಕ್ಕೆ ಹೋಗಿರ್ತಾವೆ ಹುಡುಗರು, ಅಪ್ಪ ಅಮ್ಮ ನೆನಪಾಯಿತು, ಇದಕ್ಕಿದಂಗೆ ರಜೆ ಕೊಟ್ಟ ತಕ್ಷಣ ಓಡಿ ಬಂದ್ಬಿಡ್ತು, ಮತ್ತೆ ವಿದ್ಯಾಪೀಠ ಕಡೆ ಬರೋದೇ ಇಲ್ಲ. ಹಾಗೆ ನೀನು ಕಾಡಿಗೆ ಅಂತ ರಾಮನ ಸೇವೆಗೆ ಅಂತ ಕಳಿಸಿದ ಮೇಲೆ ನೀನು ಹೋದರೆ ಮತ್ತೆ ಪುನಃ ವಾಪಸ್ ಬಂದುಬಿಡಬೇಡ. ನಿನಗೆ ಕಾಡಿನಲ್ಲಿ ತಂದೆ ಅಂದರೆ ರಾಮ, ರಾಮನು ದಶರಥ ವಿಧಿ. ತಂದೆ ಅಂದರೆ ದಶರಥ ಅಂತಂದ್ರೆ ನೆನಪಾಯಿತು ಅಂದರೆ ರಾಮನನ್ನೇ ನೋಡು, ಅವನಲ್ಲೇ ನೀನು ಪೂಜೆ ಮಾಡು, ತಂದೆ ಅಂತ ಪೂಜೆ ಮಾಡು. ತಾಯಿ ನೆನಪಾದ ಸೀತಾದೇವಿಯನ್ನು ನೋಡು, ಎಂಥ ಬುದ್ಧಿವಾದ. ಮಾಂಬಿತ್ತಿ ಜನಕಾತ್ಮಜ, ನಿನ್ನು ದೊಡ್ಡ ಅಯೋಧ್ಯೆ ಇದೆ, ಅಂತಹ ವೈಭೋಗಗಳನ್ನು ಬಿಟ್ಟು ಕಾಡಿನಲ್ಲಿ ವಾಸ ಮಾಡಿದ್ದೆ ಅಂತ ಪೇಚಾಡಿಕೊಳ್ಬೇಡ. ಅಯೋಧ್ಯ ಮಠವೀಂ ವಿಧಿ ಗಚ್ಚಕಾತಯದಾಸು. ನೀನು ಇದು ರಾಮನ ಸೇವೆಗಾಗಿ ಹುಟ್ಟಿದವು. ಇಂತಹ ಬೋಧನೆಗಳನ್ನು ಮಾಡುವ ಸುಮಿತ್ರ, ಕೈಕೇಯಿ ಇವರೆಲ್ಲ ಒಂದು ಆದರ್ಶ ಮಾತೆಯರ ಸ್ಥಾನದಲ್ಲಿ ನಿಲ್ತಕ್ಕಂಥವಳಾಗಿದೆ. ನಮ್ಮ ಜೀವನದಲ್ಲಿ ನಮ್ಮ ಎಲ್ಲ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅಂತಂದರೆ ಲಕ್ಷ್ಮಣ ಭರತರಂತೆ ಬೆಳೆಸಬೇಕು. ರಾಮನಲ್ಲಿ ಅನನ್ಯವಾದ ಭಕ್ತಿಯನ್ನು ಹೊಂದಿದಂತಹ ಲಕ್ಷ್ಮಣ ಭರತರು ಎಂತಹ ಉನ್ನತ ಸ್ಥಾನ, ಅವರ ತಾಯಿಯಂದಿರು ಎಂತಹ ಉನ್ನತ ಸ್ಥಾನಕ್ಕೆ ಹೋದರೂ ನಮ್ಮ ಮಕ್ಕಳನ್ನು ಹಾಗೆ ಬೆಳೆಸಿದಾಗ ನಮಗೂ ಕೂಡ ಉದ್ಧಾರ ಆಗುತ್ತೆ. ಅಂತಹ ಸ್ಥಿತಿಯನ್ನು ರಾಮಾಯಣ ಬೋಧನೆ ಮಾಡತಕ್ಕಂಥ. ಹೀಗೆ ಯಾವುದೇ ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನಕ ಸಂರಕ್ಷಣೆ ಇದ್ದವರಿಗೆ ಅದನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಅಂತಂದರೆ ಅದು ಪ್ರಾಣಿಗಳಾಗಲಿ, ಪಶುಗಳಾಗಲಿ, ಪಕ್ಷಿಗಳಾಗಲಿ ಒಂದು ಅಳಿಲ ಸೇವೆಯನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡಿದ ಅಂತ ನಾವು ಕೇಳ್ತೇವೆ. ಇಷ್ಟು ಭಗವಂತನ ನಿರ್ವ್ಯಾಜವಾಗಿರ್ತಕ್ಕಂತಹ ಒಂದು ಮನಸ್ಥಿತಿ, ಅದು ಆದರ್ಶವಾದಂತಹ ವ್ಯಕ್ತಿತ್ವ ನಾವೆಲ್ಲ ಇವತ್ತು ಪಾಠವನ್ನು ಕಲಿತುಕೊಳ್ತಕ್ಕಂಥ. ಎಷ್ಟೇ ಕಷ್ಟ ಬಂದರು ಎದೆಗೂ ಗುಂದದೆ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋದ, ಅದರ ಸುಳಿವೇ ಸಿಗದೇ ಇದ್ದಾಗ ಅನೇಕ ಅದರ ಎದೆಗುಂದಿದೇನೆ ಅವಳನ್ನು ಹುಡುಕಿ ಇನ್ನೊಬ್ಬರ ಸಹಕಾರವನ್ನು ಸ್ವೀಕಾರ ಮಾಡಿದಂತೆ ಮಾಡಿ ತಾನು ಸೀತೆಯನ್ನು ಮತ್ತೆ ಪುನಃ ಸ್ವೀಕಾರ ಮಾಡುವಂತಹ ಒಂದು ದೊಡ್ಡ ಹರಸಾಹಸ ಕೆಲಸವನ್ನು ರಾಮಚಂದ್ರ ದೇವರು ಮಾಡಿ ತೋರಿಸಿರ್ತಕ್ಕಂಥವರಾಗಿದ್ದಾರೆ. ಇಂತಹ ದುಃಖದ ಪ್ರಸಂಗ ಈ ರಾಮಾಯಣವನ್ನು ಉಲ್ಲೇಖ ಮಾಡುವಾಗ ವಾಲ್ಮೀಕಿ ರಾಮಾಯಣಕ್ಕೂ ಮತ್ತು ಮಹಾಭಾರತದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂಥ ರಾಮಾಯಣಕ್ಕೂ ಸ್ವಲ್ಪ ಕೆಲವು ವಿರೋಧ ಕಂಡು ಬರ್ತದೆ. ಈ ಯುದ್ಧದ ಸಂದರ್ಭದಲ್ಲಿ ರಾಮಾಯಣ ಮಹಾಭಾರತ ಹೇಳುವಂತೆ ಈ ವಿಭೀಷಣನನ್ನು ಕೊಂದಿರತಕ್ಕಂಥದ್ದು ಇಲ್ಲಿ ವಿಚಿತ್ರವಾಗಿ ಇಲ್ಲಿ ನಿರೂಪಿತವಾಗಿರ್ತಕ್ಕಂಥದ್ದಾಗಿದೆ. ಯಾರು ವಿಭೀಷಣನನ್ನು ಕೊಂದಿದ್ದು ಅಂತಂದರೆ ಅದಕ್ಕೆ ಲಕ್ಷ್ಮಣ ಅನ್ನೋ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಹಾಗಿಲ್ಲ, ಮಹಾಭಾರತದಲ್ಲಿ ಹಾಗೆ ಉಲ್ಲೇಖ ಮಾಡಿದೆ. ಆದರೆ ಇದನ್ನು ನೋಡಿದಾಗ ಈ ವಿಚಾರ ನಮಗೆ ಮಹಾಭಾರತಕ್ಕೂ ವಾಲ್ಮೀಕಿ ರಾಮಾಯಣಕ್ಕೂ ಅದು ಪ್ರಮಾಣ ವಾಲ್ಮೀಕಿ ರಾಮಾಯಣ. ಇಂತಹ ಪ್ರಸಂಗಗಳು ಕೆಲವೊಂದು ಕಂಡು ಬರ್ತವೆ. ವಿಭೀಷಣನ ಸಂದರ್ಭದಲ್ಲಿ ಇದು ಈ ಲಕ್ಷ್ಮಣ ಸಂಹಾರ ಮಾಡಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮನೇ ಸಂಹಾರ ಮಾಡಿದ್ದಾನೆ ಅಂತ ಹೇಳಿದೆ. ಇವುಗಳನ್ನು ನೋಡಿದಾಗ ಕೆಲವು ವಿರೋಧಗಳು ಕಂಡು ಬರ್ತದೆ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಒಂದು ರಾಮೋಪಾಖ್ಯಾನ ಪರ್ವಕ್ಕೆ ವ್ಯಾಖ್ಯಾನ ಮಾಡುವಾಗ ಬಹಳ ಸುಂದರವಾಗಿ ಈ ವಿರೋಧವನ್ನು ಪರಿಹಾರ ಮಾಡಿದ್ದಾರೆ. ಇಲ್ಲಿ ವಿಭೀಷಣನ ಕುಂಭಕರ್ಣನನ್ನು ಸಂಹಾರ ಮಾಡಿರ್ತಕ್ಕಂಥದ್ದು ಲಕ್ಷ್ಮಣ ಅಂತ ಬಂದಿದೆ. ಅಲ್ಲಿ ಕುಂಭಕರ್ಣ ಅಂತಂದರೆ ಈ ಕುಂಭಕರ್ಣ ಅಲ್ಲ, ರಾವಣನ ತಮ್ಮನಾಗಿರ್ತಕ್ಕಂತಹ ಕುಂಭಕರ್ಣ ಅಲ್ಲ. ಮತ್ತು ಯಾರು ಅಂತಂದರೆ ಅತಿಕಾಯ ಅಂತ ಒಬ್ಬ ದೈತ್ಯ, ರಾವಣ ಭೃತ್ಯ ಅತಿಕಾಯ ಅಂತ ದೊಡ್ಡ ರಾಕ್ಷಸ. ಅವನು ಕುಂಭಕರ್ಣನಂತೆ ಇದ್ದಂತೆ, ಕಿವಿಗಳೆಲ್ಲ ಬಹಳ ಅಗಲವಾಗಿತ್ತು ಕುಂಭಕರ್ಣ ಅಂತ. ಅವನು ನೋಡ್ಲಿಕ್ಕೆ ಕುಂಭಕರ್ಣನಂತಲೇ ಇದ್ದಾದ್ದರಿಂದ ಅವನಿಗೂ ಕುಂಭಕರ್ಣ ಅಂತಲೇ ಹೆಸರು. ಹಾಗಾದರೆ ಆ ಅತಿಕಾಯನನ್ನು ತಾವು ಸಂಹಾರ ಮಾಡ್ತಾ ಇದ್ದಾನೆ. ಯುದ್ಧ ಅವನಿಗೂ ಲಕ್ಷ್ಮಣನಿಗೂ ಮಹಾಘೋರವಾದ ಯುದ್ಧ ನಡೀತಾ ಇತ್ತು. ಹೇಗೆ ಯುದ್ಧ ನಡೀತು ಅಂತಂದರೆ ಅವನ ತಲೆಯನ್ನು ಕತ್ತರಿಸಿ ಬೀಳಿಸಿದರೆ, ಒಂದು ತಲೆಯನ್ನು ಬೀಳಿಸಿದ್ರೆ 2 ತಲೆಯಾಗಿ ಬರ್ತಾಯಿತ್ತು. ಮತ್ತೆ 2 ತಲೆಗೆ ಬಾಣವನ್ನು ಹೊಡೆದ್ರೆ ಆ 2 ತಲೆ 4 ತಲೆಯಾಗಿ ಬಂದು ಕೂಡ್ತಾ ಇತ್ತು. ಹೀಗೆ ಎಷ್ಟೆಷ್ಟು ಬೀಳ್ತಾವೋ ಅದಕ್ಕೆ 2 ಪಟ್ಟು ಅವನಿಗೆ ಅದರ ಲಾಭ ಆಗ್ತಾಯಿತ್ತು. ಖುಷಿಯಿಂದ ಯುದ್ಧಕ್ಕೆ ಬಂದ ಅವನು ಅತಿಕಾಯನನ್ನು. ಲಕ್ಷ್ಮಣನಿಗೆ ದೊಡ್ಡ ಚಿಂತೆ ಆಯಿತು, ಹೇಗೆ ಕೊಲ್ಲೋದು ಈ ಅತಿಕಾಯನನ್ನು. ಆಚಾರ್ಯರು ಅತಿಕಾಯನ ಜೊತೆಗೆ ಆದ
ಈ ಒಂದು ಯುದ್ಧವನ್ನು ಬಹಳ ಸುಂದರವಾಗಿ ಕಣ್ಣಿಗೆ ಕಟ್ಟುವಂತಹ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಅವನು ಎಷ್ಟೇ ಈ ರಕ್ತಬೀಜಾಸುರನ ಕಥೆಗಳನ್ನು ಕೇಳ್ತೀವಿ, ರಕ್ತ ಬಿದ್ದಷ್ಟು ಅವರಿಗೆಲ್ಲ ಮತ್ತೆ ಜೀವ ಬರ್ತಾ ಇದೆ. ಹಾಗೆ ಅತಿಕಾಯನ ಶಿರಸ್ಸು ಭೂಮಿಗೆ ಬಿದ್ದಾಗಲೆಲ್ಲ ಮತ್ತೆ ಪುನಃ ಎರಡು ಪಟ್ಟಾಗಿ ಅದು ಮೇಲೆ ಬರ್ತಾ ಇತ್ತು. ದೊಡ್ಡ ಚಿಂತೆ ಆಯಿತು, ಏನು ಮಾಡಬೇಕು ಅಂತಂದಾಗ ಆವಾಗ ಶರೀರವಾಣಿ ರಾಮ ಹೇಳ್ತಾನೆ, ಅವನಿಗೆ ಹೃದಯದಲ್ಲಿ ಪ್ರಾಣ ಇದೆ, ನೀನು ಕಂಠಕ್ಕೆ ಬಿಟ್ಟರೆ 10 ಕಂಠ ಅಲ್ಲ 1000 ಕಂಠನೂ ಬರ್ತದೆ, ಅದಕ್ಕೆ ಹೃದಯಕ್ಕೆ ಬಿಡುವಂಥ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಣ ಮಾಡಿ ಹೃದಯಕ್ಕೆ ಬಿಟ್ಟ ಅತಿಕಾಯ ಸಾಯ್ತಾನೆ ಅಂತ ಹೇಳಿ ಈ ಪ್ರಸಂಗವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೀವನದಲ್ಲಿ ಕಾಮನೆಗಳೆಲ್ಲ ಅತಿಕಾಯನ ಪ್ರತೀಕದಲ್ಲಿ ಇರತಕ್ಕಂಥ ಅತಿಕಾಯನ ತಲೆ ಭೂಮಿಗೆ ಒಂದು ಉರುಳಿದರೆ 2 ಪಟ್ಟಾಗಿ ಮತ್ತೆ ಬರ್ತಾ ಇದೆ. ನಾವು ಒಂದು ಕಾಮನೆಗಳನ್ನು ಪೂರ್ಣೆ ಮಾಡಲಿಕ್ಕೆ ಹೋಗಿ, ಒಂದು ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೆ ಹೋಗಿ 10 ಕಾಮನೆಗಳನ್ನು ತಂದುಕೊಳ್ತೀವಿ, 10 ಕರ್ಮಗಳನ್ನು ತಂದುಕೊಳ್ತೀವಿ. ಇವತ್ತು ಯಾವುದೋ ಒಂದು ಕರ್ಮಗಳನ್ನು ಮಾಡೋದು, ಕಾಮನೆ ಪಡೆಯಬೇಕು, ಒಂದು ಕಾಮನೆ ಮಾಡಬೇಕು, ನಾವು ಒಳ್ಳೆ ನಮ್ಮ ಮನೆಯಲ್ಲಿ ಎಲ್ಲ ಸುಖ ಶಾಂತಿ ನೆಲೆಯಬೇಕು, ಕಷ್ಟಗಳೆಲ್ಲ ಪರಿಹಾರ ಆಗಬೇಕು ಅಂತ ಒಂದು ಹೋಮ ಇಟ್ಕೊಂಡ್ವಿ ಅಂತ ಅಂದ್ಕೊಂಡು, ಹೋಮ ಏನೋ ಒಳ್ಳೆಯದೇ, ಆದರೆ ಆ ಹೋಮ ಮಾಡುವಾಗ ಇದ್ದ ಆ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೆ ಏನು ಹೋಮ ಮಾಡ್ತಾ ಇದ್ದೀವಿ ಅದಕ್ಕಿಂತ 10 ಪಟ್ಟು ಕರ್ಮಗಳನ್ನು ಮತ್ತೆ ಸಂಗ್ರಹ ಮಾಡಿಕೊಳ್ತೀವಿ. ಯಾಕೆ ಅಂತಂದರೆ ಆ ಕರ್ಮ ಮಾಡುವಾಗ ಶ್ರದ್ಧೆಯಿಂದ ಮಾಡಿರೋದಿಲ್ಲ. ನಾವು ಏನೋ ಮಾಡಬೇಕು ಅಂತ ಹೇಳಿದ್ದಾರೆ, ಜ್ಯೋತಿಷ್ಯಕಾರರು ಒಂದು ಕರ್ಮ ಮಾಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಮಾಡಿಬಿಡೋದು. ಏನು ಮಾಡೋದು? ಆ ಕರ್ಮವನ್ನು ಹೇಗೋ ಒಂದು ತುಪ್ಪ ತಂದು ಅಂಗಡಿಯಲ್ಲಿ ಸಿಗ್ತದೆ, ಹೋಮಕ್ಕೆ ಬೇಕಾ ನಿಮಗೆ ಬೇಕಾ ಅಂತ ಹೇಳ್ತಾರೆ. ತುಪ್ಪ ಹೋಮಕ್ಕಾದರೆ ಒಂದು ರೇಟು, ನಮಗಾದರೆ ಒಂದು ರೇಟು. 100 ರೂಪಾಯಿ kg ಕೊಡ್ತಾನೆ ಅವನು ಹೋಮಕ್ಕೆ. ಎಂಥ ತುಪ್ಪ ಲೆಕ್ಕ ಹಾಕಿ, ಇವತ್ತು ಬೆಣ್ಣೆನೇ ಸಿಗೋದಿಲ್ಲ 100 ರೂಪಾಯಿಗೆ, ಆದರೆ ತುಪ್ಪ ಅವನು 100 ರೂಪಾಯಿ kg ಕೊಡ್ತಾನೆ ಹೋಮದ ತುಪ್ಪ ಅಂದರೆ. ಇಂತಹ ಪದಾರ್ಥಗಳನ್ನು ತಂದು ಮಾಡಿದಾಗ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಮಾಡಿದ ಈ ಕರ್ಮ 10 ಕರ್ಮ ಬರುವಂತಹ ಸ್ಥಿತಿಯಲ್ಲಿ ಆಯಿತು ನಮಗೆ. ಇದೆಲ್ಲ ಅತಿಕಾಯನಂತೆ ಆಯಿತು. ಶ್ರಾದ್ದ ಮಾಡಬೇಕು ಅಂತಿದೆ, ಅಪ್ಪನ ಶ್ರಾದ್ದ ಮಾಡಬೇಕು ಶ್ರದ್ಧೆಯಿಂದ, ಏನೋ ಶ್ರದ್ಧೆ ಏನೋ ಒಂದು ಎಲ್ಲೋ ಒಂದು ಮಾಡಿಕೊಂಡು, ಯಾವ ಶ್ರದ್ಧೆ ಇಲ್ಲದೇನೆ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು ಅಂತ ಹೋಗ್ತೇವೆ ಮಠದಲ್ಲಿ. ಏನೋ ಒಂದು ನಮಗೆ ಅವರು ಹೇಳ್ತಾರೆ, ಅವ್ರು ಏನು 10 ಮಂದಿಗೆ ಮಾಡಿಸ್ತಾ ಇರ್ತಾರೆ, ಇವನಿಗೆ ಯಾವ ಶ್ರದ್ಧೆ ಇಲ್ಲ. ಅವನು ಪಾಪ ಏನೋ ಯಾವುದೋ ಒಂದು ಕಾರ್ಯಕ್ಕೆ ಹೇಳಿದರೆ ಪಿತೃಶ್ರಾದ್ದ ಹೇಳಿದರೆ ಇವನು ಮಾತ್ರ ಶ್ರಾದ್ದ ಇರ್ತದೆ, ಪಿತೃ ಹೆಸರಲ್ಲಿ ಶ್ರಾದ್ದವನ್ನು ಒಬ್ರು ಯಾರೋ ಶ್ರಾದ್ದ ಮಾಡಿಸ್ತಾ ಇದ್ದಾರೆ, ಬೆಂಗಳೂರಲ್ಲಿ ನಡೆದ ಘಟನೆ. ಯಾವ್ಯಾರು ಇರ್ತದೆ ಎಲ್ಲ ಇಡ್ತೀನಿ ಪಕ್ಷ ಮಾಸದಲ್ಲಿ, ಎಲ್ಲರಿಗೂ ಇಟ್ಟು ನನ್ನ ಹೆಂಡ್ತಿನೂ ಇಟ್ಬಿಟ್ಟಿನಿ. ನಮಸ್ಕಾರಕ್ಕೆ ಬಂದಾಗ ಹೆಂಡ್ತಿನೂ ಬಂದುಕೊಡ್ದು, ಎಲ್ಲರೂ ಇಡೋದು ಹೇಳಿದ್ರಿ, ಯಾರಿಗೆ ಇಟ್ಟುಬಿಟ್ಟೆ, ನಮ್ಮ ಹೆಂಡ್ತಿದ್ದು ನಂದು ಸೇರಿಸಿ ಇಡೋ ಪರಿಸ್ಥಿತಿ ಬಂದಿಲ್ಲ. ಏನೂ ಇದ್ರ ಬಗ್ಗೆ ಶ್ರದ್ಧೆ ಇಲ್ಲ, ಗೊತ್ತಿಲ್ಲ. ಹೀಗೆ ಯಾವುದೋ ಒಂದು ಕರ್ಮಗಳನ್ನು ಕಳೆದುಕೊಳ್ಳುವಂತಹ ನಮ್ಮ ಸತ್ಕರ್ಮಗಳೆಲ್ಲ ಇನ್ನೂ ಕರ್ಮದ ಜಂಜಾಟವನ್ನು ಅಂಟಿಕೊಳ್ಳುವಂತಹ ಸ್ಥಿತಿಯಲ್ಲೇ ಕರ್ಮಗಳನ್ನು ಮಾಡ್ತಾ ಇರ್ತೀವಿ, ಇದನ್ನು ಪರಿಹಾರ ಮಾಡ್ಕೊಳ್ಳೋದಿಲ್ಲ. ಹೀಗೆ ಆದರೆ ಅತಿಕಾಯನಂತೆ ನಮ್ಮ ಜೀವನದಲ್ಲಿ. ಹಾಗಾದರೆ ಇದಕ್ಕೆಲ್ಲ ಏನು ಪರಿಹಾರ? ಈ ಕರ್ಮವನ್ನು ಅತಿಕಾಯನನ್ನು ಸಂಹಾರ ಮಾಡಲಿಕ್ಕೆ ಲಕ್ಷ್ಮಣ ಏನು ಮಾಡಿದ? ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಹಾಗೆ ಲಕ್ಷ್ಮಣ ಅವನು ಶೇಷಾವತಾರಿ. ಶೇಷ ಸಮಸ್ತ ಶಾಸ್ತ್ರಗಳಿಗೆ ಅಭಿಮಾನಿ, ಸಮಸ್ತ ಶಾಸ್ತ್ರಗಳಿಗೆ ಗರುಡ ವೇದಗಳಿಗೆ ಅಭಿಮಾನಿ. ಛಂದೋಮಯೇನ ಗರುಡೇನ ಸಮುಖ್ಯಮಾನ ಅಂತ ಹೇಳಿದ್ದಾರೆ. ಶೇಷದೇವರು ಸಮಸ್ತ ಶಾಸ್ತ್ರಗಳಿಗೆ ಅಭಿಮಾನಿ ದೇವತೆ. ಅಂತಹ ಶೇಷನಿಂದ ಬಿಡಲ್ಪಟ್ಟಂತಹ ಬ್ರಹ್ಮಾಸ್ತ್ರದಿಂದ ಅವನು ಸಂಹೃತನಾದ ಅಂತಂದರೆ, ಇವತ್ತು ಶಾಸ್ತ್ರಜನ್ಯವಾದ ಭಗವದ್ವಿಷಯಕವಾದ ಜ್ಞಾನದಿಂದ ಮಾತ್ರ ನಾವು ಏನು ಪಡೆದು ಈ ಅತಿಕಾಯನೆಂಬ ಕರ್ಮಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದರಿಂದ ಜ್ಞಾನ ಪಡೆದು ಮಾಡಬೇಕು. ಜ್ಞಾನ ಪಡೆದು ಯದೇವ ವಿದ್ಯೆಯ ಕರೋತಿ ತದೇವ ಶ್ರದ್ಧೆಯ ಉಪನಿಷದ. ಆ ಜ್ಞಾನಪೂರ್ವಕವಾಗಿ ಕರ್ಮ ಮಾಡಿದಾಗ, ಭಗವದ್ಜ್ಞಾನಪೂರ್ವಕವಾಗಿ ಕರ್ಮ ಮಾಡಿದಾಗ ಆ ಭಗವದ್ಜ್ಞಾನ ಬರೋದು ಶಾಸ್ತ್ರಗಳಿಂದ. ಆ ಶಾಸ್ತ್ರಕ್ಕೆ ಅಭಿಮಾನಿ ಶೇಷ. ಆದ್ದರಿಂದ ಆ ಲಕ್ಷ್ಮಣ ಬಿಟ್ಟಂತಹ ಬ್ರಹ್ಮಾಸ್ತ್ರದಿಂದ ಅತಿಕಾಯ ತಾನು ಸತ್ತಂತೆ ಇವತ್ತು ಆ ಲಕ್ಷ್ಮಣ ಅಭಿಮನ್ಯಮಾನವಾಗಿರ್ತಕ್ಕಂಥ ಶಾಸ್ತ್ರಜನ್ಯವಾದ ಭಗವದ್ವಿಷಯಕವಾದ ಜ್ಞಾನವನ್ನು ಪಡೆದರೆ ಮಾತ್ರ ನಾವು ಅತಿಕಾಯನಂತೆ ಇರತಕ್ಕಂತಹ ಈ ಕರ್ಮದ ಜಂಜಾಟದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಇನ್ನಿಷ್ಟೂ ಕರ್ಮದ ರಾಶಿ ಬೆಳೀತಾ ಹೋಗ್ತದೆ. ಇದನ್ನು ಮಹಾಭಾರತ ಸಂದೇಶ ಕೊಡ್ತದೆ ಅಂತ ಆಚಾರ್ಯರು ಎಷ್ಟು ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇಂತಹ ಒಂದು ಪ್ರಸಂಗಗಳನ್ನು ಆಚಾರ್ಯರು ಅನೇಕ ಕಡೆ ವಿರೋಧವನ್ನು ಪರಿಹಾರ ಮಾಡಿದ್ದಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ. ಈ ಇಂದ್ರಜಿತ್ತನು ಯುದ್ಧ ಮಾಡುವಾಗ ಒಂದು ನಾಗಾಸ್ತ್ರವನ್ನು ಬಿಡ್ತಾನೆ.
ನಾಗಾಸ್ತ್ರವನ್ನು ಬಿಟ್ಟಾಗ ಎಲ್ಲ ಇಡೀ ರಾಮನಿಂದ ಒಳಗೂಡಿ ಎಲ್ಲ ಸೈನ್ಯವೆಲ್ಲವೂ ಕೂಡ ನಾಗಪಾಶಕ್ಕೆ ಬದ್ಧರಾಗಿ ಮೂರ್ಛಿತರಾಗಿ ಬಿದ್ದರಂತೆ. ಮೂರ್ಛಿತರಾಗಿ ಬಿದ್ದಾಗ ಯಾರೂ ಕೂಡ ರಕ್ಷಣೆ ಮಾಡಲಿಕ್ಕಾಗ ರಾಮನೂ ಬಿದ್ದುಬಿಟ್ಟಿದ್ದಾನೆ ಮೂರ್ಛಿತನಾಗಿ ಅಂತ ಹೇಳಿದೆ ಮಹಾಭಾರತ. ರಾಮನು ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ಗರುಡ ಬಂದಂತೆ ತನ್ನ ರೆಕ್ಕೆಯಿಂದ ಒಂದು ಬಾರಿ ಎಲ್ಲರಿಗೂ ಆ ಗಾಳಿ ಬೀಸಿದರೆ ಆ ನಾಗಪಾಶದಿಂದ ಎಲ್ಲರೂ ವಿಮೋಚನೆಗೊಂಡರು ಅಂತ ಮಹಾಭಾರತ ಉಲ್ಲೇಖ ಮಾಡಿ. ಇನ್ನೊಂದು ಬಾರಿ ನಾಗಾಸ್ತ್ರವನ್ನು ಬಿಟ್ಟಾಗ ರಾಮ ಬಿಟ್ಟು, ಲಕ್ಷ್ಮಣ, ಹನುಮಂತ ಬಿಟ್ಟು, ಜಾಂಬವಂತ ಬಿಟ್ಟು ಉಳಿದ ಎಲ್ಲರೂ ಕೂಡ ಅದಕ್ಕೆ ಮೋಹಕ್ಕೆ ಒಳಗಾದರು. ಆವಾಗ ಜಾಂಬವಂತನ ಅಪೇಕ್ಷೆಯಂತೆ ಸಂಜೀವಿನಿ ಪರ್ವತವನ್ನು ರಾಮಚಂದ್ರ ದೇವರು ತಂದು, ಅದನ್ನು ಹನುಮಂತ ದೇವರು ತಂದು ಎಲ್ಲ ಕಪಿಗಳನ್ನು ಬದುಕಿಸಿದ್ರು ಅಂತ. ಹೀಗೆ 2 ಪ್ರಸಂಗಗಳನ್ನು ಮಹಾಭಾರತ ಉಲ್ಲೇಖ ಮಾಡಿದೆ. ಇದೆಲ್ಲ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ರಾವಣನಂತಹ ದೊಡ್ಡ ದೊಡ್ಡ ರಾಕ್ಷಸರನ್ನು ಕೊಂದಂತಹ ಇವನಿಗೆ ಇಂದ್ರಜಿತ್ತನ ಅಸ್ತ್ರಕ್ಕೆ ಬಲಿಯಾಗುವಂತಹ, ಅಂದರೆ ಅವರ ಅಸ್ತ್ರಕ್ಕೆ ಮೋಹಗೊಳ್ಳುವಂತಹ ಸ್ಥಿತಿ ರಾಮನಿಗೆ ಬರಲಿಕ್ಕೆ ಸಾಧ್ಯನ? ಹಾಗೆ ಮಹಾಭಾರತ ಉಲ್ಲೇಖ ಮಾಡಿದೆ. ಇಂದ್ರಜಿತ್ತು ನಾಗಾಸ್ತ್ರ ಬಿಟ್ಟ, ರಾಮನು ಕೂಡ ಮೋಹಗೊಂಡ, ಕಪಿಗಳೆಲ್ಲರೂ ಕೂಡ ಮೂರ್ಛಿತರಾಗಿ ಬಿದ್ದರು. ಹೀಗೆಲ್ಲ ವ್ಯಾಖ್ಯಾನ ಮಾಡೋದು ಈ ಮಹಾಭಾರತ ಹಿಂಗೆ ಹೇಳ್ತಾ ಇದೆಯಲ್ಲ ಅಂತಂದರೆ, ಅದಕ್ಕೆ ಕೆಲವು ಮಹಾಭಾರತ ಅದು ಬಹಳ ಗುಹ್ಯ ಭಾಷೆಯಲ್ಲಿ ಹೇಳ್ತಾ ಇರ್ತದೆ, ಗೊತ್ತಾಗೋದಿಲ್ಲ. 3 ಭಾಷೆಯಲ್ಲಿ ಮಹಾಭಾರತ ರಚಿತವಾಗಿದೆ. ನಾನು ಪ್ರಾರಂಭದ ದಿವಸದಲ್ಲೇ ಹೇಳಿದೆ, ದರ್ಶನ, ಗುಹ್ಯ, ಸಮಾಧಿ ಭಾಷೆ ಅಂತ 3 ಭಾಷೆಯಲ್ಲಿ ಮಹಾಭಾರತ ರಚಿತವಾಗಿದೆ. ಅದನ್ನು ಗಮನಿಸುವಂತಹ ಯೋಗ್ಯತೆ ನಮ್ಮದಾಗಿರೋದಿಲ್ಲ. ಶ್ರೀಮದ್ ಆಚಾರ್ಯರು ಬಂದು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನಮಗೆ ಹೇಳಲಿಕ್ಕೆ ಅವಕಾಶ ಇದೆ ಅಷ್ಟೇ ಹೊರತಾಗಿ ಬೇರೆಯವರು ಆಚಾರ್ಯರ ಗ್ರಂಥಗಳನ್ನು ನೋಡದೇ ಇದ್ದರೆ ರಾಮಾಯಣ ಮಹಾಭಾರತಗಳನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಯಾಕೆಂದರೆ ಮಹಾ ವಿಪರೀತ ಜ್ಞಾನ ಕೆಲವು ಕಡೆ ಬರ್ತದೆ ನಮಗೆ. ಹೀಗೆಲ್ಲ ರಾಮ ಬಂಧಿತನಾದ, ಅವನೆಲ್ಲ ಮೋಹಿತನಾದ ಅಂತ ಚಿಂತನೆ ಬರ್ತದೆ. ಆಚಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತಂದರೆ, ಗರುಡದೇವರು ಒಮ್ಮೆ ಪ್ರಾರ್ಥನೆ ಮಾಡಿದ್ರಂತೆ, ಸ್ವಾಮಿ ರಾಮಾವತಾರದಲ್ಲಿ ಎಲ್ಲ ದೇವತೆಗಳಿಗೆ ಅವತಾರ ಮಾಡಿ ನಿನ್ನ ಸೇವೆಯನ್ನು ಮಾಡುವ ಭಾಗ್ಯ ಕೊಟ್ಟಿದ್ದೀವಿ, ಆದರೆ ನನಗೆ ಮಾತ್ರ ಆ ಭಾಗ್ಯ ಇಲ್ಲ, ನಾನೇನು ಮಾಡಲಿ ಅಂತ ಕೇಳಿದಾಗ, ಚಿಂತೆ ಮಾಡಬೇಡ, ನಿನಗೂ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿ ತಾನು ಈ ನಾಗಾಸ್ತ್ರಕ್ಕೆ ಮೋಹಿತನಾಗುವಂತೆ ಮಾಡಿ ಆ ಗರುಡನ ರೆಕ್ಕೆಯ ಗಾಳಿಯಿಂದ ಎಲ್ಲರೂ ಕೂಡ ಆ ನಾಗಾಸ್ತ್ರದ ಪ್ರಭಾವದಿಂದ ವಿಮೋಚನೆಗೊಳ್ಳುವಂತಹ ಒಂದು ಸೇವೆಯನ್ನು ಗರುಡನಿಗೆ ಕೊಡಬೇಕು ಅಂತ ಈ ಕಾರ್ಯವನ್ನು ದೇವರು ಗರುಡನಿಂದ ಮಾಡಿಸಿದ ಅನ್ನೋ ಉತ್ತರವನ್ನು ಆಚಾರ್ಯರು ಕೊಡ್ತಾರೆ. ಸಂಜೀವಿನಿ ಪರ್ವತವನ್ನು ತರುವ ಪ್ರಸಂಗದಲ್ಲೂ ಅದೇ ಹನುಮಂತನ ಪರಾಕ್ರಮ, ಒಬ್ಬ ರಾಮದೂತನ ಪರಾಕ್ರಮ ಜಗತ್ತಿಗೆ ತೋರಿಸಬೇಕು. ಎಂತಹ ಪರಾಕ್ರಮ! ಸಂಜೀವಿನಿ ಪರ್ವತವನ್ನು ತಂದ, ಮತ್ತೆ ಪುನಃ ಅದರಿಂದ ಔಷಧೋಪಚಾರವನ್ನು ಮಾಡಿಸಿ ಎಲ್ಲಿ ಇಡಬೇಕು ಅಲ್ಲಿಂದನೇ ಒಗೆದ್ರೆ ಕರೆಕ್ಟಾಗಿ ನೆಲಕ್ಕುಂಟ. ಇದು ಹನುಮಂತನ ಒಂದು ಸಾಮರ್ಥ್ಯದ ಮಹತ್ವವನ್ನು ಜಗತ್ತಿಗೆ ತೋರಿಸಬೇಕು. ಇದು ರಾಮದೂತನ ಕಾರ್ಯವೇ ಇಂಥದ್ದು ಅಂತಂದರೆ ರಾಮನ ಸಾಮರ್ಥ್ಯ ಎಂಥದ್ದು ಅಂತ ಜಗತ್ತಿಗೆ ಅರ್ಥ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ಪರಮಾತ್ಮ ಈ ಕಾರ್ಯವನ್ನು ತಾನು ಇಂದ್ರಜಿತ್ತನನ್ನು ಕೊಲ್ಲದೇನೆ ಇಂತಹ ಕಾರ್ಯಗಳನ್ನು ಮಾಡಿಸಿ ಭಗವಂತ ವ್ಯಾಪಾರವನ್ನು ತೋರಿಸಿದ್ದಾನೆ ಅಂತ ರಾಮೋಪಾಖ್ಯಾನದಲ್ಲಿ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಹೀಗೆ ರಾಮಾಯಣದ ವಿಶಿಷ್ಟವಾದ ಪ್ರಸಂಗಗಳನ್ನು ನಿರೂಪಣೆ ಮಾಡಿ ಯುಧಿಷ್ಠಿರನಿಗೆ ಸಮಾಧಾನ ಮಾಡ್ತಾರೆ. ನೋಡು ರಾಮ ಎಂತಹ ಕಷ್ಟದಲ್ಲೂ ಕೂಡ ಎದೆಗೊಂಡಿದ್ದೇನೆ, ಆದರ್ಶಮಯವಾದ ಜೀವನವನ್ನು ಹೇಗೆ ಸಾಗಿಸಿದ. ನಮ್ಮ ಜೀವನದಲ್ಲೂ ಕೂಡ ಧರ್ಮರಾಜ, ನಿನಗೂ ರಾಮನಂತೆ ಏನು ಕಷ್ಟ ಬಂದಿಲ್ಲ, ಕಷ್ಟ ಏನು ಬಂದಿಲ್ಲ, ರಾಮನಷ್ಟು ಕಷ್ಟ ಬಂದಿದ್ದೇನೆ, ಬೇಕಾದಷ್ಟು ರಾಜಾದಿರಾಜ, ಅವನಿಗೆ ಬಂದಷ್ಟು ಕಷ್ಟ ಇಲ್ಲ. ಆದರೆ ಅವನು ತೋರಿಸಿದ ಮಾರ್ಗದಲ್ಲಿ ನಡಿ, ಆವಾಗ ನಿನ್ನ ಜೀವನ ಸಾರ್ಥಕವಾಗ್ತಕ್ಕಂಥದ್ದು ಅಂತ ಆ ರಾಮೋಪಾಖ್ಯಾನದ ವಿಷಯವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿಸಿ ಅವನಿಗೆ ಧರ್ಮರಾಜನಿಗೆ ಉಪದೇಶವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಇದಾದ ಮೇಲೆ ಮತ್ತೊಂದು ದುಃಖವನ್ನು ತೋಡಿಕೊಳ್ತಾರೆ. ಹೌದು, ನಾವೇನೋ ಧೈರ್ಯವನ್ನು ಪಡ್ತೇವೆ, ದ್ರೌಪದಿ ಪಾಪ ಎಷ್ಟು ಪತಿವ್ರತಾ ಸ್ತ್ರೀ, ಮಹಾಪತಿವ್ರತೆಯಾಗಿರ್ತಕ್ಕಂಥವಳು, ಆದರೆ ಅವಳು ಮಾಡುವ ಧರ್ಮಕ್ಕೆ, ಅವಳಿಗೆ ಇರತಕ್ಕಂತಹ ಸಾಮರ್ಥ್ಯಕ್ಕೆ ಇಷ್ಟು ಕಷ್ಟ ಬರಬಾರ್ದಾಗಿತ್ತು. ಆದರೂ ಅವಳು ಕಷ್ಟ ಬಂದಿದೆ. ಎಂತಹ ಕಷ್ಟ! ಜೀವಿತದಲ್ಲಿ ಎಲ್ಲರ ಸಭೆಯಲ್ಲಿ ಅವಳಿಗೆ ಮಾನಾಪಹಾರಣ ಆಗುವಂತಹ ಸಂದರ್ಭ. ಅಂತಹ ಸಂದರ್ಭದಲ್ಲಿ ಯಾವತ್ತೂ ಎದೆಗೊಂಡಲಿಲ್ಲ. ಒಬ್ಬ ಪತಿವ್ರತಾ ಸ್ತ್ರೀಗೂ ಇಂತಹ ಕಷ್ಟಗಳು ಬರ್ತದೆ. ನಮ್ಮದೇನೋ ಒಂದು ಸಮಾಧಾನ ಮಾಡಿಕೊಳ್ತೀವಿ ರಾಮನನ್ನು ನೋಡಿ, ಆದರೆ ಇಂತಹ ಪತಿವ್ರತೆಯಾಗಿರ್ತಕ್ಕಂಥ ದ್ರೌಪದಿ ಯಾರಿಂದ ಸಮಾಧಾನ ಪಟ್ಟುಕೊಳ್ಬೇಕು? ಅವಳದೇನು ಅಂತಂದಾಗ ಅವಳಿಗೂ ಕೂಡ ಕಷ್ಟ ಬಂದಾಗ ಯಾವತ್ತಿಗೂ ಕೂಡ ದುಃಖಪಟ್ಟು ಪತಿವ್ರತನಾ ಸ್ತ್ರೀ ಆಗಿರ್ತಾಳೆ. ಆದರೆ ಕೆಲವೆಲ್ಲ ಕಷ್ಟಗಳನ್ನು ಅದು
ನಾವು ನಮಗೆ ಬಂದಂತಹ ಕಷ್ಟ ಅಂತ ಸ್ವೀಕಾರ ಮಾಡಬಾರ್ದು, ಕಷ್ಟತ್ವೇನ ಸ್ವೀಕಾರ ಮಾಡಬಾರ್ದು, ಮತ್ತು ದೇವರು ಕೊಟ್ಟ ಪರೀಕ್ಷೆ ಅಂತ ಸ್ವೀಕಾರ ಮಾಡಬೇಕು. ಅದನ್ನು ಉಲ್ಲೇಖ ಮಾಡಿ ತೋರಿಸ್ತಾನೆ. ಅನೇಕ ವಿಧವಾದ ರೀತಿಯಲ್ಲಿ ಅದನ್ನು, ಆ ಕಷ್ಟಗಳು ಬಂದಾಗ ಅದನ್ನು ಒಂದು ರೀತಿ ನಮಗೆ ದೇವರು ಕೊಟ್ಟ ಪರೀಕ್ಷೆ, ಇದರಲ್ಲಿ ಗೆದ್ದರೆ ಖಂಡಿತವಾಗಿ ಯಶಸ್ಸು ಸಿಗುತ್ತೆ. ಇದು ಪತಿವ್ರತಾ ಸ್ತ್ರೀಯರಿಗೆಲ್ಲ ಮಹಾಭಾರತ ಉಲ್ಲೇಖ ಮಾಡುವಂತಹ ಒಂದು ದೊಡ್ಡ ಉಪದೇಶ. ಸಾವಿತ್ರಿಪಾಖ್ಯಾನ ಪರ್ವ ಅಂತಲೇ ಒಂದಿದೆ. ಆ ಸಾವಿತ್ರಿಯ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಬಹಳ ವಿಸ್ತಾರವಾಗಿ ಸಾವಿತ್ರಿಯ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ಸಾವಿತ್ರಿಪಾಖ್ಯಾನ ಸುಮಾರು 10 ಅಧ್ಯಾಯಗಳಲ್ಲಿ ಸಾವಿತ್ರಿಪಾಖ್ಯಾನ ಪರ್ವವನ್ನು ನಿರೂಪಣೆ ಮಾಡಿದ್ದಾರೆ. ಏನು ಕಥೆ ಹೇಳ್ತಾರೆ? ಶೃಣು ರಾಜನ್ ಕುಲಸ್ತ್ರೀನಾಂ ಮಹಾಭಾಗ್ಯಂ ಯುಧಿಷ್ಠಿರ ಸರ್ವಮೇತತ್ಯಥಾ ಪ್ರಾಪ್ತಂ ಸಾವಿತ್ರ್ಯಾ ರಾಜಕನ್ಯೆಯ. ಸಾವಿತ್ರಿ ಎಂತಹ ಪತಿವ್ರತೆ! ದೊಡ್ಡ ತಾನು ಮದ್ರ ದೇಶದಲ್ಲಿ ಒಬ್ಬ ರಾಜ ಅಶ್ವಪತಿ ಅಂತ. ಅಶ್ವಪತಿ ಹರಿಧರ್ಮಿಷ್ಠನಾಗಿರತಕ್ಕಂತಹ ವ್ಯಕ್ತಿ. ಆ ವ್ಯಕ್ತಿ ಅನೇಕ ಋಷಿಗಳ ಜ್ಞಾನಿಗಳ ಸಮ್ಮುಖದಲ್ಲಿ ಪಾಪ ಮಕ್ಕಳಾಗಬೇಕು ಅಂತ ಬಹಳ ಪರಿತಪಿಸ್ತಾ ಇರ್ತಾರೆ. ಒಂದು ದೊಡ್ಡ ಯಾಗ, ಸಾವಿತ್ರಿ ಯಾಗವನ್ನೇ ಮಾಡ್ತಾ ಇರ್ತಾನೆ. ಸಾವಿತ್ರಿ ಅಂತಂದರೆ ಸರಸ್ವತಿಯೇ ಅಭಿಮಾನಿಯಾಗಿರ್ತಕ್ಕಂತಹ ಒಂದು ಯಾಗ. ಒಂದು ಸವಿತ್ರ ಅಂದರೆ ಈ ಯಜ್ಞ ಗಾಯತ್ರಿ ಮಂತ್ರವನ್ನೇ ಸುಮಾರು 1 ಲಕ್ಷ ಆಹುತಿಯನ್ನು ಕೊಟ್ಟು ಮಾಡ್ತಕ್ಕಂಥ ಹುತ್ವಾ ಶತಸಹಸ್ರಂ ಸವಿತ್ರ್ಯ ರಾಜಸಪ್ತಮ. ಅದರ ಅಷ್ಟು ಜಪ ಮಾಡಿ 1 ಲಕ್ಷ ಗಾಯತ್ರಿ ಜಪವನ್ನು ಮಾಡಿ, ಗಾಯತ್ರಿ ಬೇರೆ ಇಲ್ಲ, ಸಾವಿತ್ರಿ ಬೇರೆ ಇಲ್ಲ, ಆ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನಿಗೆ ಆಹುತಿಯನ್ನು ಕೊಟ್ಟು ಅಷ್ಟು ನೇಮದಿಂದ ತಾನು ಅನೇಕ ವರ್ಷಗಳ ಕಾಲ ಈ ತಪಸ್ಸನ್ನು ಮಾಡಿದ್ನಂತೆ. ಇದರಿಂದ ಪ್ರೀತನಾದ ಆ ಸಾವಿತ್ರಿನೇ ಬರ್ತಾಳೆ. ಸಾವಿತ್ರಿ ಅಂತ ಸರಸ್ವತಿ. ಅವಳು ಬಂದು ಇವನಿಗೆ ಏನು ಬೇಕು ಅಂತ ಅಶ್ವಪತಿಗೆ ಕೇಳ್ತಾಳೆ. ಇಲ್ಲ, ನನಗೆ ಮಗು ಆಗಬೇಕು, ಮಕ್ಕಳಾಗಬೇಕು, ನನ್ನ ವಂಶ ಉದ್ಧಾರ ಆಗಬೇಕು, ಅದಕ್ಕೆ ಅನುಗ್ರಹ ಮಾಡು. ಅದಕ್ಕೆ ಅವಳು ಸಾವಿತ್ರಿ ಹೇಳ್ತಾಳೆ, ನೋಡು, ನಿನ್ನ ಹಣೆ ಬರದಲ್ಲಿ ಬ್ರಹ್ಮನನ್ನು ಕೇಳಿಕೊಂಡು ಬಂದೆ, ನಿನಗೆ ಗಂಡು ಮಕ್ಕಳಾಗುವ ಯೋಗ ಇಲ್ಲ. ನೀನಿಷ್ಟು ಪುಣ್ಯ ಮಾಡಿದೆಲ್ಲ, ನಿನಗೊಂದು ಹೆಣ್ಣು ಮಗು ಆಗುತ್ತೆ, ಒಳ್ಳೆ ಯೋಗ್ಯಳಾಗಿರ್ತಕ್ಕಂಥ ಒಂದು ಹೆಣ್ಣು ಮಗು ಆಗ್ತದೆ ಅಂತ. ಆಯಿತು, ನೀನು ಯಾವ್ದು ಕೊಟ್ಟರು ಅದು ಪ್ರಸಾದ, ಹೆಣ್ಣು ಮಗು ಆದರೂ ಪರವಾಗಿಲ್ಲ, ಅದೇ ಬರಲಿ ಅಂತ ಕೇಳಿದಾಗ ಆಯಿತು ಅಂತ ಹೇಳಿ ತಾನು ಒಂದು ಹೆಣ್ಣು ಮಗು ಹುಡ್ತಾಳೆ. ಆ ಸಾವಿತ್ರಿಯ ಅನುಗ್ರಹದಿಂದ ಹುಟ್ಟಿದೆ, ಆದ್ದರಿಂದ ಅವಳಿಗೂ ಕೂಡ ಸಾವಿತ್ರಿ ಅಂತಲೇ ಹೆಸರಿಡ್ತಾಳೆ. ಆ ಹೆಣ್ಮಗುವಿಗೆ ಸಾವಿತ್ರಿ ಇತ್ತು. ಎಷ್ಟು ಕಾಂತಿ ಇತ್ತು ಅಂತ ಉಲ್ಲೇಖ ಮಾಡಿದೆ. ದೇವತಾ ಸೌಂದರ್ಯಗಳಿಗೆಲ್ಲ ಸೌಂದರ್ಯ ಸೇರಿದರೂ ಕೂಡ ಇವಳ ಸೌಂದರ್ಯದ ಮುಂದೆ ಮಿಣುಕು ಹುಳ ಕಣ್ಣಂತೆ ಕಾಣ್ತಾ ಇತ್ತು. ಅಷ್ಟು ಸೌಂದರ್ಯ. ಯಾರಾದರೂ ಬೆಳೀತಾ ದೊಡ್ಡವಳಾದ್ದು ಇವಳಷ್ಟು ಸೌಂದರ್ಯ ಇರತಕ್ಕಂತಹ ವ್ಯಕ್ತಿಗಳನ್ನು ಯಾರಾದರೂ ಮದುವೆಗೊಳಿಸಿದ್ರೆ, ಇಷ್ಟು ಸೌಂದರ್ಯ ನಾವೇನ್ರಿ, ನಾವು ಅವಳ ಮುಂದೆ ನಾವೆಲ್ಲ ಕಪಿಗಳಂತೆ ಇದ್ದೀವಿ, ಅವಳನ್ನು ಪಡಿಲಿಕ್ಕೆ ನಾವು ಯೋಗ್ಯರಲ್ಲ, ವರಗಳೇ ಕ್ಯಾನ್ಸಲ್ ಮಾಡ್ತಾ ಇದ್ರು. ಇಷ್ಟು ಸೌಂದರ್ಯ ಇದೆ, ನಮ್ಮಂಥವರೆಲ್ಲ ಇವಳನ್ನು ಹಿಡ್ಕೊಳ್ಳಿಕ್ಕಾಗಲ್ಲ, ಇವಳು ಯಾರೋ ದೊಡ್ಡ ಇವಳಿಗೆ ಸಮಾನವಾಗಿರತಕ್ಕಂತಹ ವ್ಯಕ್ತಿ ಬೇರೆಯವರು ಇರಬೇಕು ಅಂತ ವರಗಳು ತಾವೇ ತಿರಸ್ಕಾರ ಮಾಡ್ತಾ ಇದ್ರು. ನಮಗಲ್ಲ ಇವಳು ಯೋಗ್ಯ, ಯಾಕಂದ್ರೆ ಇವಳು ಅಷ್ಟು ಸೌಂದರ್ಯ ಇವಳಿಗೆ ಇರ್ತಕ್ಕಂತಹದ್ದು ಅಂತ ಹೇಳಿ ಬಹಳದಾಗದ್ದು. ಅಶ್ವಪತಿಗೆ ಬಹಳ ಚಿಂತೆ ಆಯಿತು. ಅಲ್ಲ, ಎಲ್ಲ ವರಗಳು ಕೂಡ ಇವಳಿಗೆ ನಾವು ಯೋಗ್ಯವರ ಅಲ್ಲ ಅಂತ ತಿರಸ್ಕಾರ ಮಾಡಿದರೆ ನನ್ನ ಮಗಳಿಗೆ ಯಾವಾಗ ಮದುವೆ ಆಗ್ಬೋದು? ನೋಡ್ರಿ ಎಂಥ ಚಿಂತೆ ಬಂತು. ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಮದುವೆ ಮಾಡೋದು ಒಂದು ದೊಡ್ಡ ತಪಸ್ಸು ಅಂತ ಚಿಂತನೆ ಮಾಡೋರಿಗೆಲ್ಲ ಇದು ಒಂದು ಮಾರ್ಗದರ್ಶನ ಮಹಾಭಾರತ ತಿಳಿಸಿಕೊಡೋದು. ಹೇಗೆ ಮದುವೆ ಮಾಡಬೇಕು ಅಂತ ಚಿಂತನೆ ಮಾಡ್ತಾರೆ. ಅದಕ್ಕೆ ಅಶ್ವಪತಿ ಕರೆದು ಮಗಳಿಗೆ ಹೇಳಿದಂತೆ, ನೋಡಮ್ಮ, ನಿನ್ನ ಈ ಸೌಂದರ್ಯಕ್ಕೆ ಯಾರೂ ಹೆದರಿ ನಿನ್ನನ್ನು ವಿವಾಹವಾಗಲಿಕ್ಕೆ ಮುಂದೆ ಬರ್ತಾ ಇದೆ. ಅದಕ್ಕೆ ಒಂದು ಕೆಲಸ ಮಾಡು, ನೀನೇ ಯಾರಾದರೂ ಯೋಗ್ಯನಾಗಿರ್ತಕ್ಕಂಥ ವರನ್ನು ಕರ್ಕೊಂಡು ಬಾ, ಅವನ ಬಗ್ಗೆ ನಾನು ವಿಮರ್ಶೆ ಮಾಡಿ ಆಮೇಲೆ ನಿನಗೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ. ನೋಡ್ರಿ, ಇವತ್ತು ತಂದೆ ತಾಯಿಗಳು ಹೇಳ್ತಾರೆ, ಎಲ್ಲಿ ಹುಡ್ಕೋದು ಕಷ್ಟ, ನಮ್ಮ ಹುಡುಗಿಯರು ಆಗಲೇ ಕಾಲೇಜಿನಲ್ಲೇ ಹುಡ್ಕೊಂಡ್ಬಿಟ್ಟಿರ್ತವೆ, ಅವಕ್ಕೆ ಗಂಟು ಹಾಕಿಕೊಟ್ಟು ಬಿಡೋಣ ಅಂತ. ಅದು ಹಾಗೆ ಮಾಡಬಾರ್ದು. ಅಶ್ವಪತಿ ಹೇಳ್ತಾ ಇದ್ದಾನೆ, ನೀನು ಹುಡ್ಕೊಂಡು ಬಾ, ಅಂದರೆ ಅಧಿಕಾರ ಇದೆ. ಕನ್ಯೆ ವರನನ್ನು ಅಪೇಕ್ಷೆ ಪಡುವ ವರನನ್ನು ಅನ್ವೇಷಣೆ ಮಾಡುವ ಅಧಿಕಾರ ಇದೆ. ಆದರೆ ಆ ಅಧಿಕಾರ ಬಂದ ಮೇಲೆ ತಂದೆ ತಾಯಿಗಳಿಗೆ ತಿಳಿಸಬೇಕು, ತಂದೆ ತಾಯಿಗಳು ಅದನ್ನು ವಿಮರ್ಶೆ ಮಾಡಿ ಮದುವೆ ಮಾಡಬೇಕು ಅಂತಿದೆ. ಅದು ಮಹಾಭಾರತ ಹೇಳ್ತದೆ. ಅಶ್ವಪತಿ ಹೇಳ್ತಾನೆ, ನೀನು ಯೋಗ್ಯನಾದ ವರನನ್ನು ಅನ್ವೇಷಣೆ ಮಾಡಿಕೊಂಡು ಬಾ, ಆ ವರನು ಯೋಗ್ಯನ ಅಲ್ಲೋ ಅಂತ ವಿಚಾರ ಮಾಡಿಕೊಂಡು ನಾನು ಮದುವೆ ಮಾಡ್ತೇನೆ ಅಂತ ಇದು ಮಾರ್ಗದರ್ಶನ ಮಾಡಿ. ಹೀಗೆ ಅಂದಾಗ ತಾನು ಒಂದು ದಿವ್ಯವಾದ ರಥವನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾ ಇದ್ದಾಳೆ. ಯಾವ
ರಾಜರು ಅವಳಿಗೆ ಇಷ್ಟಪಡಲಿಲ್ಲ. ರಾಜಾನುರಾಜ ಒಂದು ದಿವಸ ಕಾಡಿಗೆ ಹೋಗಿದ್ದು. ಆ ಕಾಡಿನಲ್ಲಿ ಏನಾಯಿತು ಅಂತಂದರೆ, ಒಬ್ಬ ಅಂಧನಾಗಿರ್ತಕ್ಕಂತಹ ವ್ಯಕ್ತಿ ತಾನು ಕಣ್ಣನ್ನು ಕಳ್ಕೊಂಡಿರ್ತಾನೆ ಬಾಲ್ಯದಲ್ಲಿ. ಯಾವುದೋ ಒಂದು ಪ್ರಭಾವದಿಂದ ಜುಮತ್ಸೇನ ಅಂತ ಅವನ ಹೆಸರು. ಆಸೀತ್ ಛಾಲೇಶು ಧರ್ಮಾತ್ಮ ಕ್ಷತ್ರಿಯ ಪೃಥ್ವೀಪತಿ ಜುಮತ್ಸೇನ ಇತಿ ಖ್ಯಾತಃ ಪಶ್ಚಾತ್ ಛಾಂದೋ ಬಭೂವಃ. ಅವನಿಗೆ ಸಾಲ್ವ ದೇಶದ ರಾಜ ಅವನು. ಆದರೆ ಅಂಧನಾಗಿದ್ದಕ್ಕೆ ಅವನನ್ನು ಶತ್ರುಗಳೆಲ್ಲ ಆಕ್ರಮಣ ಮಾಡಿ ಅವನ ರಾಜ್ಯವನ್ನು ಕಸಿದುಕೊಂಡು ಇವನನ್ನು ಕಾಡಿಗೆ ಹೊರಗೆ ಹಾಕಿಬಿಟ್ಟಿರ್ತಾನೆ. ಪಾಪ ಅವನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ, ಮಗುವನ್ನು ಹಡೆದಿರ್ತಾಳೆ. ಕಾಡಿನಲ್ಲಿ ಆ ಮಗುವನ್ನು ಬೆಳೆಸಿ ಅವನಿಗೆ ಹೆಸರು ಸತ್ಯವಾನ್ ಅಂತ ಹೆಸರಿಟ್ಟಿರ್ತಾನೆ. ಆ ಜುಮತ್ಸೇನನ ಮಗ ಸತ್ಯವಾನ್ ಅಂತ ಹೆಸರು. ಅವನನ್ನು ಕರ್ಕೊಂಡು ಕಾಡಿನಲ್ಲೇ ವಾಸ ಮಾಡ್ತಾ ಇರ್ತಾಳೆ. ಇವಳು ಎಲ್ಲ ರಾಜ್ಯವನ್ನು ತಿರುಗಿ ಯಾವ ವರ ಇವನಿಗೆ ಇಷ್ಟ ಆಗಲಿಲ್ಲ. ಈ ಕಾಡಿಗೆ ಬಂದಾಗ ಈ ಜುಮತ್ಸೇನನ ಆಶ್ರಮಕ್ಕೆ ಬರ್ತಾನೆ. ನೋಡ್ತಾನೆ ಎಷ್ಟು ಕುರುಡಾಗಿದ್ರೂ ಕೂಡ ಎಷ್ಟು ಧರ್ಮದ ಆಚರಣೆಯನ್ನು ಭಗವಂತನ ಪ್ರಜ್ಞೆಯಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ನೋಡ್ತಾಳೆ. ಆಶ್ಚರ್ಯ ಆಗುತ್ತೆ. ಸತ್ಯವಾನ್ ಮಗ ತಂದೆ ತಾಯಿಗಳನ್ನು ಅಷ್ಟು ಶ್ರದ್ಧೆಯಿಂದ ಕಾಪಾಡ್ತಾನೆ. ಕುರುಡಾದ ತಂದೆ ತಾಯಿಗಳನ್ನು ಶ್ರದ್ಧೆಯಿಂದ ಕಾಪಾಡ್ತಾ ಇದ್ದಾನೆ. ನೋಡಿ, ಗುಣಕ್ಕೆ ಮನಸೋದು. ಏನು ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಯಾವುದು ಬೇಡ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ಮನಸ್ಸಿದೆ ಅಲ್ವಾ, ಇವನು ನಿಜವಾಗಿಯೂ ಕೂಡ ಒಳ್ಳೆ ವ್ಯಕ್ತಿ ಅಂತ ಆರಿಸಿದ್ದು. ನೋಡ್ರಿ, ಇವತ್ತಿನ ಕನ್ಯೆ ಹೇಗೆ ಆರಿಸಬೇಕು, ನಿಜವಾಗಿಯೂ ಕೂಡ ಯಾವುದಕ್ಕೆ ಬೆಲೆ ಕೊಡಬೇಕು ಅಂದರೆ ಗುಣಕ್ಕೆ ಬೆಲೆ ಕೊಡಬೇಕು. ಆ ಗುಣಕ್ಕೆ ಅವನು ಮಾಡೋ ತರೋ ಸಂಬಳ, ಮನೆ, ಅವನಲ್ಲಿರ್ತಕ್ಕಂತಹ ಸಂಪತ್ತು ಇವು ಮುಖ್ಯ ಅಲ್ಲ. ಎಷ್ಟೇ ಸಂಪತ್ತುಗಳು ಇದ್ದರೂ ಗುಣ ಅಲ್ಲಿ ಚ್ಯುತವಾಗಿತ್ತು ಅಂತಂದರೆ ಅವಳೇ ದುಃಖವನ್ನು ಅನುಭವಿಸುವಂತಹ ಸ್ಥಿತಿ ಬರ್ತದೆ. ಆದರೆ ಗುಣಕ್ಕೆ ಬೆಲೆ ಕೊಟ್ಟು ಬಂದು ತಾನು ತಂದೆ ಹತ್ರ ಬಂದು ಹೇಳ್ತಾಳೆ, ಇವಳೇ ನನಗೆ ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ ಅನಿಸುತ್ತಾನೆ ಅಂತ ಹೇಳಿ ತಂದೆಗೆ ಹೇಳಬೇಕು ಅಂತ ಹೇಳಿ ಅಲ್ಲೇ ಮದುವೆ ಆಗಿಬಿಡಲಿಲ್ಲ. ಒಳ್ಳೆಯದಿದ್ದಾನೆ ಅಂತ ಹೇಳಿ ಮದುವೆ ಆಗಿಬಿಡಲಿಲ್ಲ. ಕಾಡಿನಲ್ಲೇ ತಂದೆಗೆ ತಿಳಿಸು ಅಂತ ಹೇಳಿದ್ನಲ್ಲ. ತಾನು ಸಾವಿತ್ರಿ ತಂದೆ ಹತ್ರ ಬರ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ನಾರದರು ಬಂದು ಕೂತಿರ್ತಾರೆ, ಏನೋ ಮಾತಾಡಿಸ್ಬೇಕು ಅಂತ. ಇವಳು ಸೀದಾ ಅದೇ ಸಂದರ್ಭಕ್ಕೆ ಬಂದು, ಏನಮ್ಮ ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರು. ಇಲ್ಲ, ನಮ್ಮಪ್ಪ ಹೇಳಿದರು ಯೋಗ್ಯನಾದ ವರನನ್ನು ಅನ್ವೇಷಣೆ ಮಾಡಿಕೊಂಡು ಬಾ ಅಂತ ಹೇಳಿದರು, ಅದಕ್ಕೋಸ್ಕರ ಕಾಡಿಗೆ ಹೋದೆ. ಹೌದಾ, ಯಾವ ವರನನ್ನು ಅನ್ವೇಷಣೆ ಮಾಡಿಕೊಂಡು ಬಂದು ಹೇಳು ಅಂತ. ಹೀಗೆ ಜುಮತ್ಸೇನ ಅಂತ ಒಬ್ಬ ರಾಜ, ಅವನ ಮಗ ಸತ್ಯವಾನ್ ಅಂತ ಮಹಾ ಧರ್ಮಿಷ್ಠನಾಗಿರ್ತಕ್ಕಂಥವನು, ತಂದೆ ತಾಯಿಗಳನ್ನು ಅಷ್ಟು ಶ್ರದ್ಧೆಯಿಂದ ಪಾಲನೆ ಮಾಡ್ತಾ ಇದ್ದಾನೆ. ಯಾವ ಆಡಂಬರ ಇಲ್ಲದೇನೆ ಸುಖವಾದ ಜೀವನವನ್ನು ಧರ್ಮನಿಷ್ಠೆಯಲ್ಲಿ ತಾವು ಕಾಡಿನಲ್ಲಿ ಕಳೆಯತಕ್ಕಂಥವರಾಗ್ತಾರೆ. ಅವನು ಹೇಳ್ತಾರೆ, ವಿವಸ್ವಾನಿವ ತೇಜಸ್ವಿ. ನಾರದರಿಗೆ ಸಂತೋಷ ಆಗುತ್ತೆ. ಹೌದು, ನೀನು ಏನು ಸತ್ಯವಾನ ಅವನ ಬಗ್ಗೆ ನಾನು ವಿಚಾರ ಮಾಡಿದ್ದೀನಿ, ಅವನು ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ವಿವಸ್ವಾನಿವ ತೇಜಸ್ವಿ, ಸೂರ್ಯನಂತೆ ತೇಜಸ್ಸಿನಂತೆ ಇದ್ದಾನೆ. ಅವನು ಬುದ್ಧಿಯಲ್ಲಿ ಬೃಹಸ್ಪತಿಯಂತೆ ಇದ್ದಾನೆ. ಮಹೇಂದ್ರ ಇವ ವೀರಶ್ಚ, ಪರಾಕ್ರಮದಲ್ಲೆಲ್ಲ ಇಂದ್ರನಂತೆ ಇರ್ತಕ್ಕಂಥವನಾಗಿದ್ದಾನೆ. ಕ್ಷಮೆಯಲ್ಲಿ ಭೂಮಿಯಂತೆ ಇದ್ದಾನೆ. ಅಂತಹ ಯೋಗ್ಯನಾಗಿರ್ತಕ್ಕಂತಹ ವರ, ನಿಜವಾಗಿಯೂ ಯೋಗ್ಯನಾದ ವರವನ್ನೇ ಆರಿಸಿದೆ. ಆದರೆ ಅವನಲ್ಲಿ ಒಂದು ದೋಷ ಇದೆ. ಹೌದಾ, ಗಾಬರಿ ಆಯಿತು ಅವಳಿಗೆ. ಏನು ದೋಷ? ಎಷ್ಟೇ ಗುಣಗಳು ಬೇಕಾದಷ್ಟಿದೆ. ಏನು ಒಂದು ದೋಷ ಗೊತ್ತಾ? ಆ ದೋಷ ಪರಿಹಾರ ಮಾಡಲಿಕ್ಕೆ ಆಗೋದು. ಏನು ಅಂದರೆ, ಅವನು ಇವತ್ತಿನಿಂದ ಒಂದು ವರ್ಷದಲ್ಲೇನೆ ಜ್ಯೇಷ್ಠ ಕೃಷ್ಣ ಪೌರ್ಣಿಮಾ ದಿವಸ ಬಂದಿದ್ರು. ಮುಂದಿನ ವರ್ಷ ಪ್ರತಿಪತ್ತಿಗೆ, ಆ ಹುಣ್ಣಿಮೆಗೆ ಅವನು ಖಂಡಿತವಾಗಿಯೂ ಸಾವನ್ನಪ್ಪಾಗ್ತಾನೆ. ಅವನ ಆಯುಷ್ಯ 1 ವರ್ಷ ಮಾತ್ರ ಇರುವುದು. ಒಂದೇ ವರ್ಷ ಇರ್ತಕ್ಕಂಥದ್ದು ಅವನಿಗೆ, ಬೇರೆ ಒಂದೇ ವರ್ಷ ಆಯುಷ್ಯ. ಈ ಒಂದು ದೋಷ ಅವನಲ್ಲಿ ಎಷ್ಟು ಗುಣ ಇದ್ದರೂ ಕೂಡ ಏನೂ ಉಪಯೋಗ ಇಲ್ಲ. ಅವನಲ್ಲಿ ಮದುವೆ ಆಗಲಿಕ್ಕೆ ಆಗೋದಿಲ್ಲ ಅಂತಂದು ಗುಣೈರುಪೇತಂ ಸರ್ವೈಸ್ವಂ ಭಗವಾನ್ ಪ್ರಬ್ರವೀಷಿಮೆ ದೋಷಾನಪ್ಯಸ್ಯ ಮೇ ಬ್ರೂಹಿ ಯದಿ ಸಂದೇಹ ಕೇಚನ ಏಕೋ ದೋಷೋಸ್ತಿ ನಾಣ್ಯೋಸ್ತಿ ಸತ್ಯ ಪ್ರವೃತ್ತಿ ಸತ್ಯವಾನ್ ಸಂವತ್ಸರೇಣ ಕ್ಷೀಣಾಯು ದೇಹನ್ಯಾಸಂ ಕರಿಸಿ. ಅವನು ದೇಹ ಪರಿತ್ಯಾಗ ಮಾಡಲೇಬೇಕು. ಅವನ ಆಯುಷ್ಯ 1 ವರ್ಷ ಇರ್ತಕ್ಕಂಥದ್ದು ಅಂತ ಹೇಳಿದಾಗ, ಆವಾಗ ಹಾಗಾದರೆ ಬೇಡಮ್ಮ, 1 ವರ್ಷದಲ್ಲೇ ವೈದವ್ಯವನ್ನು ತಂದುಕೊಂಡು ಗೊತ್ತಿದ್ದು ಅಂತಹ ಒಬ್ಬ ವ್ಯಕ್ತಿಗೆ ನಿನ್ನನ್ನು ಕೊಡಲಿಕ್ಕೆ ನನಗೆ ಮನಸ್ಸು ಹೋಗ್ತಾ ಇಲ್ಲ, ಬೇಡ ಅಂತ ಸಾವಿತ್ರಿ ಅಂತಾಳೆ. ಎಂತಹ ಮಾತನ್ನಾಡ್ತಾ ಇದ್ದಾಳೆ. ಅವನು ವಿಮರ್ಶೆ, ಹೌದು ಅವನಿಗೆ ಆಯುಷ್ಯ ಸರಿ ಇಲ್ಲ, ಆಯುಷ್ಯ ಇಲ್ಲ ಅಂತ ಹೇಳಿದರು. ಒಂದು ಮಾತು ಹೇಳ್ತಾಳೆ, ಇವತ್ತೆಲ್ಲ ಹೆಣ್ಮಕ್ಕಳು ಕೂಡ ತಂದೆ ತಾಯಿಗಳು ಬರೆದಿಟ್ಟುಕೊಳ್ಬೇಕು. ಏನು ಅಂದರೆ, ಸಕೃದಂಬೋ ನಿಪತತಿ ಸಕೃತ್ ಕನ್ಯಾ ಪ್ರದೀಯತೆ ಸಕೃದಾಹ ದದಾನೀತಿ ತ್ರೀಣ್ಯೇತಾನಿ ಸಕೃತ್ ಮಾತನ್ನು ಹೇಳ್ತಾರೆ. ಯಾವುದನ್ನು ಒಂದೇ ಬಾರಿ ಮಾಡಬೇಕು
ಅಂತಂದರೆ ಸಕೃದಂಭೋ, ಈ ನೀರು ಧಾರೆ ಇರ್ತದೆ, ಮೇಲಿನಿಂದ ಕೆಳಗೆ ಬೀಳ್ತದೆ. ನಮಗೆ ಧಾರೆ ಹಾಗೇ ಬೀಳ್ತಾ ಇರ್ತದೆ, ಒಂದೇ ನೀರಾದು. ಒಂದು ನೀರು ಒಂದು ಸರಿ ಬಿದ್ದು ಬಿಟ್ರೆ ಇನ್ನೊಂದು ಬೀಳುವಂತಹ ನೀರು ಆ ನೀರಲ್ಲ, ಬೇರೆ ನೀರೇ ಅಲ್ಲ. ಹಾಗೆ ಸಕೃದಂಭೋ ನಿಪತತಿ, ಕನ್ಯಾ ಪ್ರದಾನ ಮಾಡೋದು ಅದು ಕೂಡ ಏನಾಗಿರ್ತದೆ. ಇದು ಸಕೃದಂಭೋನಿ ಪದ್ಧತಿ ಅನ್ನೋದಕ್ಕೆ ವ್ಯಾಖ್ಯಾನ ಬರೀಬೇಕಾದ್ರೆ ಚೆನ್ನಾಗಿ ಹೇಳಿದ್ದಾರೆ. ಈ ನೀರಿನ ಒಂದೇ ನೀರನ್ನು ಇಟ್ಟುಕೊಂಡು ಬಹಳ ದಿನಗಳ ಕಾಲ ನಾವು ಅದನ್ನು ಕರ್ಮಗಳಿಗೆ ಉಪಯೋಗಿಸುವಂತೆ ಇಲ್ಲ. ಸಕೃದಂಭೋನಿ ಪದ್ಧತಿ ಮಡ್ಡಿ ತುಂಬಿಟ್ಬಿಟ್ಟಿರ್ತಾರೆ. ನಾವು ಸಂಚಾರಕ್ಕೆ ಒಂದು ಕಡೆ ಹೋಗಿದ್ವಿ, ಸ್ವಾಮಿಗಳು ಬರ್ತಾರೆ ಅಂತ ಹೇಳಿ ಪಾಪ ಪೂಜೆ ಮಾಡಿಸ್ಬೇಕು ಅಂತ ಅವ್ರ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಆಗಿತ್ತು. ಆ ಊರು ಪಾಪ ಒಂದು ಸ್ವಲ್ಪ ಬರಗಾಲದ ಊರು. ಆ ಊರಲ್ಲಿ ಏನು ಮಾಡಿದ್ದಾರೆ, ಆಚಾರ್ಯ ನಾವು ಹೋದ್ವಿ, ಸ್ವಾಮಿಗಳು ಬರ್ತಾರೆ ಅಂತ, ನೀವು ಎಲ್ಲ ಪೂಜೆಗೆಲ್ಲ ಸನ್ನದ್ಧ ಮಾಡಿದ್ವಿ, ಬೋರ್ ಇಲ್ಲರಿ ಅಂತ ಕೇಳಿದ್ವಿ. ಆಚಾರ್ಯ ಬೋರ್ ಗೀರು ಏನಿಲ್ಲ, 7 ದಿವಸ ಆಯಿತು ನೀರು ಬಂದು ತುಂಬಿಟ್ಬಿಟ್ಟಿದ್ದೀವಿ, ಮಣ್ಣೀರು ಅಂತ ನೀರು ತುಂಬಿಟ್ಟುಬಿಟ್ಟಿದ್ವಿ, ಅದನ್ನು ನೋಡಿ ಪೂಜೆ ಮಾಡಿದ್ವಿ. ಸಕೃದಂಭೋನಿ ಬಂದು ಹಾಗೆಲ್ಲ ನೀರು ತುಂಬಿಟ್ಟಿದ್ದು ಬಹಳ ದಿವಸಗಳಾದ ಮೇಲೆ ಮಡಿಗೆ ಬರೋದಿಲ್ಲ. ಅದು ಆಚಾರ್ಯರ ಕರಾಚಿತವಾದ ಪ್ರತಿಮೆ, ಸ್ವಾಮಿಗಳು ಪ್ರತಿಮೆ ಇದ್ದಾಗ ಅಂಥವೆಲ್ಲ ಬರೋದಿಲ್ಲ. ಸಕೃದಂಭೋನಿ ಪದ್ಧತಿ ನಿರಂತರ ಜಲಧಾರೆ ಇರಬೇಕು. ಸಕೃದಂಭೋನಿ ಪದ್ಧತಿ ಅಂತಹದ್ದೆಲ್ಲ ಧರ್ಮ ಕಾರ್ಯಕ್ಕೆಲ್ಲ ಬರತಕ್ಕಂತಹದ್ದಲ್ಲ. ಸಕೃತ್ ಪುಣ್ಯ ಪ್ರತಿಯತೆ, ಕನ್ಯೆಯನ್ನು ಒಂದೇ ಬಾರಿ ಪ್ರದಾನ ಮಾಡಬೇಕು. ಒಂದು ಸರಿ ಕೊಟ್ಟುಬಿಟ್ಟು ಅಯ್ಯೋ ಇವನು ಯಾಕೋ ಸರಿ ಇಲ್ಲ ಅಂತ ಹೇಳಿ ಮತ್ತೆ ವಾಪಸ್ ತೊಗೊಂಡು ಇನ್ನೊಬ್ರಿಗೆ ಕನ್ಯಾ ಕೊಡೋದಿಲ್ಲ. ಸಕೃತ್ ಕನ್ಯಾ ಪ್ರದೀಯತೆ. ಎಷ್ಟು ಜನ ಹಾಗೆ ಮಾಡ್ತಾರೆ, ಡೈವರ್ಸ್ ಕೊಟ್ಟು ಬಂದ್ಬಿಡಮ್ಮ ಇನ್ನೊಂದು ಮದುವೆ ಮಾಡ್ತೀನಿ, ಏನೋ ಹಳೆಯ ತೊಂದರೆ ಬಂತು ಅಂತಂದರೆ ಡೈವರ್ಸ್ ಕೊಟ್ಟು ಬಂದ್ಬಿಡು ಇನ್ನೊಂದು ಮದುವೆ ಮಾಡ್ತೀನಿ, ಹಾಗೆಲ್ಲ ಮಾಡಿ. ಸಕೃತ್ ಕನ್ಯಾ ಪ್ರದೀಯತೆ. ಮತ್ತೆ ಹೇಳ್ತಾರೆ ಸಕೃದಾಹ ದದಾನೀತಿ, ದಾನ ಕೊಟ್ಟ ಮೇಲೆ, ಒಬ್ಬನಿಗೆ ಕೊಟ್ಟ ಮೇಲೆ ಒಂದೇ ಬಾರಿ ಕೊಡಬೇಕು. ಅವನಿಗೆ ಕೊಟ್ಟಿದ್ದನ್ನು ಪಾಪ ಏನೋ ಆಚಾರ್ಯರು ನಾಳೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅದನ್ನು ಏನು ಮಾಡಿರ್ತಾರೆ, ಇನ್ನೊಬ್ರಿಗೆ ಕೊಟ್ಬಿಟ್ರೆ. ಆಚಾರ್ಯ ಮನೇಲಿ ದಾನ ಇಸ್ಕೊಂಡು ನಾಳೆ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿರ್ತಾನೆ, ಇವನೇನು ಮಾಡಬೇಕು, ಅದನ್ನೇ ಇನ್ನೊಬ್ರಿಗೆ ಕೊಟ್ಬಿಟ್ರೆ. ಸಕೃತ್ ದಾನವನ್ನು ಒಬ್ಬರಿಗೆ ಒಂದೇ ಸರಿ ಕೊಡಬೇಕು. ಅದನ್ನು 50 ಮಂದಿಗೆ ಕೊಡೋದಲ್ಲ, ಎಲ್ಲರಿಗೂ 10 ಮಂದಿಗೆ ನಾನು ಕೊಡ್ತೀನಿ ಅಂತ ಒಂದೇ ವಸ್ತುವನ್ನು ಅನೇಕ ಬಾರಿಗೆ ಕೊಡ್ತೀನಿ ಅಂತ ಹೇಳಿಬಿಟ್ರೆ ಸಕೃತ್. ಅದಕ್ಕೋಸ್ಕರ ದದಾನೆ ತ್ರೀಣ್ಯೇ ದಾನಿ ಸಕೃತ್ ಸಕೃತ್. ಅದಕ್ಕೋಸ್ಕರ ನನ್ನ ಮನಸ್ಸು ದೀರ್ಘಾಯುರಕ್ತಿ. ಇದು ಕನ್ಯಾ ಪ್ರದಾನ ಅಂತಂದರೆ ಒಂದೇ ಬಾರಿ. ಈಗ ನಾನು ಅವನಲ್ಲಿ ಮನಸ್ಸನ್ನು ಇಟ್ಟಿದ್ದೀನಿ, ಒಳ್ಳೆಯ ಸದ್ಗುಣವಂತನಾಗಿರತಕ್ಕಂಥವನಾಗಿದ್ದಾನೆ. ಸಕೃತ್ ವೃತ್ತೋಮಯ ಕರ್ತ ನದ್ವಿತೀಯಂ ಪ್ರಣೋಮ್ಯಹಂ. ಅವನ ಬಾರಿ ನನ್ನ ಮನಸ್ಸು ಅವನಲ್ಲಿ ಲೀನವಾಗಿದೆ, ಆದ್ದರಿಂದ ಅವನನ್ನೇ ವರ್ಣನೆ ಮಾಡ್ತೀನಿ, ಬೇರೆಯವರು ಬೇಡ ಅಂತ ಹೇಳಿ ತಾನು ಸನ್ನದ್ಧಳಾದಾಗ ಆಯಿತು. ನಾರದರು ಅಂದರು, ಅವಳೇ ಅಷ್ಟು ಗಟ್ಟಿ ಮನಸ್ಸು ಮಾಡಿದ್ದಾಳೆ, ಅವಳ ಪಾತಿವ್ರತ್ಯ, ಅವಳ ಮನಸ್ಸಿನ ಒಂದು ನಿಶ್ಚಲತೆಯೇ ಅವಳನ್ನು ಕಾಯ್ತದೆ, ಮದುವೆ ಮಾಡಿಕೊಡುವ ರಾಜ ಅಂತ ಹೇಳಿ ಅಶ್ವಪತಿಗೆ ಹೇಳ್ತಾನೆ. ಅಶ್ವಪತಿ ಆಯಿತು ನೀವು ಹೇಳಿದ ಮೇಲೆ ಮುಗೀತು ಅಂತ ಹೇಳಿ ಆ ಕನ್ಯೆಯನ್ನು ಕರ್ಕೊಂಡು, ತನ್ನ ಮಗಳನ್ನು ಕರ್ಕೊಂಡು ಕಾಡಿಗೆ ಬರ್ತಾನೆ. ಕಾಡಿಗೆ ಬಂದಾಗ ಅಲ್ಲಿ ಅಶ್ವಪತಿ ದ್ಯುಮತ್ಸೇನನ ಆಶ್ರಮಕ್ಕೆ ಬರ್ತಾನೆ. ಬಂದಾನೆ, ರಾಜ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ, ಇವನಿಗೆ ಕಾಣಿಸೋದಿಲ್ಲ. ಸತ್ಯವಂತ ಪರಿಚಯ ಮಾಡಿಕೊಡ್ತಾನೆ, ಇವನು ನಮ್ಮ ದೇಶದ ರಾಜ ದ್ಯುಮತ್ಸೇನ ಅಂತ. ನಿಮ್ಗಂತ ಹೇಳಿದಾಗ ಅರ್ಘ್ಯಪಾದ್ಯಾದಿಗಳನ್ನು ಕೊಡ್ತಾನೆ. ನೋಡಮ್ಮ, ನನ್ನ ಮಗಳು ಸಾವಿತ್ರಿ ಅಂತ ಹೆಸರು, ಧರ್ಮಜ್ಞೆ, ಆದರೆ ಅವಳು ನಿನ್ನ ಮಗನಾಗಿರ್ತಕ್ಕಂತಹ ಸತ್ಯವಂತನನ್ನು ಅಪೇಕ್ಷೆ ಪಟ್ಟಿದ್ದಾಳೆ, ನಾನು ಕನ್ಯಾದಾನ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೀನು ಸ್ವೀಕಾರ ಮಾಡಬೇಕು. ಅವನಂದ ಸ್ವಲ್ಪ ಬೇರೆಯವರಾಗಿದ್ದರೆ ರಾಜನ ಮಕ್ಕಳು ಬರ್ತಾರೆ, ನಾವು ವೈಭೋಗ ಅಂದರು. ಅದಕ್ಕೆ ಚ್ಯುತಾಸ್ಮ ರಾಜ್ಯಾತ್ ವನವಾಸಮಾಶ್ರಿತ್ಯ ಚರಾಮ ಧರ್ಮಂ ನಿಯತಾಸ್ ತಪಸ್ವಿನಃ ಕಥಂ ತನ್ವಾರ್ಹ ವನವಾಸಮಾಶ್ರಯೇ ನಿವತ್ಸತೆ ಕ್ಲೇಶ ನಿಮ್ಮುದ. ಅಲ್ಲ ರಾಜ, ನಾವೆಲ್ಲ ರಾಜ್ಯದಿಂದ ಭ್ರಷ್ಟರಾಗಿ ಈ ಕಾಡಿನಲ್ಲಿ ತಪಸ್ಸನ್ನು ಮಾಡಿಕೊಳ್ತಾ ಬದುಕ್ತಾ ಇದ್ದೇವೆ, ನಿನ್ನ ಮಗಳು ಅರಮನೆಯಲ್ಲಿ ಬೆಳೆದವಳು ಇಲ್ಲೆಲ್ಲ ಹೇಗೆ ವಾಸ ಮಾಡ್ತಾಳೆ, ಬೇಡ. ಅದಕ್ಕೆ ರಾಜನ ಮಾತು ಹೇಳ್ತಾನೆ, ನನ್ನ ಮಗಳು ಅರಮನೆಯಲ್ಲಿ ಬೆಳೆದಿದ್ದಾಳೆ ಅಷ್ಟೇ, ಸುಖ ದುಃಖ ಎಲ್ಲವನ್ನು ದಾಟಿ ಬದುಕ್ತಾ ಇದ್ದಾಳೆ, ಅವಳು ಎಲ್ಲವನ್ನು ದಾಟಿದ್ದಾಳೆ. ಆದ್ದರಿಂದ ಸುಖಂಚ ದುಃಖಂಚ ಭವಾತ್ಮಕಂ ಯಥಾ ವಿಜಾನಾತಿ ಸುತಾಮಮೈವ ನಮದ್ವಿದೇ ಯುಜ್ಯತಿ ವಾಕ್ಯಮೀದೃಶಂ ವಿನಿಶ್ಚಯೇನಾಧಿಗತೋಸ್ಮಿತೇಂದ್ರ. ಆದ್ದರಿಂದ ಇದೇನು ಸಮಸ್ಯೆ ಇಲ್ಲ, ಖಂಡಿತವಾಗಿ ಅವಳು ಜೀವನ ಮಾಡ್ತಾಳೆ, ನೀವು ಸ್ವೀಕಾರ ಮಾಡಿರಿ ಅಂತಂದರೆ ಅನುರೂಪಳಾಗಿರ್ತಕ್ಕಂಥವಳು, ಅವಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಮದುವೆಗೆ ಹೋಗ್ತಾರೆ. ಬಹಳ ವೈಭವದಿಂದ ಮದುವೆ ಮಾಡಿಕೊಡ್ತಾನೆ. ನಂತರದ ಪ್ರಸಂಗದಲ್ಲಿ ಮಹಾಭಾರತ ಉಲ್ಲೇಖ ಮಾಡೋದು ಇವತ್ತಿನ ಗೃಹಿಣಿಯರು ಈ ಕಥೆಯನ್ನು ಯಾಕೆ ಹೇಳ್ತಾ ಇದೆ ಅಂತಂದರೆ, ಇವತ್ತಿನ ಎಷ್ಟೋ ಮದುವೆಗಳು ಅತ್ತೆ ಮಾವಂದಿರ ಜಗಳ,
ಅಥವಾ ತಂದೆ ತಾಯಿಗಳ ಜಗಳ ಇವುಗಳಿಂದಲೇ ಅರ್ಧ ಬಿಡುವಂತಹ ಸ್ಥಿತಿ ಬರ್ತದೆ. ಆದರೆ ಈ ಸಾವಿತ್ರಿಯ ಕಥೆಯನ್ನು ಉಲ್ಲೇಖ ಮಾಡುವ ಮೂಲಕ ಹೇಗೆ ಬದುಕಬೇಕು ಅನ್ನೋದನ್ನು ಇವತ್ತಂತಹ ಜನಕ್ಕೆಲ್ಲ ಮಾರ್ಗದರ್ಶನ ಮಾಡ್ತಾ ಇದೆ ಮಹಾಭಾರತ. ಇವಳು ಹೋದಂತೆ ಕಾಡಿಗೆ ಬೇಕಾದಷ್ಟು ರಾಜ ವೈಭವದಿಂದ ಮದುವೆ ಮಾಡಿದ್ದಾನೆ, ಆಭರಣಗಳನ್ನು ಹಾಕಿ ಕಳಿಸಿದ್ದಾನೆ, ಮುತ್ತು ರತ್ನ ಎಲ್ಲವನ್ನೂ ಕಳಿಸಿಕೊಡುವ ಸಾಮರ್ಥ್ಯ ಇದೆ. ಅವಳಂತೆ ನನಗೆ ಯಾವುದು ಬೇಡ, ನೀವೇನು ಕೊಟ್ಟರು ಯಾವುದು ಬೇಡ, ಗಂಡ ಹೇಗೆ ಜೀವನವನ್ನು ಸಾಗಿಸ್ತಾನೋ ಹಾಗೆ ಜೀವನ ಮಾಡ್ತೇನೆ ಅಂತ ಹೇಳಿ ತನ್ನ ಮೈಯಲ್ಲಿ ಇದ್ದ ಎಲ್ಲ ಆಭರಣಗಳನ್ನು ವಾಪಸ್ ಕಳಿಸಿ, ಎಲ್ಲ ಆಭರಣಗಳನ್ನು ಇವತ್ತು ಬೇಕಂತ ನಮ್ಮ ತಾವೂರು ಮನೆಯಿಂದ ಬಂದಿದ್ದು ಅಂತ ಬೇಕಂತಲೇ ಅದು ಅತ್ತೆ ಮುಂದೆ ಹಾಕಿಕೊಂಡು ಜಗಳಾಡುವಂತಹ ಸ್ಥಿತಿಯಲ್ಲಿ ನೋಡ್ತೀವಿ ನಾವು. ಆದರೆ ಆ ಸಾವಿತ್ರಿ ತನ್ನ ಎಲ್ಲ ವೈಭೋಗಗಳನ್ನು ಪರಿತ್ಯಾಗ ಮಾಡಿ ಅತ್ತೆಯಂತೆ ನಾರುಮಡಿಯನ್ನು ಹುಟ್ಟಿಕೊಂಡು ಆಶ್ರಮದಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಇವತ್ತಿನ ಎಲ್ಲ ಸ್ತ್ರೀಯರಿಗೂ ದೊಡ್ಡ ಆದರ್ಶವನ್ನು ಸಾವಿತ್ರಿ ತೋರಿಸ್ತಾ ಇದ್ದಾರೆ. ಯಾವ ಬೇಕಾದಷ್ಟು ಅರಮನೆಯಲ್ಲಿ ಬದುಕಬಹುದಾಗಿತ್ತು, ಅಷ್ಟು ಸಂಪತ್ತಿತ್ತು. ರಾಜ ಅಂದ, ನಿನಗೇನು ಅಪೇಕ್ಷೆ ಆಗುತ್ತೋ ಅದನ್ನು ಮಾಡಿ, ನಾನು ಯಾವುದಕ್ಕೂ ನಿನಗೆ ಒತ್ತಾಯ ಮಾಡೋದಿಲ್ಲ. ಎಲ್ಲವನ್ನೂ ಕೂಡ ವಾಪಸ್ ಕಳಿಸಿದ್ದಾಳೆ. ಯಾವ ಸಂಪತ್ತನ್ನು ಸ್ವೀಕಾರ ಮಾಡಿಲ್ಲ. ತಂದೆಯ ಸಂಪತ್ತನ್ನು ಗಂಡನಂತೆ, ಗಂಡ ಹೇಗಿದ್ದಾನೋ ಜೀವನ ನನ್ನ ಜೀವನ ಅವನ ಸೇವೆಗೋಸ್ಕರ ಮೀಸಲು ಅಂತ ಹೇಳಿ ತಾನು ಅದೇ ರೀತಿಯಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಹೀಗೆ ನಿತ್ಯದಲ್ಲಿಯೂ ಕೂಡ ಗಂಡನಿಗೆ, ಅತ್ತೆ ಮಾವಂದರಿಗೆ ಎಷ್ಟು ಸೇವೆ ಕಣ್ಣು ಕಾಣಿಸ್ತಾ ಇರುವುದಿಲ್ಲ. ನಾನಾ ವಿಧವಾಗಿರತಕ್ಕಂತಹ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಎಂದಿಗೂ ಕೂಡ ತಾನು ಮನಸ್ಸಿನಲ್ಲಿಯೂ ಕೂಡ ಇದು ಕಷ್ಟ ಅಂತ ಭಾವಿಸಲಿಲ್ಲ. ಅಷ್ಟು ಸುಂದರವಾಗಿರತಕ್ಕಂತಹ ರೀತಿಯಲ್ಲಿ ಅವನನ್ನು ಬಹಳ ಆಪ್ಯಾಯತೆಯಿಂದ ಬರಮಾಡಿಕೊಂಡಿರ್ತಕ್ಕಂಥವನಾಗಿದ್ದಾನೆ. ಹೀಗೆ ಉಪವಾಸ ನಮೇ ಗ್ಲಾನಿ ನಾಸ್ತಿ ಚಾಪಿ ಪರಿಶ್ರಮ ಗಮನೇ ಕೃತೋತ್ಸಾಹಂ ನಿಷೇಧಿತು ನಾಮ ಮಾನಸಿ. ಕೊನೆಗೆ 1 ವರ್ಷಗಳ ಕಾಲ ಹೀಗೆ ಬಂತು. ಇನ್ನು 4 ದಿವಸ ಉಳಿದಿದೆ. ಹೇಳಿದ್ರಲ್ಲ ನಾರದರು 1 ವರ್ಷಕ್ಕೆ ಇವರಿಗೆ ಮರಣ ಸಮೀಪಿಸ್ತದೆ ಅಂತ ಹೇಳಿದಾಗ ಆ 1 ವರ್ಷಕ್ಕೆ 4 ದಿವಸ ಉಳಿದಿದೆ. ಏನು ಮಾಡಬೇಕು? ನನ್ನ ಗಂಡನ ಆಯುಷ್ಯ ಮುಗಿತಾ ಇದೆ, ಇದಕ್ಕೇನಾದರೂ ಪರಿಹಾರ ಮಾಡಬೇಕು. ದೇವರನ್ನ, ಪರಮಾತ್ಮನನ್ನ ಶರಣಾಗತಿ ಹೊಂದೋಣ, ಅವನನ್ನು ಬಿಟ್ಟರೆ ಬೇರೆ ಯಾರೂ ನನಗೆ ರಕ್ಷಕರಿಲ್ಲ ಅಂತ ಹೇಳಿ ಅತ್ತೆ ಮಾವಂದಿರ ಅನುಜ್ಞೆಯನ್ನು ಪಡೆಯಬೇಕು ಅಂತ ಹೇಳಿ ನಾನು ಒಂದು ವ್ರತ ಮಾಡ್ತೀನಿ, ಉಪವಾಸದಿಂದ ಇರ್ತೇನೆ, ಅದಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಹೇಳಿದ. ನಾವೇನೋ ಮಾಡ್ತೇವೆ ನಿಮಗೆ ಯಾಕೆ ಅಂತ ಹೇಳಿಲ್ಲ. ತಂದೆ ತಾಯಿಗಳಂತೆ ಇರತಕ್ಕಂತಹ ಅತ್ತೆ ಮಾವಂದಿರನ್ನು ಅಷ್ಟೇ ಶ್ರದ್ಧೆಯಿಂದ ಗೌರವದಿಂದ ಕಂಡು ನೀವು ಉಪವಾಸಕ್ಕೆ ಅನುಮತಿಯನ್ನು ಕೊಡಬೇಕು. ಅಲ್ಲಮ್ಮ, ನೋಡಿದರೆ ನಮ್ಮ ಸೇವೆ ಮಾಡಿ ಮಾಡಿ ಕೃಷಳಾಗಿ ಹೋಗಿದ್ದೀಯಾ, ಈಗ ಬೇರೆ ಮತ್ತೆ ಉಪವಾಸ ಮಾಡ್ತೀನಿ ಅಂತೀಯಾ, ಹೇಗೆ ನಡ್ಕೊಳ್ಬೇಕು ನೋಡ್ರಿ ತಂದೆ ತಾಯಿ. ಅವರು ಗೌರವ ಕೊಡ್ತಾಳೆ, ನಾ ಹೇಳಿದಾಗ ಕೆಲಸ ಮಾಡ್ತಾ ಇರೋ 24 ಗಂಟೆ ಅಂದಿನ. ಎಷ್ಟು ಕೃಷಳಾಗಿದ್ದೀಯ, ಊಟ ಇಲ್ಲ, ಸರಿಯಾದ ಆಹಾರ ಇಲ್ಲ, ಇಂತಹ ಸ್ಥಾನದಲ್ಲಿ ನೀನು ಮತ್ತೆ ಉಪವಾಸ ಮಾಡ್ತಾ ಇದ್ದೀನಿ ಅಂತೆ. ಅದಕ್ಕೆ ಹಾಗೆಲ್ಲ ಮಾಡಬೇಡಮ್ಮ ಅಂತ ಹೇಳ್ತಾರೆ. ಇಲ್ಲ, ಯೋಗ್ಯವಾದ ರೀತಿಯಲ್ಲಿ ನಾನು ಮಾಡ್ತೇನೆ, ಏನಾದರೂ ತೊಂದರೆ ಆದರೆ ಆಹಾರವನ್ನು ಸ್ವೀಕಾರ ಮಾಡ್ತೇನೆ. ಎಷ್ಟು ಸೌಜನ್ಯದ ಮಾತುಗಳನ್ನು ಸಾವಿತ್ರಿ ಆಡ್ತಾ ಇದ್ದಾರೆ. ಆಯಿತು ಅಂತ ತಾನು ಭಕ್ತಿಯಿಂದ ಪರಮಾತ್ಮನನ್ನು ಧ್ಯಾನ ಮಾಡ್ತಾ 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 3 ದಿನಗಳು ಕಳೆದಿದೆ. 4ನೇ ದಿವಸ ಆದರೆ ಸಾಯಂಕಾಲದ ಹೊತ್ತಿಗೆ ಗಂಡ ತಾನು ಪ್ರಾಣ ಪರಿತ್ಯಾಗ ಮಾಡ್ತಾನೆ ಅಂತ ಗೊತ್ತಾಯಿತು. ಬೆಳಗ್ಗೆ ಆಗಿದೆ, ರಾತ್ರಿಯೆಲ್ಲ ಅದೇ ಚಿಂತನೆಯಲ್ಲಿ ಮಗ್ನಳಾಗಿದ್ದಾರೆ. ಅತ್ತೆ ಮಾವಂದರಿಗೆ ಯಾಕೆ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ಮಗನ ಆಯುಷ್ಯದ ಈ ಅಲ್ಪದ ಆಯುಷ್ಯವನ್ನು ಕೂಡ ಗಮನಿಸದೇ ಇರತಕ್ಕಂಥ ತಂದೆ ತಾಯಿಗಳಿಗೆ ಏನೂ ಗೊತ್ತಿಲ್ಲ. ಇವಳು ವ್ರತ ಮಾಡ್ತಾ ಇದ್ದಾಳೆ, ನನ್ನ ಸೊಸೆ ಉಪವಾಸ ಮಾಡ್ತಾ ಇದ್ದಾಳೆ. ಎಷ್ಟು ಅಂತಃಕರಣ ಅವರಿಗೆ, ನನ್ನ ಸೊಸೆ ಉಪವಾಸ ಮಾಡ್ತಾಳೆ, ಯಾವಾಗಾದರೂ 4ನೇ ದಿವಸ ಆಗ್ತದೋ ಯಾವಾಗಾದರೂ ಇವಳು ಪಾಲನೆ ಮಾಡ್ತಾಳೋ ಈ ಅಂತ ಅತಿಯಾಗಿ ಪೀಡಿಸ್ತಾ ಇದ್ದಾರೆ. ಬೆಳಗ್ಗೆ ಬೇಗ ಪಾಲನೆ ಮಾಡಮ್ಮ, ಬೇಗ ಪಾಲನೆ ಮಾಡು. ಕೆಲವರೆಲ್ಲ ಸೊಸೆಯಂದರು ಅತ್ತೆಯಂದರು ಹೀಗೆ ಹೇಳೋದು ನೋಡಿದ್ರಿ, ಏನು ಪೀಡೆರಿ ಕಿರಿಕಿರಿ, ಬೆಳಗ್ಗಿನಿಂದ ಸಾಕಾಗೋಗಿದೆ ಅಂತ. ಆದರೆ ಇಲ್ಲ, ನಾನು ಬೆಳಗ್ಗೆ ಖಂಡಿತ ಮಾಡ್ತೀನಿ, ಖಂಡಿತ ಈ ವ್ರತಗಳನ್ನು ಸಂಪೂರ್ಣ ಮಾಡಿದ ಮೇಲೆ ಪಾಲನೆ ಮಾಡ್ತೀನಿ ಅಂತ ಸಮಾಧಾನ ಪಡಿಸ್ತಾ ಇದ್ದಾರೆ. ಬೆಳಗ್ಗೆ ಆಯಿತು, ಗಂಡ ತಾನು ಅತ್ತೆ ಮಾವಂದರು ಕಾಯ್ತಾ ಇದ್ರು, ಬೇಗ ಅಡುಗೆ ಮಾಡು, ಬೇಗ ಊಟ ಮಾಡು, ಉಪವಾಸ ಇದೆ ಇದೇ ಚಿಂತನೆಯಲ್ಲೇ ಹೇಳಿದರೆ ಇಲ್ಲ, ಇವತ್ತು ಸಾಯಂಕಾಲದವರೆಗೂ ಆ ವ್ರತ ಇದೆ. ಅಲ್ಲ, ಬೆಳಗ್ಗೆ ಅಂದೇಳಿ ಆರಮ್ಮ, ಇನ್ನು ಸಾಯಂಕಾಲ ಅಂತಿಲ್ಲ. ಇಲ್ಲ, ಸಾಯಂಕಾಲ ಸೂರ್ಯಾಸ್ತಕ್ಕೆ ಮುಗಿದೋಗ್ಬೇಕು ಮಾವ, ನಾನು ಊಟ ಮಾಡ್ತೇನೆ. ಆಯಿತು, ಸೂರ್ಯಾಸ್ತ ಆಗಲಿ, ಮತ್ತೆ ಬಹಳ ಹೊತ್ತು ಮಾಡ್ಕೊಳ್ಬೇಡ, ಅಡುಗೆ ಎಲ್ಲ ಮಧ್ಯೆ ಮಾಡಿಟ್ಕೊಂಡ್ಬಿಡು. ಆಯಿತು ಮಾವ. ಅಷ್ಟರೊಳಗೆ ತಾನು ಗಂಡ ಕಟ್ಟಿಗೆಯನ್ನು ತರಬೇಕು ಅಂತ ಹೇಳಿ ಕೊಡಲೆಯನ್ನು ಹಿಡಿದು ಗಾಡಿಗೆ ಹೋಗ್ತೀನಿ ಅಂತ ನಿಂತ. ಇವಳಿಗೆ ಇನ್ನೂ ಹೆದರಿಕೆ ಶುರುವಾಯಿತು. ಯಾಕೆಂದರೆ ಇವತ್ತಿನ ಸಾಯಂಕಾಲದಲ್ಲಿ ನನ್ನ ಗಂಡನ, ಯಾಕೆ ಸೂರ್ಯೋದಯ ಆದ ತಕ್ಷಣ ಗಂಡನ ಮರಣ ಆಗುವಂತಹ ಸಂದರ್ಭ, ಆಯುಷ್ಯ ಮುಗಿತಾ ಇದೆ, ಇದಕ್ಕೆ ನಾನು ರಕ್ಷಕನಾಗಿರ್ಬೋದು. ಮಾವನ ಹತ್ರ ಹೋಗ್ತಾಳೆ ಮತ್ತೆ, ಮಾವ ನಾನು ಇವ್ರ ಜೊತೆಗೆ. ಅಲ್ಲಮ್ಮ, ಉಪವಾಸದಿಂದ ಇದ್ದಿದ್ದೀ, ಪಾಲನೆ ಮಾಡಿ ಬೇರೆ ಮಾಡಿಲ್ಲ ನೀನು,
ಮತ್ತೆ ಅವನ ಜೊತೆ ಕಾಡಿಗೆ ಹೋಗ್ತೀನಿ ಅಂತಂತಿದೀಯಾ? ಕಾಡಿನಲ್ಲಿ ಬೇಕಾದಷ್ಟು ನಡೆಯೋ ಸ್ಥಿತಿ ಇರ್ತದೆ, ನಿನಗೆ ನಡಿಲಿಕ್ಕಾಗೋದಿಲ್ಲ, ಅಷ್ಟೆಲ್ಲ ಬೇಡ. ಇಲ್ಲ ಮಾವ, ನಾನು ಹೋಗ್ತೇನೆ, ನೀವು ಅಪ್ಪಣೆ ಕೊಡ್ರಿ ಅಂತ ಹೇಳಿದಾಗ ಕೊನೆಗೆ ಏನಾದರೂ ಅವಳಿಗೆ ಬಹಳ ಸಂಕೋಚ ಕಳಿಸ್ಲಿಕ್ಕೆ, ಕೊನೆಗೇನಂದು, ನಾನು ಇಷ್ಟು ದಿವಸ ಯಾವ ಹೊರಗಡೆ ಹೋಗಿ ಉದ್ಯಾನವನ ಏನೂ ನೋಡಿಲ್ಲ, ನಿಮ್ಮ ಸೇವೆಯಲ್ಲಿ ನಾನು ತತ್ಪರನಾಗಿದ್ದೆ. ಒಂದು ಬಾರಿ ಗಂಡನ ಜೊತೆಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ಆ ಹೊರಗಿನ ಜಗತ್ತಿನ ಎಲ್ಲ ಈ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಿ ಬರ್ತೇನೆ, ಇದಕ್ಕೆ ಅಪ್ಪಣೆ ಮಾಡಿಕೊಡ್ತೇನೆ. ಆವಾಗ ಅವ್ರಿಗೆ ಕರೆದು, ಅಯ್ಯೋ ನಾನು ಗಮನಿಸಲಿಲ್ಲಮ್ಮ, ಎಷ್ಟು ಅವರ ಮಾತಿನ ವ್ಯವಹಾರಗಳನ್ನೆಲ್ಲ ಮಹಾಭಾರತ ಪ್ರತಿಯೊಂದು ರೀತಿಯಲ್ಲಿ ಉಲ್ಲೇಖ ಮಾಡ್ತಾ ಇತ್ತು. ಅವಳಂತಾಳೆ, ಹೌದು ನಾವು ಗಮನಿಸಲಿಲ್ಲ, ಹೆಣ್ಮಕ್ ಪಾಪ ನಮ್ಮ ಸೇವೆಯಲ್ಲೇ ರತಳಾದ ನಿನಗೆ ಗಂಡನ ಜೊತೆಗೆ ಏಕಾಂತದಲ್ಲಿ ಇರುವಂತಹ ಪ್ರಸಂಗಗಳೇ ಇದ್ದಿಲ್ಲ. ಇವತ್ತು ಹೋಗಿ ಪ್ರಕೃತಿಯ ಸೌಂದರ್ಯವನ್ನು ವಿಹಾರ ಮಾಡಿಕೊಂಡು ಬರ್ರಿ ನೀವು ಅಂತ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಇವಳಿಗೆ ಮಾವನ ಹತ್ರ ಹೇಳೋ ಹಾಗಿಲ್ಲ, ಈ ಕಡೆ ಗಂಡನನ್ನು ಬಿಡೋ ಹಾಗಿಲ್ಲ. ತಾನು ಅವಳ ಜೊತೆಗೆ ಹೋಗ್ತಾ ಇದ್ದಾನೆ, ಕಟ್ಟಿಗೆ ಕಡಿತಾ ಇದ್ದಾನೆ. ಸೂರ್ಯಾಸ್ತ ಆಗುವ ಸಂದರ್ಭ, ಆ ಸಂದರ್ಭದಲ್ಲಿ ಕಟ್ಟಿಗೆ ಕಡಿಯಬೇಕಾದ್ರೆ ಇದ್ದಕ್ಕಿದ್ದಾಗೆ ಆಯಾಸ ಶುರುವಾಯಿತು. ಆಯಾಸ ಶುರುವಾಗಿ ಇನ್ನೇನು ತಲೆ ಭಾರಿ ಚಕ್ರ ಬರ್ತಾ ಇದೆ ಅಂತ ಅವನಿಗೆ, ಚಕ್ರ ಬರ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಗೊತ್ತಾಯಿತು ಇವಳಿಗೆ ಇಂತಹ ಮರಣಸಮ. ತನ್ನ ತೊಡೆಯ ಮೇಲೆ ಗಂಡನನ್ನು ಮಲಗಿಸ್ಕೊತಾ ಇದ್ದಾಳೆ. ಎಲ್ಲ ಮಹಾಭಾರತ ಕಣ್ಣಿಗೆ ಕಟ್ಟುವಂತೆ ಉಪದೇಶ ಮಾಡಿದೆ. ಗಂಡನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಾಗ ಇನ್ನು ಏನು ಪ್ರಾಣೋತ್ಕ್ರಮಣ ಆಗುವ ಸಂದರ್ಭದಲ್ಲಿ ಒಂದು ದಿವ್ಯವಾದ ಅದ್ಭುತವಾದ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದಂತಹ ವ್ಯಕ್ತಿಯನ್ನು ನೋಡ್ತಾಳಂತೆ. ನೋಡಿದಾಗ ಹೇಳ್ತಾಳೆ, ಸ ಸಮಾಸಾಧ್ಯ ಸಾವಿತ್ರಿ ಭರ್ತಾರಮುಪಗಮ್ಯ ಚ ಉತ್ಸಂಗೇಸ್ಯ ಶಿರಕೃತ್ವ ನಿಶಶಾದ ಮಹೀತಲೆ. ಭೂತಲದಲ್ಲಿ ಕೂತು ತನ್ನ ತೊಡೆಯ ಮೇಲೆ ಗಂಡನನ್ನು ಮಲಗಿಸಿಕೊಂಡಿದ್ದಾಳೆ. ಆವಾಗ ನಾರದರ ಮಾತುಗಳನ್ನೆಲ್ಲ ನೆನಪು ಮಾಡಿಕೊಳ್ತಾ ಇದ್ದಾಳೆ. ಭಗವಂತನನ್ನೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಯಮದೇವರು ಬಂದಿದ್ದಾರೆ, ಇನ್ನೇನು ಹರಣ ಮಾಡಬೇಕಾದ್ರೆ ಪತಿವ್ರತಾ ಸ್ತ್ರೀ ಕೇಳ್ತಾ ಇದ್ದಾಳೆ, ನೀನು ಯಾರು ಸ್ವಾಮಿ? ಸಾಮಾನ್ಯವಾಗಿ ಗಂಡನನ್ನ ಯಾರಾದರೂ ಆಯುಷ್ಯವನ್ನು ಹರಣ ಮಾಡಬೇಕಾದ್ರೆ ಯಮ ಭಟರು ಬರ್ತಾರೆ, ಯಮ ಬರಲ್ಲ. ಆದರೆ ಇವತ್ತು ನೀನು ಬಂದಿದೆಯಲ್ಲ, ಏನು ವಿಶೇಷ? ಅಲ್ಲಮ್ಮ, ಸಾಮಾನ್ಯನ ನೀನು, ನಿನ್ನ ಗಂಡ ಸಾಮಾನ್ಯನ? ನಿಮ್ಮ ಹತ್ರ ನಿನ್ನಂತಹ ಪತಿವ್ರತೆಯಾಗಿರತಕ್ಕಂತಹ ವ್ಯಕ್ತಿಯನ್ನ ಸ್ವೀಕಾರ ಮಾಡಿದಂತಹ ಅವನು ಎಷ್ಟು ದೊಡ್ಡ ಪುಣ್ಯವಂತ. ನೀನು ಎಂತಹ ಪತಿವ್ರತೆಯ ತಂದೆಯ ತಾಯಿಯ ರಕ್ಷಣೆಯನ್ನು ಮಾಡಿದಂತೆ ಅತ್ತೆ ಮಾವನರ ರಕ್ಷಣೆಯನ್ನು ಮಾಡಿದ್ದಿ. ನಿನ್ನಂತಹ ಪತಿವ್ರತಾಸ್ತ್ರೀಯನ್ನು ನೋಡೋಣ ಅಂತ ನಾನೇ ಬಂದಿದ್ದೇನೆ, ಭಟರನ್ನು ಕಳಿಸಿಲ್ಲ ಯಮದೇವರು ನಾನೇ ಬಂದಿದ್ದೇನೆ ಅಂತಂತಾನೆ. ಅದಕ್ಕೆ ಹೇಳ್ತಾರೆ, ಅಯಂಚ ಧರ್ಮ ಸಂಯುಕ್ತೋ ರೂಪವಾನ್ ಗುಣಸಾಗರ ನಾರ್ಹೋ ಮತ್ ಪುರುಷೈ ನೇತುಂ ಹಮತೋಸ್ಮಿ ಸ್ವಯಮಾಗತಃ. ಇಷ್ಟು ಧರ್ಮಶೀಲರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಬೇಕು ಅಂತ ನಾನೇ ಸ್ವಯವಾಗಿ ಬಂದಿದ್ದೇನೆ. ಆದ್ದರಿಂದ ಇಂತಹ ಒಂದು ಭಾಗ್ಯ ನನಗಿದೆ. ಆದರೆ ನಿನಗೆ ಯಾರಿಗೂ ನಾನು ಕಾಣಿಸೋದಿಲ್ಲ. ನಿನ್ನಂತಹ ಪಾತಿವ್ರತ್ಯವನ್ನು ಹೊಂದಿರತಕ್ಕಂತಹ ನಿನಗೆ ಮಾತ್ರ ನಾನು ಕಾಣಿಸಿದ್ದೆ ಅಂದರೆ ನಿನ್ನ ಪಾತಿವ್ರತೆ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡಿಕೋ ಅಂತ ಹೇಳಿದಾಗ, ನಿವರ್ತ ಗಚ್ಚ ಸಾವಿತ್ರಿ, ಆಯ್ತಮ್ಮ ನೀನು ಹೊರಡು, ನಿನ್ನ ಗಂಡನನ್ನು ತಕ್ಷಣದಲ್ಲೇ ಒಂದು ಜೀವಾನುಂಟ ಪರಿಮಿತವಾಗಿರತಕ್ಕಂತಹ ಆ ಜೀವನನ್ನು ಆ ದೇಹದಿಂದ ಪಾಶವನ್ನು ಹಾಕಿ ಎಳೆದುಕೊಂಡಾಗ ಗೊತ್ತಾಯಿತು, ಕರೆದುಕೊಂಡು ಹೊಟ್ಟಿದ್ದಾನೆ. ಹೋದಾಗ ಅವನನ್ನೇ ಬೆನ್ನು ಹತ್ತಿದ್ದಾಳೆ ಈ ಸಾವಿತ್ರಿ, ಯಮನನ್ನೇ ಬೆನ್ನು ಹತ್ತಿದ್ದಾಳೆ. ಬೆನ್ನು ಹತ್ತಿ, ಯಾಕೆ ಬರ್ತಾ ಇದೆಯಮ್ಮ? ಹೋಗು, ನಿವರ್ತ ಗಚ್ಚ ಸಾವಿತ್ರಿ ಪುರುಷ್ವ ಔರ್ಧ್ವದೇಹಿಕಂ. ಇಷ್ಟೆಲ್ಲ ದೊಡ್ಡ ಋಣಗಳನ್ನು ಎಲ್ಲ ನೀನು ಮಾಡಿ ಎಲ್ಲ ಪರಿಹಾರ ಮಾಡಿಕೊಂಡಿದೆಯಾ? ಆ ಗಂಡನ ಕೊನೆಯ ಔರ್ಧ್ವದೇಹಿಕ ಕಾರ್ಯಗಳನ್ನು ಮಾಡಿ ನಿನ್ನ ಋಣ ವಿಮೋಚನೆ ಮಾಡಿದರು. ಎಲ್ಲ ಸೇವೆಗಳನ್ನು ಮಾಡಿದೆ, ಅದೆಲ್ಲ ಅವಭೃತ ಸ್ನಾನದಂತೆ ಈ ಗಂಡನ ಅಂತ್ಯಕ್ರಿಯೆಗಳನ್ನು ಮಾಡಿ ಮುಗಿಸುವಂತ ನೀನು ಹೋಗು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಸ್ವಾಮಿ ಸಾವಿತ್ರಿ ಬಿಡಲಿಲ್ಲ. ಯತ್ರ ನೀಯತೆ ಭರ್ತ ಸ್ವಯಂ ವಾ ಯತ್ರ ಗಚ್ಚತಿ ಮಯಾಚ ತತ್ರ ಗಂತವ್ಯಂ ಈಶ ಧರ್ಮಸ್ಥನ. ನೀನು ಧರ್ಮ ಎಲ್ಲಿರ್ತದೋ ಅಲ್ಲಿ ನಾನಿರ್ತೇನೆ. ಆದ್ದರಿಂದ ಧರ್ಮವನ್ನು ಬಿಟ್ಟು ನಾನು ಎಂದಿಗೂ ಬರುವುದಿಲ್ಲ. ನೀನು ಧರ್ಮರಾಜ ನೀನು, ಅದರಿಂದ ನಿನ್ನನ್ನು ಬಿಟ್ಟು ನಾನು ಹೋಗುವುದಿಲ್ಲ. ತಪಸ ಗುರುಭಕ್ತ್ಯಾಚ ಭರ್ತು ಸ್ನೇಹಾತ್ ವ್ರತೇನ ಚ ತವ ಚೈವ ಪ್ರಸಾದೇನ ನಮೇ ಪ್ರತಿಹತಾಗತಿ. ನನಗೇನೋ ವಿಘ್ನ ಬರ್ತದೆ ಅಂತ ನೀವು ಅಂದ್ಕೊಂಡಿದ್ದೀರಿ. ದೇವರಂತ ಗಂಡ ಇದ್ದಾನೆ, ಧರ್ಮಾತ್ಮನಾದ ನೀನಿದ್ದಿ, ನನಗೆ ಯಾಕೆ ವಿಘ್ನ ಬರ್ತದೆ? ಎಷ್ಟೇ ವಿಘ್ನ ಬರಲಿ ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ. ಹೊರಟು ತಾನು ಬರ್ತಾ ಇದ್ದಾಳೆ. ಆ ಧರ್ಮದ ಬಗ್ಗೆ ಅನೇಕ ವಿಧವಾದ ಮಾತುಗಳನ್ನು ಆಡ್ತಾ ಇದ್ದಾಳೆ. ಜೀವನದಲ್ಲಿ ನಾವು ಯಾವುದಕ್ಕೋಸ್ಕರ ಬದುಕಬೇಕು? ನಾವೆಲ್ಲ ಅರ್ಥಕ್ಕೋಸ್ಕರ ಬದುಕ್ತೀವಿ. ಪುರುಷಾರ್ಥಗಳಲ್ಲಿ ಯಾವುದನ್ನ ಜೀವನದಲ್ಲಿ ಅಪೇಕ್ಷೆ ಪಡ್ತೀವಿ? ಧರ್ಮ, ಅರ್ಥ, ಕಾಮ, ಮೋಕ್ಷ. ನಮಗೆ ಗುರಿ ಇರೋದು ಅರ್ಥ ಕಾಮಗಳು ಮಾತ್ರ. ಕಾಮ
ಕಾಮನೆಯನ್ನು ಮಾಡೋದು, ಅರ್ಥವನ್ನು ಸಂಪಾದನೆ ಮಾಡೋದು, ಇದರಲ್ಲೇ ನಮಗೆ ಆಸೆ. ಧರ್ಮೇಕಾಂತಸ್ಯ. ಆದರೆ ಶಾಸ್ತ್ರ ತಿಳಿಸೋದು ಅದಲ್ಲ. ನಮ್ಮ ಜೀವನ ಇರೋದು ಧರ್ಮ. ನಮ್ಮದು ಮೋಕ್ಷಕ್ಕೋಸ್ಕರ ಇರಬೇಕು, ಮೋಕ್ಷಕ್ಕೋಸ್ಕರ ಇರಬೇಕು. ಆ ಮೋಕ್ಷಕ್ಕೋಸ್ಕರ ನಮ್ಮ ಧರ್ಮಾಚರಣೆ ಇರಬೇಕು. ನಮ್ದೇನಾಗಿದೆ ಹಾಗಿಲ್ಲ. ಮತ್ತೇನಾಗಿದೆ? ಅರ್ಥಕ್ಕೋಸ್ಕರ ಧರ್ಮಾಚರಣೆ. ನಾವು ಶಿಖಾ ಬಿಟ್ಟು ಏಕಾದಶಿ ಉಪವಾಸ ಮಾಡಿದರೆ ದ್ವಾದಶಿ ದಿವಸ ದಕ್ಷಿಣ ಸಿಕ್ಕಿದೆ ಅಂತ ಮಾಡ್ತೀವಿ. ನಮ್ಮ ಧರ್ಮ ಯಾಕೆ ಅಂತಂದರೆ ಅರ್ಥಕ್ಕೋಸ್ಕರ. ಅದರಿಂದ ಧರ್ಮ ಅದು ಯಾವತ್ತಿಗೂ ಮೋಕ್ಷಕ್ಕೋಸ್ಕರ ಇರಬೇಕೇ ಹೊರತಾಗಿ ಅರ್ಥಕ್ಕೋಸ್ಕರ ಇಲ್ಲ. ನಮ್ಮ ಕಾಮನೆಗಳೆಲ್ಲವೂ ಕೂಡ ಅರ್ಥಕ್ಕೋಸ್ಕರ ಇರ್ತದೆ. ಹೀಗೆಲ್ಲ ಅರ್ಥವನ್ನು ಅನುಸರಿಸಿಯೇನೇ ಧರ್ಮ ಕಾಮನೆಗಳು ನಮ್ಮ ಜೀವನದಲ್ಲಿ ಅಡಕವಾಗಿರುತ್ತವೆ. ಹಾಗಿರಬಾರದು. ನಮ್ಮ ಜೀವನದಲ್ಲಿ ಮುಖ್ಯವಾದ ಪುರುಷಾರ್ಥ ಅದು ಮೋಕ್ಷ. ಆ ಮೋಕ್ಷದ ಪಡೆಯುವ ಉದ್ದೇಶದಲ್ಲಿ ಧರ್ಮ ಇರಬೇಕು. ಆ ಧರ್ಮಕ್ಕೆ ಅನುಗುಣವಾಗಿರ್ತಕ್ಕಂತಹ ಕಾಮನೆ ಇರಬೇಕು. ಆ ಕಾಮಕ್ಕೆ ಅನುಗುಣವಾಗಿರ್ತಕ್ಕಂತಹ ಅರ್ಥ ಇರಬೇಕು. ಇದು ಎಲ್ಲ ಧರ್ಮಕ್ಕೋಸ್ಕರ. ಧರ್ಮೇಕಾಂತಸ್ಯ ಅರ್ಥಸ್ಯ ಅರ್ಥೋ ನಾರ್ಥಾಯೈವ ಹಿ ಕೇವಲ. ಅದರಿಂದ ಅಂತಹ ಒಂದು ಏಕಸ್ಯ ಧರ್ಮಸ್ಯ ಸತಾಮತೇನ ಸರ್ವೇಸ್ಮಂ ಮಾರ್ಗಂ ಅನುಪ್ರಪರಮನ್ನ ಇಂತಹ ಧರ್ಮದ ಮಾತುಗಳನ್ನು ಆಡ್ತಾ ಇರೋದು ನೋಡಿ ಯಮಧರ್ಮರಾಜನಿಗೆ ಭಾರಿ ಸಂತೋಷ. ನಿನ್ನ ಈ ಧರ್ಮದ ಬುದ್ಧಿ ಭಾರಿ ನನಗೆ ಸಂತೋಷ ಕೊಡ್ತದಮ್ಮ. ನೀನು ಬೇಕಾದ ವರ ಕೇಳು, ನಿನ್ನ ಗಂಡನ ಪ್ರಾಣ ಬಿಟ್ಟು ಅಂತ. ನಿನ್ನ ಗಂಡನ ಪ್ರಾಣ ಬಿಟ್ಟು ಬೇಕಾದ ವರ ಕೇಳು, ಕೊಡ್ತೇನೆ. ದದಾನಿತೆ ಸರ್ವಂ ಅನಿಂದಿತೇ ವರಂ ಪ್ರಣೀಶ್ವೇಹ ವಿನಾಶ್ಯ ಜೀವಿತಂ. ಅಸ್ಯ ಈ ಗಂಡನ ಜೀವನವನ್ನು ಬಿಟ್ಟು ಬೇರೆ ಏನು ಬೇಕಾದರೆ ವರವನ್ನು ಕೊಡ್ತೇನೆ. ಅವಳನ್ನು ನೋಡ್ರಿ, ಬೇರೆಯವರಾದರೆ ಏನು ಕೇಳ್ತಾರೆ? ನನ್ನ ಗಂಡನಿಗೆ ಕಾರ್ ಬರಲಿ, ಅಥವಾ ನಾನು ಗಂಡ ಸತ್ತು ಹೋದ್ರು ನಾನು ಬರ್ಕುವಂತಹ ರೀತಿಯಲ್ಲಿ ಇನ್ನು ಬೇಕಾದಷ್ಟು ಸೌಖ್ಯ ಕೊಡು ಅಂತ ಕೇಳ್ತಾ ಇದ್ದೇನೆ. ಸಾವಿತ್ರಿ ಕೇಳಿದ್ದೇನು ಗೊತ್ತಾ? ಮೊದಲನೇ ವರ, ಮೊದಲಿಗೆ ನನ್ನ ಮಾವನಿಗೆ ಕಣ್ಣು ಕಾಣಿಸೋದಿಲ್ಲ, ಬಹಳ ಒದ್ದಾಡ್ತಾ ಇದ್ದಾನೆ, ರಾಜ್ಯ ಕಳ್ಕೊಂಡು ಅವನಿಗೆ ಕಣ್ಣು ಬರುವಂತೆ ಮಾಡಿಸ್ವಾಮಿ ಅಂತ ಕೇಳ್ಕೊಂಡು. ಅಂದರೆ ಎಷ್ಟು ಜವಾಬ್ದಾರಿತನದ ಮಾತುಗಳನ್ನು ಸಾವಿತ್ರಿ ಆಡ್ತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ ಅವಳು. ಚ್ಯುತ ಸ್ವರಾಜ್ಯಾತ್ ವನವಾಸಮಾಶ್ರಿತೋ ವಿನಷ್ಟ ಚಕ್ಷು ಶ್ವಶುರೋ ಮಮಾಶ್ರಯೇ ಸಲಬ್ಧ ಚಕ್ಷುರ್ ಬಲವಾನ್ ಭವೇಂದ್ರಪಃ ತವ ಪ್ರಸಾದ ಜಲನಾರ್ಥ ಸಪ್ರವ. ಅದರಿಂದ ನಿನ್ನ ಅನುಗ್ರಹ ಇತ್ತು ಅಂತಂದರೆ ಕಣ್ಣು ಬರ್ತದೆ. ಸ್ವಾಮಿ, ನೀನು ಸೂರ್ಯಪುತ್ರ, ಸೂರ್ಯ ಕಣ್ಣಿಗೆ ಅಭಿಮಾನಿ ದೇವತೆ. ಆದ್ದರಿಂದ ನಿನ್ನ ಅನುಗ್ರಹದಿಂದ ಅವನಿಗೆ ಕಣ್ಣು ಬರುವಂತೆ ನಾನು ಹೊಸ ಜೀವನವನ್ನು ಪ್ರಾರಂಭ ಮಾಡಲಿ, ನನ್ನ ಮಾವಂದರಿಗೆ ಕಣ್ಣು ಬರಲಿ. ತಥಾಸ್ತು ಅಂದ. ಆಯಿತು, ನೀನು ಹೊರಡು. ಮತ್ತೆ ಬೆನ್ನು ಹತ್ತಿದ್ದು, ಮತ್ತೆ ಸಾವಿತ್ರಿ ಬೆನ್ನು ಹತ್ತಿದ್ದು. ಬೆನ್ನು ಹತ್ತಿದ್ರೆ ಮತ್ತ್ಯಾಕೆ ಬೆನ್ನು ಹತ್ತಿದೆ? ಇಲ್ಲ, ನಿನ್ನಂತಹ ಸಜ್ಜನರ ಸಂಘ ಸಿಗೋದಿಲ್ಲ. ಜೀವನದಲ್ಲಿ ಮನುಷ್ಯ ಜನ್ಮ ಬಂದಾಗ ನಾವು ಮಾಡಬೇಕಾದದ್ದೇನು? ಸಜ್ಜನರ ಸಂಘ. ದುರ್ಜನರ ಸಂಘ ಮಾಡಿ ಈ ದೇಹವನ್ನು ವ್ಯರ್ಥ ಮಾಡಿಕೊಳ್ಳೋದಕ್ಕಿಂತ ಧರ್ಮಾತ್ಮನಾದ ನಿನ್ನಂತಹವರ ಸಂಘ ಬಿಟ್ಟು ನಾನು ವ್ಯರ್ಥವಾಗಿ ಇಂದ್ರಿಯಗಳಿಗೆ ದಾಸನಾಗಿ ಹೋಗಲ, ನಾನು ಹೋಗೋದಿಲ್ಲ. ಆದ್ದರಿಂದ ನಾನು ಸತಾಂ ಸಕೃತ್ ಸಂಘಂ ಅಭೀಸಿತಂ ಪರಂ ತತಃಪರಂ ಮಿತ್ರಮಿತಿ ಪ್ರಚಕ್ಷತೆ ನಚಾಫಲಂ ಸತ್ಪುರುಷೇಣ ಸಂಗತಂ ತತಃ ಸತಾಂ ಸನ್ನಿವಿಷೇತ್ ಸಮಾಗಮೆ. ಜೀವನದಲ್ಲಿ ಸಜ್ಜನರ ಸಂಘ ಸಿಗೋದೇ ಕಷ್ಟ, ಅದನ್ನು ಯಾವತ್ತಿಗೂ ಬಿಡೋದಿಲ್ಲ. ನಾವು ಯಾಕಾದರೂ ಬರ್ತಾರೋ ಸಜ್ಜನರು ನಮ್ಮನೆಗೆ ಅಂತ, ಅಲ್ಲೇ ಮಠ ಇರ್ತದೆ, ಎಲ್ಲ ವ್ಯವಸ್ಥೆ ಇರ್ತದೆ, ನೋಡ್ಬಿಡ್ರಿ, ಹೋಗ್ಬಿಡ್ರಿ, ತಮ್ಮ ಕಳಿಸ್ಬಿಡ್ತೀವಿ. ಸಜ್ಜನರ ಸಂಘ ಸಿಗೋದೇ ಭಾಗ್ಯ. ನಿಮ್ಮಂಥವ್ರು ಸಿಕ್ಕಿದ್ದೀರಿ ನನಗೆ, ಆದ್ದರಿಂದ ನಾನು ನಿನ್ನನ್ನು ಬಿಡೋದಿಲ್ಲ. ಯಾಕೆ? ಒಂದು ಬಾರಿ ಸಜ್ಜನರ ಸಂಘ ಆಯಿತು ಅಂತಂದರೆ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಾತ್ಮತಃ ತಜ್ಜೋಷಣ ಶ್ರದ್ಧಾವತಿ ಮುಕ್ತಿರನುಕ್ರಮಿಷ್ಯತಿ ಅಂತ ಹೇಳಿದ ಹಾಗೆ ನಮ್ಮ ಜೀವನದಲ್ಲಿ ಭಗವದ್ಭಕ್ತಿ ಬೆಳೀಬೇಕು ಅಂತಂದರೆ ನಿರಂತರವಾಗಿ ಸಜ್ಜನರ ಸಂಘ ಮಾಡ್ತಾ ಇರಬೇಕು. ಅಂತಹ ಸಜ್ಜನರ ಸಂಘ ನಿಮಗೆ ಸಿಕ್ಕಿದೆ. ಎಷ್ಟು ಇಷ್ಟಾದರೂ ಕೂಡ ನಿಮ್ಮ ಬಗ್ಗೆ ಏನು ಬೇಡಿಕೊಳ್ಳಾ ಇಲ್ಲ. ಸಜ್ಜನರ ಸಂಘ ಆಗ್ತಾ ಇದೆ ಅಂತ ಸಂತೋಷ ಪಡ್ತಿದ್ದೆ, ಭಾರಿ ತೃಪ್ತನಾಗಿದ್ದೀನಿ. ಏನು ಬೇಕು ಹೊರಗಳು, ನಿನ್ನ ಗಂಡನ ಬಿಟ್ಟು ಅಂತ ಹೇಳಿದ್ದೆ. ಹೌದಾ? ಹಾಗಾದರೆ ಅವಳು ಹೇಳಿದ, ನನ್ನ ತಂದೆ ಅವರೆಲ್ಲ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂತಹ ಎಲ್ಲ ಬಹಳ ನಾನು ಒಬ್ಬಳೇ ಹೆಣ್ಮಗಳು ಹುಟ್ಟಿದ್ದೇನೆ ಅಂತ ಹೇಳಿ ದುಃಖ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಒಂದಿಷ್ಟು ಗಂಡು ಮಗುವಾಗಿ ಅವರು ಮುಂದೆ ಸಂತಾನ ಬೆಳೀಲಿ ಅಂತ ತಂದೆ ಕಡೆ ಹೇಳ್ಕೊಳ್ತಾರೆ. ಒಂದು ಮಾವನ ಜವಾಬ್ದಾರಿ, ಕನ್ಯಾ ಬದ ಕುಲದ್ವಯ ತಾರಣಿ. ಒಬ್ಬ ಯೋಗ್ಯಳಾದ ಪತಿವ್ರತೆ ಇದ್ಲು ಅಂತಂದರೆ 2 ಕುಲವನ್ನು ಉದ್ಧಾರ ಮಾಡ್ತಾಳೆ ಅನ್ನೋದಕ್ಕೆ ಈ ಸಾವಿತ್ರಿಯ ಕಥೆ. ಮೊದಲನೇ ವರದಿಂದ ಮಾವನಿಗೆ ಕಣ್ಣು ಬರಲಿ, ಅವನಿಗೆ ಕಳೆದು ಹೋದ ರಾಜ್ಯ ಸಂಪತ್ತೆಲ್ಲ ಮತ್ತೆ ಲಾಭವಾಗಲಿ ಅಂತ ಬೇಡಿದ್ಲು. 2ನೇ ವರದಿಂದ ತನ್ನ ತಂದೆಗೆ ಗಂಡು ಮಕ್ಕಳು, ಅವನು ವಯಸ್ಸಾಗಿ ಕೂತಿದ್ದಾನೆ, ಅಂಥವನಿಗೆ ಗಂಡು ಮಕ್ಕಳ ಸಂತಾನವಾಗಿ ಮುಂದೆ ಆ ವಂಶ ಬೆಳೀಲಿ ಅಂತ ಪ್ರಾರ್ಥನೆ ಮಾಡಿದ್ದು. ತಥಾಸ್ತು ಅಂತ ಯಮದೇವರು ತಂದೆ ಹೀಗೆ 2 ಕುಲವನ್ನು ಉದ್ಧಾರ ಮಾಡಿದ್ದಾಳೆ. ಆದ್ದರಿಂದ ಹೆಣ್ಣುಮಕ್ಕಳನ್ನು ಬೆಳೆಸಬೇಕಾದ್ರೆ ಒಳ್ಳೆ ಪತಿವ್ರತ ಆಗುವಂತಹ ಸ್ತ್ರೀಯನ್ನು ಬೆಳೆಸಬೇಕು. ಸಮಾಜಕ್ಕೆ ಅಂತಹ ಹೆಣ್ಮಕ್ಕಳನ್ನು ಕೊಡಬೇಕು. ಸಂಸ್ಕಾರವಂತರಾಗಿರ್ತಕ್ಕಂಥ ಹೆಣ್ಮಕ್ಕಳನ್ನು ಕೊಟ್ಟರೆ
ಎರಡೂ ಕುಲವನ್ನು ಉದ್ಧಾರ ಮಾಡತಕ್ಕಂಥವಳಾಗ್ತಾಳೆ ಅಂತಹ. ಅದರಿಂದ ಅವಳಿಗೆ ಜವಾಬ್ದಾರಿ ಜಾಸ್ತಿ. ಹೀಗೆ ಯಮ ಅಂದಾಗ ಭಾರಿ ಕೊಡ್ತೇನೆ, ಸ್ವಮೇವ ರಾಜ್ಯಂ ಪ್ರಕತೆ, ಅವರು ತಮ್ಮ ರಾಜ್ಯವನ್ನು ಪಡೆದು ಅವನಿಗೆಲ್ಲ ಉತ್ತಮವಾದ ಗಂಡು ಸಂತಾನ ಆಗುತ್ತೆ, ಹೋಗು ನೀನು ಅಂತ ಕೇಳಿದ್ದಾರೆ. ಮತ್ತೆ ಬೆನ್ನು ಹತ್ತಿದ್ದು, ಮತ್ತೆ ಬೆನ್ನು ಹತ್ತಿ ಮತ್ತ್ಯಾಕೆ ಬೆನ್ನು ಹತ್ತಿದೆ? ಏನು ನಿನ್ನಂತಹ ಈ ಪ್ರಜಾ ಸ್ವಯೈವ ನಿಯಮೇನ ಸಂಯತ ನಿಯಮಚಿತ, ಎಷ್ಟು ಧರ್ಮಾತ್ಮ ನೀನು, ಯಾರಿಗೂ ಕೂಡ ಪಕ್ಷಪಾತ ಇಲ್ಲದೇನೆ ಜೀವನದಲ್ಲಿ ಎಂತಹ ಸಮವೃತ್ತಿ ಅಂತ ಬ್ರಹ್ಮದೇವರಿಗೆ, ಇದು ಯಮದೇವರಿಗೆ ಹೆಸರು ಸಮವೃತ್ತಿ ಅಂದರೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಾನೆ. ಇವನು ನಮ್ಮವರು, ಇವನನ್ನು ಸೀದಾ ಸ್ವರ್ಗಕ್ಕೆ ಕಳಿಸು, ಇವನು ಕೆಟ್ಟವನು, ಇವನು ರಥಕ್ಕೆ ಬಾ, ಕರ್ಕೊಂಡು ಬಾ ಅಂತ ಹೇಳೋದಿಲ್ಲ. ಎಲ್ಲರನ್ನೂ ಸಮಾನವಾಗಿ ನೋಡಿ ಅವರವರ ಕರ್ಮಾನುಸಾರವಾಗಿ ಅವರಿಗೆ ಫಲವನ್ನು ಕೊಡ್ತಕ್ಕಂಥವನು ನೀನು. ಎಷ್ಟು ನಿನ್ನ ಕಾರುಣ್ಯ, ಭಗವಂತನ ಆಜ್ಞೆಯನ್ನು ಚಾಚೂ ತಪ್ಪದೇನೆ ನೆರವೇರಿಸ್ತಕ್ಕಂತಹ ಕರ್ತವ್ಯ ಪ್ರಜ್ಞೆ ನಿನ್ನ ನೋಡಿದರೆ ಭಾರಿ ಸಂತೋಷ ಆಗ್ತಾ ಇದೆ. ಅಥೋ ಯಮತ್ವಂ ತವದೇವ ವಿಶ್ರುತಂ ನಿಬೋಧಮೇ ಚೇಂ ಗಿರಿಮೀರಿತಾಮಯ ಅದ್ರೋಹ ಸರ್ವಭೂತೇಶು, ಯಾರಿಗೂ ದ್ರೋಹ ಮಾಡೋದಿಲ್ಲ. ಎಂತಹ ಶುಭಕರ್ಮಣ ಮನಸಾ ಗಿರ ಅನುಗ್ರಹಶ್ಚ ದಾನಂ ಸತಾಂ ಧರ್ಮ ಸನಾತನ. ಯಾರಿಗೂ ಜೀವನದಲ್ಲಿ ಬದುಕಬೇಕಾದಾಗ ಇನ್ನೊಬ್ಬರಿಗೆ ಅಭಯ ಪ್ರದಾನವನ್ನು ಮಾಡಿ ಜೀವನವನ್ನು ಸಾಗಿಸಬೇಕು. ನಾನು ಮೊನ್ನೆ ಹೇಳಿದೆ, ದಾನ ಅಂದರೆ ನಾವು ಮುಖ್ಯ ಕೊಡುವ ದಾನ ಯಾವುದು? ದಂಡನ್ಯಾಸ ಪರಮ ದಾನ, ಇನ್ನೊಬ್ಬರಿಗೆ ಅಭಯದಾನವನ್ನು ಮಾಡಬೇಕು. ಇದೇ ಒಂದು ಪರಮ ಮುಖ್ಯವಾಗಿರತಕ್ಕಂತಹದ್ದು. ಅಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ಭಾವನೆಯನ್ನು ಇಟ್ಟುಕೊಂಡಿರ್ತಕ್ಕಂಥವು ನೀನು. ನಿನ್ನನ್ನು ನೋಡಿದರೆ ಖುಷಿ ಆಗುತ್ತೆ, ನನಗೆ ಸಂತೋಷ ಆಯಿತು. ಎಷ್ಟು ಹೊಗಳ್ತಿದ್ಯಮ್ಮ, ಏನು ಬೇಕು ಹೇಳು, ನಿನ್ನ ಗಂಡನ ಬಿಟ್ಟು ಪ್ರತಿ ಬಾರಿ ಹೀಗೆ ಕೇಳಿದೆ, ನಿನ್ನ ಗಂಡನ ಬಿಟ್ಟು ಏನು ಬೇಕು ಅಂತ. ಅದಕ್ಕೆ ಸಾವಿತ್ರಿ ಹೇಳ್ತಾಳೆ, ಮಮ ಅನಪತ್ಯ ಪೃಥಿವೀಪತಿ ಪಿತಾ ಭವೇತ್ ಪಿತು ಪುತ್ರ ಶತಂ ತಥೋದಸ ಕುಲಸ್ಯ ಸಂತಾನ ಕರಂಚ ಯದ್ ಭವೇತ್ ತತ್ ಪ್ರಿಯಮೇತದ್ ವರಯಾಮಿತೇ ವರಂ. ನೋಡಪ್ಪ, ನಾನು ಜೀವನದಲ್ಲಿ ಮಕ್ಕಳನ್ನು ಪಡೆದೇ ಇದ್ದರೆ ಈ ಗೃಹಸ್ಥಾಶ್ರಮ ಹೆಣ್ಣಿಗೆ ಸಂಪೂರ್ಣವಾಗಿರ್ತಕ್ಕಂಥ ಉದ್ಧಾರ ಆಗೋದಿಲ್ಲ. ಅದಕ್ಕೋಸ್ಕರ ಮುಂದೆ ಒಂದು 100 ಮಕ್ಕಳನ್ನು ಪಡೆಯುವಂತಹ ಭಾಗ್ಯ ಕೊಡು ನನ್ನ ಪತಿಯಿಂದ. ತಥಾಸ್ತು ಅಂದ್ಕೊಳ್ತೇನೆ, ಯೋಚನೆ ಮಾಡಿ. ಯಾಕೆ ಅಷ್ಟು ಹಿಡಿತು ನಾನು ಅಂದರೆ ಬಾಯ್ಬಿಟ್ಟು ಕೇಳಲಿಲ್ಲ, ನನಗೆ ಪತಿಯಿಂದ 100 ಮಕ್ಕಳನ್ನು ಪಡೆಯುವಂತಹ ಸೌಭಾಗ್ಯವನ್ನು ಕೊಡು ಸದಾಸ. ಮತ್ತೆ ಹೊರಟ ಮತ್ತೆ ಬೆನ್ನು ಹತ್ತಿದ ತಕ್ಷಣ ನ ದೂರವೇ ತನ್ಮಮ ಭರ್ತ್ರ ಸನ್ನಿಧು. ಯಾಕೆ ಇಷ್ಟು ದೂರ ಬರ್ತಿದ್ದಿ, ಯಾಕೆ ಇನ್ನೂ ಮತ್ತೆ ಬೆನ್ನು ಹತ್ತಿದೆ ಅಂತ ಕೇಳ್ತಾನೆ. ಅಲ್ಲ, ನೀನು ಹೇಳಿದಿ ನನ್ನ ಪತಿಯಿಂದ ನೀನು 3 ಮಕ್ಕಳನ್ನು ಕೊಡಬೇಕು ಅಂತ ವರವನ್ನು ಬೇಡಿದೆ, ಕೊಟ್ಟು ನನ್ನ ಪತಿಯಿಂದ ನಾನು ಪಡೆಯಬೇಕಾದ್ರೆ ಪತಿ ಬದುಕಿರಬೇಕಲ್ಲ. ಹಾಗಾದರೆ ನೀನು ವರ ಕೊಟ್ಟಂಗಾಯಿತು, ನನ್ನ ಪತಿಯನ್ನು ಕೊಟ್ಟಂಗಾಯಿತು. ಸ್ವಾಮಿ, ನಿನ್ನ ಮಾತಿನನ್ನು ನೀನು ಅನುಗ್ರಹ ಮಾಡಿ ನನ್ನ ಪತಿಯನ್ನು ನನಗೆ ಕೊಡ್ತಕ್ಕಂಥವನಾಗು ಅಂತ ಹೇಳಿದಾಗ ಅವಳ ಇಷ್ಟು ನಿಷ್ಠೆ, ತನ್ನ ಬಗ್ಗೆ ಒಂದೂ ವರವನ್ನು ಕೇಳಿ. ಇವತ್ತಿನ ಹೆಣ್ಮಕ್ಕಳಾದರೆ ಆ್ಯಂಡ್ರಾಯ್ಡ್ ಫೋನು, ಮನೆಯಲ್ಲಿ ಚಲೋ ಹೊತ್ತಿನಾಗಿ ನನ್ನ ಗಂಡಗೆ ಏನೂ ಕೆಲಸ ಇಲ್ಲ, ಅವಳು ಒಳ್ಳೆ ಸಂಬಳ ಬರಬೇಕು, ನಾನು ಅವನಿಗಿಂತ ಜಾಸ್ತಿ ಸಂಬಳವಾಗಿರೋ ಕೆಲಸ ಇರಬೇಕು, ಇಂಥದ್ದನ್ನೇನೋ ಕೇಳ್ತಾ ಇದ್ರೆ. ಆದರೆ ಯಾವುದು ತನಗೋಸ್ಕರ ಏನೂ ಕೇಳಲಿಲ್ಲ ಸಾವಿತ್ರಿ. ಎಷ್ಟು ಪತಿವ್ರತ ಧರ್ಮವನ್ನು ಆಚರಣೆ ಮಾಡಿದರು. ಯಮನ ಹತ್ರ ಹೋಗಿ ಹೋರಾಡಿದ್ದು, ಅನೇಕ ವಿಧವಾದ ಮತ್ತೇನು ಜಗಳಾಡಿದ್ದಲ್ಲ, ಧರ್ಮದ ಮಾತುಗಳನ್ನು ಹೇಳಿದ್ದು, ಸಂತೋಷಪಡಿಸಿದ್ದು, ಪ್ರೀತಿಪಡಿಸಿದ್ದು. ಈ ರೀತಿಯಾಗಿ ಉಪಾಯವಾಗಿ ತಾನು ಗಂಡನ ಹೋದಾಗ ಅಂದಂತೆ, ನಿನಗೆ 100 ಅಲ್ಲ 400 ಮಂದಿ ಮಕ್ಕಳಾಗ್ತಾರೆ ಪತಿಯಿಂದ, ನಿನಗೆ ಅಷ್ಟು ವರ್ಷ ಆಯುಷ್ಯ ನಿನ್ನ ಪತಿಗೆ ಕೊಡ್ತೀನಿ ಹೋಗು ಅಂತ ಕೊಟ್ಟರೆ, ಆ ಸಾವಿತ್ರಿಯ ಪ್ರಭಾವದಿಂದ ಆ ಗಂಡನನ್ನು ಬದುಕಿಸಿಕೊಂಡು ಮತ್ತೆ ಮಲಗಿರ್ತಾನೆ. ಅದು ಬರಬೇಕಾದ್ರೆ ಆ ದೇಹವನ್ನು ಒಂದು ಕಡೆ ಯಾವ ಪ್ರಾಣಿಗಳು ಸ್ವೀಕಾರ ಮಾಡದೇ ಇರುವಂತೆ ರಕ್ಷಣೆ ಮಾಡಿಕೊಂಡು ಬಂದಿರ್ತಾಳೆ. ಮತ್ತೆ ಅಲ್ಲಿ ಹೋಗ್ತಾಳೆ. ಇವನು ಮಲಗಿದವನು ಎದ್ದವನಂತೆ ಎದ್ದು ಕೊಡ್ತಾನೆ. ಆ ಯಮದೇವರ ಅಂತರ್ಯಾಮಿಯಾದ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಕ್ಕೆ ಭಗವಂತ ಒಂದು ಪತಿವ್ರತ ಸ್ತ್ರೀಗೆ ಕೊಟ್ಟ ದೊಡ್ಡ ಸಂಪತ್ತು ಏನು ಅಂತಂದರೆ ವಿಧಿಯ ಭರವನ್ನೇ ಬದಲು ಮಾಡಿದ್ದು. ಇದು ಜಗತ್ತಿಗೆ ಪಾತಿವ್ರತ್ಯದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಎಷ್ಟಿದೆ ಅದನ್ನು ತೋರಿಸಿಕೊಟ್ಟು. ಮಹಾಭಾರತ ಇಂತಹ ಪ್ರಸಂಗಗಳೆಲ್ಲ ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸಾವಿತ್ರಿ ಅಂತಂದರೆ ಸಿನಿಮಾ ಯಾಕೆ ಅನ್ಕೋಬಿಡ್ತೀವಿ. ಅದರಲ್ಲಿ ಕಥೆ ತಿಳಿದ್ರೆ ಮಕ್ಕಳಿಗೆ ಇಂತಹ ಬೋಧನೆ ಬರದೇ ಇದ್ದರೆ ಮದುವೆ ಆದಮೇಲೆ 1 ವರ್ಷಕ್ಕೆ ಡೈವರ್ಸ್ ಹಾಕೊಂಡು ಬರ್ತಾವೆ ಪರಿಸ್ಥಿತಿ. ಇಂತಹ ಮಹಾಭಾರತ ಇವೆಲ್ಲ ಆದರ್ಶಪ್ರಾಯವಾದ ಕಥೆಗಳನ್ನು ತಿಳಿಸಿದಾಗ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋ ಮಾರ್ಗದರ್ಶನ ಮಹಾಭಾರತ ಮಾಡಿದಂತೆ ಕರ್ಕೊಂಡು ಬರ್ತಾಳೆ. ಅವನಿಗೆ ಆಗ್ತಾ ಇಲ್ಲ, ಏನಾಯಿತು, ಯಾರೋ ಬಹಳ ಮೈಯೆಲ್ಲ ಬೆವರಾಗಿ ತಲೆ ಸುತ್ತು ಬಂತು ಅಂತಾಯಿತು, ಮಲ್ಕೊಂಡೆ ನಿದ್ರೆ ಬಂತು, ಏನೋ ಒಬ್ಬ ಕಪ್ಪು ವ್ಯಕ್ತಿ ಬಂದಂಗಾಯಿತು, ಏನಾಯಿತು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ನಡ್ರಿ ಬಂದ ಮನೆಗೆ ಹೋಗೋಣ ಅಂತ. ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಯಾಕೆ? ನಿತ್ರಾಣ ಆಗೋಗಿದ್ದಾನೆ. ಅವನಿಗೆ ದೇಹದಲ್ಲೇ ನಡಿಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡಬೇಕು, ಹೇಗೆ ಹೋಗ್ಬೇಕು?
ಚಿಂತೆ ಮಾಡಿ. ಆ ಪತಿವ್ರತ ಸ್ತ್ರೀ ಸಾವಿತ್ರಿ ಮಹಾಭಾರತ ಅದನ್ನು ಉಲ್ಲೇಖ ಮಾಡಿ ಹೆಗಲ ಮೇಲೆ ಹಾಕ್ಕೊಂಡಿದ್ದಾಳೆ. ಹೆಗಲ ಮೇಲೆ ಮಲ್ಕೊಡ್ರಿ ಅಂತ ತಾನು ಆ ಗಂಡ ಹಿಡಿದುಕೊಂಡಂತಹ ಕೊಡಲಿಯನ್ನು ತಾನು ಹಿಡಿದುಕೊಂಡು, ಅವನಿಗೆ ಕೊಡಲಿಯನ್ನು ಹಿಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ಆ ಕೊಡಲಿಯನ್ನು ತಾನು ಹಿಡಿದುಕೊಂಡು ಇನ್ನೊಂದು ಕಡೆಯಲ್ಲಿ ಗಂಡನನ್ನು ಸಂಪೂರ್ಣವಾಗಿ ಆಲಿಂಗನೆ ಮಾಡಿಸಿಕೊಂಡು ತಾನು ಅವನ ಭಾರವನ್ನು ಸಂಪೂರ್ಣವಾಗಿ ಹೊತ್ತುಕೊಂಡು ಕಾಡಿನ ಮಧ್ಯದಲ್ಲಿ ಹೊರಡ್ತಾ ಇದ್ದಾನಂತೆ. ರಾತ್ರಿ ಆಗಿದೆ, ಎಲ್ಲೂ ಕತ್ತ ಕಾಣಿಸ್ತಾ ಇಲ್ಲ. ಏನು ಮಾಡೋಣ ಅಂತ ಚಿಂತೆ ಮಾಡಬೇಡ್ರಿ, ಇಲ್ಲೇ ಮಲ್ಕೊಳ್ಳೋಣ. ಬೆಳಗ್ಗೆ ಎದ್ರು, ಸಾಧ್ಯನೇ ಇಲ್ಲ, ನಮ್ಮಪ್ಪ ಅಮ್ಮ ಇಷ್ಟೊತ್ತಿಗೆ ಕಾಯ್ತಾ ಇರ್ತಾರೆ, ಮೊದಲು ಹೋಗಬೇಕು ಅಂತ ಅವನು ಅಶ್ವಪತಿ ಅವನು ಹೇಳ್ತಾ ಇದ್ದಾನೆ, ಇಲ್ಲ ಸತ್ಯವಾನ್, ನಾನು ಹೋಗಲೇಬೇಕು ಅಂತ. ಅದಕ್ಕೆ ಕಷ್ಟಪಟ್ಟುಕೊಂಡು ಗಂಡನ ಮಾತಿನಂತೆ ತಾನು ಕರ್ಕೊಂಡು ಬರ್ತಾನೆ. ಸೂರ್ಯೋದಯ ಆಗಿದೆ, ಅಷ್ಟರಲ್ಲೇ ಅವರಿಗೆ ದೊಡ್ಡ ಚಿಂತೆ ಆಗಿದೆ. ಸಾಯಂಕಾಲ ಬರ್ತೀನಿ, ಉಪವಾಸ ಹೋದವಳು ಸೊಸಿ ಇನ್ನೂ ಬರುವಳು, ಏನಾಗಿದೆ, ಏನು ಕಥೆ, ಏನಾದರೂ ಅನರ್ಥ ಆಯ್ತಾ? ಅವನು ನನ್ನ ಮಗನೂ ಬರ್ತಾ ಇಲ್ಲ, ಸಾವಿತ್ರಿನೂ ಬರ್ತಾ ಇಲ್ಲ, ಏನು ಅನರ್ಥ ಆಗಿದೆ? ಅಲ್ಲಿದ್ದ ಬ್ರಾಹ್ಮಣರೆಲ್ಲ ಸಮಾಧಾನ ಪಡಿಸ, ನಿನ್ನ ಸಾಮಾನ್ಯ ಅಲ್ಲ ನೆನೆಸಿ, ಯಾಕೆಂದರೆ ಇಲ್ಲಿದ್ದಂಗೆ ಕಣ್ಣು ಬಂದ್ಬಿಟ್ಟಿದೆ ಅವರಿಗೆ. ಕಣ್ಣು ಕಾಣಿಸ್ಲಿಕ್ಕೆ ಶುರುವಾಗಿದೆ. ಕಣ್ಣು ಕಾಣಿಸ್ಲಿಕ್ಕೆ ಶುರುವಾದಾಗ ಬ್ರಾಹ್ಮಣರಂದ್ರಂತೆ, ನಿನ್ನ ಪತಿ, ನಿನ್ನ ಮಗ, ನಿನ್ನ ಸೊಸೆ ಕಾಣಿಸ್ತಾ ಇಲ್ಲ, ನಿನಗೆ ಕಣ್ಣು ಕಾಣಿಸ್ತಾ ಇದೆ ಅಂದರೆ ಸಾಮಾನ್ಯ ಏನೋ ಒಂದು ತಪಸ್ಸನ್ನು ಮಾಡಿ ನಿನಗೆ ಇಂತಹ ಕಣ್ಣು ಬರುವಂತೆ ಮಾಡಿದ್ದಾಳೆ. ಖಂಡಿತ ಅವಳಿಗೇನು ಆಪತ್ತು ಒದಗಿರಲ್ಲ, ಅವಳ ಹಿಂದೆ ಧರ್ಮ ಇದೆ, ರಕ್ಷಣೆ ಮಾಡ್ತಾರೆ, ಚಿಂತೆ ಮಾಡಬೇಡಿ, ಬರ್ತಾರೆ ಅಂತ ಆಶ್ವಾಸನೆಯನ್ನು ಕೊಟ್ಟರು ಜುಮತ್ಸೇನ. ಆ ಅಶ್ವ ಅಲ್ಲಿ ಇರ್ತಕ್ಕಂತಹ ಜುಮತ್ಸೇನಿಗೆ ಕೊಟ್ಟಾಗ ಬೆಳಗ್ಗೆ ಸೂರ್ಯೋದಯ ಆಯಿತು. ಗಂಡನನ್ನು ಕರ್ಕೊಂಡು ಬಂದು ರಾತ್ರಿ ಎಲ್ಲ ಪ್ರಯಾಣ ಮಾಡಿಕೊಂಡು ಬಂದಿದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ, ಈ ಮಾರ್ಗದಲ್ಲಿ ಹಿಂಗೆ ಹೋಗಬೇಕು, ಈ ವೃಕ್ಷ ಕಾಣಿಸ್ತದ, ಹಾಗಾದ್ರೆ ಹೀಗೆ ಹೋಗು. ಎಲ್ಲ ಗಂಡನ ಅಂತಹ ಒಂದು ಸ್ಥಿತಿಯಲ್ಲಿಯೂ ಕೂಡ ಅವನ ಹೇಳಿದಂತೆ ಮಾರ್ಗದರ್ಶನ ಮಾಡಿಕೊಂಡು ರಾತ್ರಿಯೇ ಗಂಡನನ್ನು ಕರ್ಕೊಂಡು ಬಂದಿದ್ದಾಳೆ. ಅವನ ಮಾತನ್ನು ಮೀರಬಾರ್ದು ಅಂತ ರಾತ್ರಿ ಗಂಡನನ್ನು ಕರ್ಕೊಂಡು ಸೂರ್ಯೋದಯಕ್ಕೆ ಸರಿಯಾಗಿ ಆಶ್ರಮಕ್ಕೆ ಬಂದು ನಿಂತಿದ್ದಾರೆ. ಸಂತೋಷವಾಯಿತು. ಯಾಕಮ್ಮ ಇಷ್ಟೇ ಉಪವಾಸ ಇದ್ದು ಬೇರೆ? ಯಾವ ಉಪವಾಸ? ತಾನೆಲ್ಲ ನಡೆದದ್ದ ಘಟನೆಯನ್ನು ಹೇಳಿದ. ಇದೆಲ್ಲ ಆಯಿತು, ಯಮದೇವರು ಅಂತ ಹೇಳಿದಾಗ ಎಂತಹ ಒಬ್ಬ ಸೊಸೆಯನ್ನು ನಾನು ಪಡೆದಿದ್ದೇನೆ. ನಿಜವಾಗಿ ಇಂತಹ ಪತಿವ್ರತ ಸ್ತ್ರೀಯಲಾಗಿರ್ತಕ್ಕಂತಹ ಒಬ್ಬ ಸಾವಿತ್ರಿಯಿಂದ ನನ್ನ ಮಗ ಇವತ್ತು 400 ವರ್ಷ ಬದುಕುವಂತಹ ಒಂದು ವಿಶಿಷ್ಟವಾದ ಆಯುಷ್ಯವನ್ನು ಪಡೆದು ಬಂದಿದ್ದಾನೆ. ನಿಜವಾಗಿಯೂ ಕೂಡ ಇಂತಹ ಒಂದು ಅನುಗ್ರಹ ದೇವರನ್ನು. ಅದಕ್ಕೆ ಅವಳೊಂದು ದೇವರ ಪಾದಾರವಿಂದವನ್ನು ನಂಬಿದರೆ ಯಾವ ಮೃತ್ಯುಗಳೂ ಕೂಡ ನಮ್ಮ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮ್ಮ ಎಲ್ಲ ಮಾತೆಯರಿಗೆ ಒಂದು ದೊಡ್ಡ ಪಾಠ ಏನು ಅಂತಂದರೆ, ಎಂತಹ ಕಷ್ಟ ಬರಲಿ, ದೇವರು ಧರ್ಮವ ಅನ್ನೋದನ್ನು ಯಾವತ್ತಿಗೂ ಅದರ ಮೇಲೆ ವಿಶ್ವಾಸ ಕಳೆದುಕೊಳ್ಳದೇನೆ ಜೀವನವನ್ನು ಸಾಗಿಸಿದರೆ, ಪತಿಯನ್ನೇ ಕರ್ಕೊಂಡು ಬಂದಂತಹ ಸಾವಿತ್ರಿಯಂತೆ ಎಂತಹ ಕಷ್ಟಗಳನ್ನು ಕೂಡ ಎದುರು ನಿಲ್ಲುವಂತಹ ಒಂದು ದೊಡ್ಡ ಸಾವಿತ್ರಿಯ ಮನೋಭಾವನೆಯನ್ನು ನಮ್ಮ ಇವತ್ತಿನ ಮಾತೆಯರು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ದೊಡ್ಡ ಸಂದೇಶವನ್ನು ಸಾವಿತ್ರಿ ಉಪಾಖ್ಯಾನ ಪರ್ವ ಅಂತ ಸುಮಾರು 10 ಅಧ್ಯಾಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಅದನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ ವೇದವ್ಯಾಸ ದೇವರು. ಅಂತಹ ಈ ಸಾವಿತ್ರಿಯ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಎಲ್ಲ ಸೌಭಾಗ್ಯಗಳು, ಪತಿವ್ರತ ಸೌಭಾಗ್ಯವನ್ನು ಕೊಟ್ಟು ದೇವರು ರಕ್ಷಣೆ ಮಾಡ್ತಕ್ಕಂಥವನಾಗ್ತಾನೆ. ಇದೇ ಮುಂದೆ ಜ್ಯೇಷ್ಠ ಮಾಸ, ನಿಜ ಜ್ಯೇಷ್ಠ ಮಾಸದ ಹುಣ್ಣಿಮೆಯಲ್ಲೇ ವಟ ಸಾವಿತ್ರಿ ವ್ರತ ಬರ್ತದೆ. ಅನಾಯಾಸನ ನಮಗೆ ಅಧಿಕ ಮಾಸದಲ್ಲಿ ಆ ಕಥಾಶ್ರವಣ ವೇದವ್ಯಾಸ ದೇವರ ಅನುಗ್ರಹದಿಂದ ನಮಗಾಗಿದೆ. ಅದೆಲ್ಲ ಆ ಸುಮಂಗಲ ಸ್ತ್ರೀಯರಿಗೆ ಆ ಭಗವಂತನ ಅನುಗ್ರಹ ಆಗಿ ಆ ದೃಢವಾದ ವಿಶ್ವಾಸ ನಾವು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಕಥಾನಕದ ಮೂಲಕ ಇವತ್ತಿನ ಪ್ರವಚನವನ್ನು ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ.